ಕದನರಾಪನಿಂದೆಚ್ಚಮನಿದರು ಬಳಿಕ ನರನು ಪ್ರತಾಪನಿವು ತೆಗೆದೆ ತನ್ನನ ರಥ ಮುಗಲಿಯಂತೆ ತಿರುಗನೆ ತಿರುಗಿದು ಅಲ್ಲಿಗೆ ಬರೋಣ. ಸಹಾಯಕ ತೊಡುವಂತ ವಿಚಾರ ಎಷ್ಟು ಗೊತ್ತಿದೆ ನಿನಗೆ? ಈಗ ನಾನು ಪಾಠ ಆರಂಭಿಸ್ತೇನೆ ನಿನಗೆ. ಧನುರ್ವೇದದ್ದು ದ್ವೈರಥ ಯುದ್ಧ ಅಂತ ಉಂಟು. ಅದರಲ್ಲಿ ಆರಂಭದ್ದು ಮೊದಲನೇ ಪಾಠ. ನಿನ್ನ ರಥವನ್ನು ಸಂರಕ್ಷಿಸಿಕೊಳ್ಳುವುದಕ್ಕೆ ನೀನೆಷ್ಟು ಸಮರ್ಥ ಎನ್ನುವುದನ್ನು ಹಸ್ತಲಾಘವದಿಂದ ಪರೀಕ್ಷಿಸುವಂಥದ್ದು. ಇದು ಸಾಮಾನ್ಯ ಬಾಣ. ಆ ಬಾಣವನ್ನು ತೆಗೆದು ನಿನ್ನ ರಥವನ್ನೇ ಗುರಿಯಾಗಿಟ್ಟು ಹೊಡೆದಿದ್ದೆ ನೀನು. ಹತ್ತು ಬಿಲ್ಲಂತ ಬಿದ್ದ ಸರಿದು ಎಂತಹ ಪರಾಕ್ರಮ ಇದು! ಒಂದು ಬಾಣ ನಮ್ಮ ರಥಕ್ಕೆ ತಾಗಿದ್ದೇ ತಡ ಯೋಜನ ಪರ್ಯಂತ ಹಾರಿಸಲ್ಪಟ್ಟಿತು. ಅದು ದೊಡ್ಡದಲ್ಲ, ನಮ್ಮ ಮಾವನ ಕರ ಚಮತ್ಕೃತಿ. ಅವರು ಕಲಿತದ್ದಕ್ಕೆ ಕಣ್ಣಿಲ್ಲ. ಸಾರಥ್ಯದಲ್ಲಿ ಉಪಕುಲಪತಿಯಾಗುವ ಯೋಗ್ಯತೆ ಇದ್ದವರು. ನಮ್ಮ ರಥ ಬುಗರಿಯಂತೆ ಗೆರ್ರನೆ ತಿರುಗಿತಲ್ಲ, ನಮ್ಮ ಮಾವನ ತಲೆ ತಿರುಗಲಿಲ್ಲ. ಆದ ಕಾರಣ ನನ್ನದು ಚಿಂತನಾಶಕ್ತಿ ಕಡಿಮೆ ಆಗಲಿಲ್ಲ. ಸ್ವಸ್ಥಾನದಲ್ಲಿ ತಂದು ನಿಲ್ಲಿಸಿದ್ರಲ್ಲ, ಅದು ಎಲ್ಲಿ? ಈ ಪರಂತಪೆಯಲ್ಲಿ, ಈ ಭೂಮಿಯಲ್ಲಿ. ಅರ್ಜುನನಿಗೆ ಒಂದು ಹೆಸರುಂಟು, ಪರಂತಪ. ಹಾಗಾಗಿ ಅರ್ಜುನನ ಬಾಣದ ಹೊಡೆತಕ್ಕೆ ಪ್ರತಿಯಾಗಿ, ಪರಂತಪನ ಬಾಣದ ಘಾತಿಗೆ ಸರಿಯಾಗಿ ಪರಂತಪೆಯಲ್ಲಿ ನಮ್ಮ ರಥವನ್ನು ನಿಲ್ಲಿಸಿದ ಶಲ್ಯರಿಗೆ ಹೇಳಬೇಕು ನಾವು ಏನು ಅಂತ. ಆಹೋಹೋ ಶಾಭ ಬಲ ದಕ್ಕಿತ್ತು, ಅದಕ್ಕೆ ಇಂಥವ್ರು ಇನ್ನೊಬ್ರು ಇಲ್ಲ. ನೋಡೋಣ. ಸಮರದಳು ಸತ್ವಾತಿಶಯ ನಹೆ ಧಿರುಡೆ ಮಧಬಿಲ್ಲಾಳು ನೀನೆಂದ ಕರ್ಣ, ಭಲ, ಶಹಬಾಸ್ ಶಹಬಾಸ್. ಕುರುಕ್ಷೇತ್ರದ ಯುದ್ಧಾಂಗಣದಲ್ಲಿ ಈ ಮೊದಲು ಯಾರ್ಯಾರು ಯಾವ್ಯಾವ ರೀತಿ ಹೋರಾಟ ಮಾಡಿದರೋ ಅಂಥ ಹೋರಾಟಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠ ಮಟ್ಟದ ಶ್ಲಾಘನೆಗೆ ಪಾತ್ರವಾಗುವ ಏಕೈಕ ಯುದ್ಧ ತಂತ್ರವನ್ನು ಬಳಸಿದವ ನೀನು ಅಂತಂದರೆ ಅಪರಾಧ ಅಲ್ಲ, ತಪ್ಪಲ್ಲ. ಪೂತು ಮಜರೇ ಕರ್ಣ, ನಿನ್ನನ್ನು ಈ ಕಾಲಕ್ಕೆ ನೀನು ಮಾಡಿ ತೋರಿಸಿದಂಥ ಈ ಶಸ್ತ್ರವಿದ್ಯಾಭ್ಯಾಸದ ಪರಾಕಾಷ್ಠೆಗೆ ಬೇಕಾದ ತಕ್ಕ ಶಬ್ದಗಳೇ ಸಿಗುತ್ತಾ ಇಲ್ಲ. ನಿಜವಾಗಿ ನಾನು ಕೇಳಿದ್ದೇನೆ ನೀನು ಬಹಳ ದೊಡ್ಡ ಹೋರಾಟಗಾರ ಅಂತ, ಆದರೆ ನನಗೆ ಸನ್ನಿವೇಶ ಪ್ರಾಪ್ತವಾಗಿರಲಿಲ್ಲ. ಕರ್ಣ ಹೇಗೆ ಹೋರಾಡ್ತಾನೆ, ಯಾರು ಸಿಕ್ಕಿದಾಗ ಹೇಗಿರ್ತಾನೆ, ಅವನೊಬ್ಬನೇ ಆಗಿ ಏನೋ ಮಾಡಬಹುದು. ಆದರೆ ಸರಿಯಾದ ಪ್ರತಿಭಟ ಸಿಕ್ಕಿದಾಗ ಕರ್ಣನ ವರ್ತನೆ ಹೇಗಿರ್ತದೆ ನಾನು ಈಗಲೇ ನೋಡಿದ್ದು. ಅಲ್ಲಿ ಇಲ್ಲಿ ಒಂದೆರಡು ಕಡೆ ಇವತ್ತೋ ನಿನ್ನೆಯೋ ಚದರಿ ಹೋದ ಯುದ್ಧವಾಗಿತ್ತು. ಅದೆಲ್ಲ ಮುಖ್ಯ ಯುದ್ಧಗಳಲ್ಲ. ಇವತ್ತು ನೀನು ಮಾಡಿದ ಹೋರಾಟ ನೋಡುವಾಗ ನೆನಪಾಗ್ತದೆ ನನಗೆ, ಸರಿಯಾದ ಪ್ರತಿಕಕ್ಷೆ ಸಿಕ್ಕಿದರೆ ಮಾತ್ರ ನಮ್ಮಲ್ಲಿರುವಂತಹ ಚಾತುರ್ಯವನ್ನು, ನಮ್ಮಲ್ಲಿರುವಂತಹ ಶಸ್ತ್ರಾಸ್ತ್ರ ಪ್ರೌಢಿಮೆಯನ್ನು
ಪ್ರದರ್ಶಿಸುವುದಕ್ಕೆ ಬರ್ತದೆ, ಅಲ್ಲವಾದರೆ ಬರುವುದಿಲ್ಲ. ಒಂದು ಮಾತಿದೆ, ಗಿರಿಯಲ್ಲದೆ ಹುಲು ಮೊರಡಿಯಲ್ಲಾಡುವುದೇ ನವಿಲು, ಒಳನಲ್ಲದೆ ಕಿರಿ ಒಳ್ಳ ಕೆಳಸುವುದೇ ಹಂಸೆ, ಮಾಮರ ತಳಿತಲ್ಲದೆ ಸೊರಗೈಯುವುದೇ ಕೋಗಿಲೆ. ಯಾವ್ಯಾವ ಹೂ ಬಿಟ್ಟರೆ ಕೋಗಿಲೆ ಸ್ವರ ಮಾಡಲಿಕ್ಕಿಲ್ಲ. ಒಳ್ಳೆಯ ಬೆಟ್ಟ ಎತ್ತರವಾದ ಪರ್ವತ ಸಿಕ್ಕದಿದ್ದರೆ ನವಿಲು ಕುಣಿಲಿಕ್ಕಿಲ್ಲ. ಹಾಗೆ ನಿನ್ನಾಗಿದ್ದವ ಹೋರಾಟ ಮಾಡಬೇಕು. ಅರ್ಜುನನಂತಹ ಪ್ರತಿಕಕ್ಷೆ ಸಿಕ್ಕಬೇಕು. ಅರ್ಜುನನಂತವರು ಮಾಡಿ ತೋರಿಸಿದಂತಹ ಚಾತುರ್ಯ ನಿನ್ನಲ್ಲಿಯೂ ಇದೆ ಅಂತ ನೀನು ತೋರಿಸುವುದಕ್ಕೆ ಶಕ್ತನಾಗಿದ್ದಿ. ಆದ್ದರಿಂದಲೇ ಅಲ್ಲೋ ಈಗ ಅರ್ಜುನ ದ್ವೈರಥ ಯುದ್ಧವನ್ನು ತೋರಿಸಿದ. ಈ ದ್ವೈರಥ ಯುದ್ಧ ಇದು ವಿಶಿಷ್ಟವಾದ ಯುದ್ಧ ಪದ್ಧತಿ. ಬಹುಶಃ ನಮ್ಮ ಈ ಕ್ಷೇತ್ರದಲ್ಲಿ ಕಳೆದ 16 ದಿನಗಳಲ್ಲಿ ಯಾರೂ ಇದನ್ನು ಈ ರೀತಿಯಾದ ಪರಿಶ್ರಮದಿಂದ ಮಾಡಲಿಲ್ಲ. ನಾವು ಕೇಳಿದ ಹಾಗೆ ಕೌರವೇಶ್ವರ ನಿನ್ನನ್ನು ಸಾಕಿದ್ದೇ ದ್ವೈರಥ ಯುದ್ಧದ ಆ ತಂತ್ರ ಗೊತ್ತಿರುವವ ಎಂಬ ಕಾರಣಕ್ಕಂತೆ. ಈಗ ಅರ್ಜುನನೊಬ್ಬನೇ ಅಲ್ಲ, ನೀನು ಕೂಡ ಅಷ್ಟೇ ಪ್ರಬಲ ಸಮರ್ಥ ಎಂಬುದನ್ನು ಮಾಡಿ ತೋರಿಸಿದ್ಯಾ. ಸತ್ವಾಚಿಚ್ಛಯನಹೇ ಧೀರುರೇ ಮಜಾ ಬಿಲ್ಲಾಡು, ನೀನು ದೊಡ್ಡ ಬಿಲ್ಲಾಡು, ಒಪ್ಪಿದ್ದೇನೆ ನಾನು, ಸಂತೋಷವಾಗಿದೆ. ದೇವಾ ಧನ್ಯನಾದ. ಬದುಕಿನಲ್ಲಿ ಅಂಗೀಕಾರಕ್ಕಾಗಿ ಹಾತೊರೆದವನು ನಾನು. ಗುರುಮಠದ ಹೊರಬಾಗಿಲಲ್ಲಿ ನಿಂತು ದೀನನಾಗಿ ಬಂದಿದ್ದೇನೆ, ನನಗೆ ಜ್ಞಾನ ಭಿಕ್ಷೆಯನ್ನು ನೀಡಿ ಅಂತ ಎನ್ನುವಾಗ ಆಗುವುದಿಲ್ಲ ಎಂಬ ಉತ್ತರವೇ ನನಗೆ ದೊರಕಿದೆ. ಅಲ್ಲಿಂದ ಇಲ್ಲಿಂದ ಏನನ್ನೋ ಸಂಪಾದಿಸಿ ಹಲವು ಹನಿಗಳು ಕೂಡಿ ಹಳ್ಳವಾಗುವಂತೆ, ಹಳ್ಳವು ಸೇರಿ ಸಮುದ್ರವಾಗುವಂತೆ ನಾನು ಬೆಳೆದು ನಿಂತವನು. ಒಂದು ರೀತಿಯಲ್ಲಿ ಗಂಗಾ ನದಿಯ ತೆರೆಗಳ ಅಪ್ಪಳಿಸುವಿಕೆಯಂತೆ ನಾನಾ ಅನುಭವಗಳು ನನ್ನನ್ನು ಈ ರೀತಿ ಸುಂದರ ಚಿತ್ರವಾಗಿ ನಿರೂಪಿಸಿದ್ದು. ವಸುದೇವಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ. ಕೃಷ್ಣಂ ಒಂದೇ ಜಗದ್ಗುರು. ನಿನ್ನನ್ನು ಜಗದ್ಗುರುವಿನ ಸ್ಥಾನದಲ್ಲಿ ಪ್ರಪಂಚ ಕಂಡಿದೆ. ಆ ಕಾರಣದಿಂದ ನೀನು ಕಾಣದೇ ಇರುವುದು ಯಾವುದೂ ಇಲ್ಲ. ಗುರು ಎಂಬ ಶಬ್ದಕ್ಕೆ ಅರ್ಥ ಅದಂತ ಬೆಳಕು ಅಂತ. ಕತ್ತಲು ಎನ್ನುವ ಸ್ಥಿತಿ ಇಲ್ಲ, ಬೆಳಕಿನ ಅಭಾವವೇ ಕತ್ತಲು. ಕರ್ಣನ ಬದುಕು ಕತ್ತಲಾಗಿತ್ತು, ಬೆಳಕನ್ನು ನೀನು ಮೂಡಿಸಿದೆ. ಇವತ್ತು ಅಂತಲ್ಲ, ಅನೇಕರು ನನ್ನನ್ನು ಪ್ರಶ್ನೆ ಮಾಡಿದರು, ಸಾಯಕ ತೊಡುವ ವಿಚಾರ ರಾಧೆಗೆ ಸಲ್ಲುವುದೇ? ಇಲ್ಲಿ ತೊಡುವ ಎಂಬುದಕ್ಕೆ ಸ್ಪರ್ಶಿಸುವ ಎಂಬ ಅರ್ಥವೇ. ಬಿಲ್ಲನ್ನು ಮುಟ್ಟಲಿಕ್ಕೆ ಇವನಿಗೆ ಯೋಗ್ಯತೆ ಉಂಟು. ಯಜುರ್ವೇದದ ಉಪವೇದವಾದ ಧನುರ್ವಿದ್ಯೆ ಇವನಿಗೆ ಹೇಗೆ ಕರಗತ ಆಗುವುದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದವರ ಬಾಯಿಯನ್ನು ನೀನು ಮುಚ್ಚಿಸಿದ್ದು. ಪ್ರಾಮಾಣಿಕವಾಗಿ ಹೇಳ್ತೇನೆ, ಇನ್ನು ನಾನು ಸತ್ರು ನನಗೆ ಬೇಸರ ಇಲ್ಲ. ಪ್ರಸಂಗ ಕರ್ಣಾವಸಾನ ಆದರೂ ನನ್ನ ಆತ್ಮ ತೃಪ್ತಿಯನ್ನು ಪಡೆದಿದೆ ಈ ಹೊತ್ತಿಗೆ. ನನ್ನ ಬಗ್ಗೆ ಟೀಕೆ ಮಾಡಿದವರಿಗೆ, ವಿಮರ್ಶೆ ಮಾಡಿದವರಿಗೆ ನೀನು ಉತ್ತರವನ್ನು ಕೊಟ್ಟಿದ್ದು. ಮಾತಿನ ಲೋಕದ ಮಹಾಕವಿ ದೊಡ್ಡ ಶ್ರೇಣಿ ಗೋಪಾಲಕೃಷ್ಣ ಅವನ ಬಾಯಿಯಿಂದ ಪ್ರಶಂಸನೆಯ ಮಾತುಗಳನ್ನು ಕೇಳಿದ ಮೇಲೆ ಇನ್ನು ಬೇಕು. ಯಾರಾದರೂ ಸನ್ಮಾನಕ್ಕೆ ಉತ್ತರ ಕೊಡುವವರು ಹೇಳಿಯಾರು, ಅವ ಮೆಚ್ಚಿದ ಮುಗೀತು. ಅವನಿಗೆ ಸಮಾನರಾದ ಕಲಾವಿದರಿಲ್ಲ. ಅವ ಕಾಣದೇ ಇದ್ದುದು ಯಾವುದೂ ಇಲ್ಲ. ಭೀಷ್ಮರನ್ನು ನೋಡಿದ್ದಾನೆ, ದ್ರೋಣರನ್ನು ನೋಡಿದ್ದಾನೆ, ಈಗ ಕರ್ಣನನ್ನು ನೋಡುತ್ತಾ ಇದ್ದಾನೆ. ಭೀಷ್ಮ ದ್ರೋಣರಿಗೆ ದೊರಕದ ಪ್ರಶಂಸನೆ, ಅವರಿಗೆ ದೊರಕದ ಹೊಗಳುವಿಕೆ ನಿನ್ನಿಂದ ನನಗೆ ಸಿಕ್ಕಿತು. ಅದರಲ್ಲೂ ನನಗೆ ಮೆಚ್ಚುಗೆ ಆದದ್ದು ಇನ್ನು ಶಬ್ದ ಪ್ರಯೋಗ. ಇಲ್ಲಿ ಹಲವು ಬಾರಿ ಅರ್ಜುನ್ ಅದನ್ನು ಬಳಸಿದ್ದಾನೆ. ಯಾವುದು? ಕೂತು ಮಜರೆ. ಅದು ನಾವು ಸೂತರು ಮನೆಯಲ್ಲಿ ಆಡುವ ಭಾಷೆ. ಒಬ್ಬಾತನು ಎಷ್ಟೇ ಕಲಿತಿರಲಿ, ಅವನನ್ನು ಹೊಗಳುವಾಗ ಮನೆ ಮಾತಿನಲ್ಲಿ ಹೊಗಳಿದರೆ ಆತ್ಮೀಯತೆ ಕಾಣಿಸಿಕೊಳ್ಳುತ್ತದೆ. ನಿನಗೆ ಗೊತ್ತಿಲ್ಲದ ಭಾಷೆ ಉಂಟು, ಹಾಗಾಗಿ ನೀನು ಮನೆ ಮಾತಿನಲ್ಲಿ ಹೇಳಿದ್ದು. ಅಂತೂ ಒಂದು ಉಪಕಾರ, ನಿನಗೆ ಭಾಷೆ ಉಂಟು ಅಂತ ಕೇಳಲಿಲ್ಲ. ನನ್ನ ನಿನ್ನ ಸಂಬಂಧವನ್ನು ಮತ್ತಷ್ಟು ಮೆರುಗುಗೊಳಿಸುತ್ತದೆ. ಅದು ಕೃಷ್ಣ ಅಂತಂದ್ರೆ ಹಾಗೆ. ತಲೆ ಕೂದಲು ಹೇಗೆ ಗುಂಗುರು ಗುಂಗುರಾಗಿ ಉಂಟು, ಹಾಗೆ ಮಾತು ಕೂಡ. ನಿನ್ನ ಮಾತನ್ನು ಅರ್ಥೈಸಿಕೊಳ್ಬೇಕಾದ್ರೆ ನನ್ನ ಹಾಗಿದ್ದವರಿಗೆ ಸ್ವಲ್ಪ ಕಷ್ಟ ಉಂಟು. ಆದರೂ ಹೊಗಳಿದ್ದೇನೇನು ಅಲ್ಲ, ಇದ್ದದ್ದನ್ನು ಹೇಳಿದ್ದೆ. ಆದರೂ ನೀನು ಒಳ್ಳೆ ಕೆಲಸ ಮಾಡಿದ್ದಿ ಅಂತ ಹೊಗಳಿದೆ ಅಲ್ಲ ನಾನು. ನನ್ನ ವಿದ್ಯೆ ಹೊಗಳಿದ, ಇವತ್ತು ಪರಾಕಾಷ್ಠತೆಗೆ ಮುಟ್ಟಿದ್ದು. ಹೊಗಳಿದ ಜೊತೆಗೆ ಇಲ್ಲಿಗೆ ನಿಲ್ಲಿಸಬೇಕು ಅಂತಲ್ಲ, ಇನ್ನೂ ಮುಂದುವರಿಸಬೇಕು ಈ ಕ್ಷೇತ್ರದಲ್ಲಿ ಅಂತ. ಆದ್ರೆ ಒಂದುಂಟು, ನಾನು ಮುಂದುವರಿಸಬಹುದು,
ಅದಲ್ಲ. ಆ, ಈಗ ನೀನು ನನ್ನನ್ನು ಹೊಗಳಿದವಾಗ ಆ. ಅನೇಕರಿಗೆ ಹಿತ ಆಗ್ಲಿಕ್ಕಿಲ್ಲ. ಮುಖ್ಯವಾಗಿ ಒಬ್ಬ ಇದ್ದಾನೆ, ಹಾ, ನೋಡೋಣ. ಅವ ಬೆಳೆದದ್ದು ಸಾಲದು. ಸರಿ, ಮುಗಿದ ಮೇಲೆ ಹಾಗಾಗಿ ಮುಂದುವರಿಸುವುದನ್ನು, ಮುಗಿದ ಮೇಲೆ ಏನನ್ನು ಮುಂದುವರಿಸುವುದು? ಯಾತುಧಾನನ ವೈರಿ ಪೊಗಳಿದ ಯಾತುಧಾನನ ವೈರಿ ಪೊಗಳಿದ ಮಾತ ಕೇಳುತ್ತ ಪಾಠ ಮನದಲ್ಲಿ ಕಾತರಿಸಿ ಧನು ವಿಳುಹಿ ದುಗುಡದೋಡಿರಲು ಹರಿನುಳಿದವ ಆತ್ಮಸಾಕ್ಷಿಯಾಗಿ ಹೇಳ್ತೇನೆ, ಅವನು ಬಿಟ್ಟು ಕಟ್ಟುದು ನನಗೆ. ನೀನು ಕಥಾನಾಯಕನಾಗು, ಇಲ್ಲದೇ ಇದ್ರೆ ನನ್ನ ಪಂಚಪ್ರಾಣಗಳು ಪಾಂಡವರು ಅಂತ ಹೇಳಿದವನು ಅವನದ್ದೆಲ್ಲೋ ನಡೀಬೇಕಾಗಿದ್ದದ್ದು. ಇಲ್ಲ, ನಾನು ನಿನ್ನ ಸಾರಥ್ಯ ಆಗ್ತೇನೆ, ನೀನು ರಥಿಕನಾಗು. ಅವನು ಬಿಟ್ಟು ಕೊಟ್ಟ ಸ್ಥಾನವನ್ನು ಹೊತ್ತು ನಾನು ತುಂಬುವುದು. ಅಷ್ಟು ಮಾಡಿದವ ತೇಜೋವಧೆ ಅಂತ ಒಂದು ಶಬ್ದ ಉಂಟು. ವೈರಿಯೋ ಅಥವಾ ವೈರಿ ಪಾಳೆಯದವರು ನಮ್ಮನ್ನು ಎಷ್ಟೇ ಹೀಗಳೆಯಲಿ ನಮಗದರಲ್ಲಿ ತೇಜೋವಧೆ ಆಗೋದಿಲ್ಲ. ನಮ್ಮವರೇ ಮಾಡಿದರೆ ಅದಕ್ಕೆ ಹೇಳಿದ ಅಂತೂ ಮುಗೀತಲ್ಲ ಅಂತ. ಅಮೃತೋಪಮವಾದಂತಹ ಹಾಲನ್ನು ಕೊಡಬೇಕಾದಂತಹ ತಾಯಿ ತಾನೇ ವಿಷವನ್ನು ಕೊಡ್ತಾಳೆ ಅಂತ ಆದರೆ ಆ ಮಗುವಿಗೆ ಮತ್ತೆ ಬದುಕಿನ ಮೇಲೆ ಆಸಕ್ತಿ ಉಂಟು. ನೀನು ಕೊಟ್ಟ ವಿಷ ಕುಡಿತೇನೆ, ಮುಗಿದು ಹೋಗ್ಲಿಕ್ಕತೆ ಅಂತಲ್ಲ, ಆ ಮಟ್ಟಕ್ಕೆ ಬಂದಿದೆ ನನ್ನ ಮನಸ್ಸು ಹೊತ್ತು. ಹಾಗಾಗಿ ಧನುಸ್ಸನ್ನು ಹಾಗೆ ಕೆಳಗಿಟ್ಟು ಸುಮ್ಮಗಿದ್ದು ಬಿಡ್ತೇನೆ. ಏನಂತೆ ಸುಮ್ಮನಾದನಲ್ಲ. ಏನು ಚಿಂತೆ ಬಂದು ಪಾರ್ಥ ಎನ್ನೋರೀಗ ತೇಳು ಓ ಓ ಓ ಮಾನಭಂಗವನ್ನು ಗೈದ ಯಾರು ನೀನ ನೀನೋಡು ಏನು ಚಿಂತೆ ಬಂತು ಮಾಥ ಎನ್ನೊಳಿದ ಬೇರು ಮಾನಭಂಗವನ್ನು ಗೈದ ಯಾರು ನಿನಗೆ ನೀನೋಡು ಏನು ಚಿಂತೆ ಬಂತು ಮಾಥ ಎನ್ನೊಳಿದ ಬೇರು ಪಾರ್ಥ, ಏನಯ್ಯ, ಕೈಯಲ್ಲೆತ್ತಿದಂತಹ ಕೋದಂಡವನ್ನು ಕೆಳಗಿಳಿಸಿ ಬತ್ತಳಿಕೆಗೆ ಹಾಕಿದ ಕೈಯನ್ನು ಮತ್ತೆ ಹಿಂದೆಳಕೊಂಡು ಯುದ್ಧ ಮಾಡುವಂತಹ ಆ ಹುಮ್ಮಸ್ಸನ್ನೇ ಕಳ್ಕೊಂಡು ಸುಮ್ಮನಿದ್ದೀಯಲ್ಲ. ಅಕ್ಷರ ತೆಗೆದದ್ದು ಅದು ಕಾತರಿಸಿ ಧನುವಿಳುಹಿ ದುಗುಡದಲ್ಲಿ ಈ ರೀತಿಯಾಗಿ ನೀನು ಕುಳ್ಳಿರಬೇಕಾದ್ರೆ ಮತ್ತೆ ಪುನಃ ನಿನಗೆ ಆ ಪೂರ್ವಸ್ಥಿತಿ ಬಂತೋ ಹೇಗೆ? ಯುದ್ಧ ಪ್ರಾರಂಭಕ್ಕೆ ಅತ್ತ ಕೌರವರ 11 ಅಕ್ಷೋಹಿಣಿ, ಇತ್ತ ಪಾಂಡವರ 7 ಅಕ್ಷೋಹಿಣಿ ಸೈನ್ಯ ಮುಖಾಮುಖಿಯಾಗಿ ನಿಂತಿರುವಾಗ ನೀನು ಒಮ್ಮೆಲೇ ಬೆವರುವುದಕ್ಕೆ ತೊಡಗಿದ್ದೆ. ತರಹಾರಿಸುತ್ತಿದೆ ಎನ್ನ ದೇಹ ಕೇಳ್ ಹುರರೀಪು ಕರದ ಕಾರ್ಮುಕ ಜಾರುತಿಗುವುದು. ಬಹಳಷ್ಟು ದುಃಖಿಸಾಗಿದ್ದೆ. ಆವೇಗಕ್ಕೊಳಗಾಗಿ ನಾನು ಯುದ್ಧ ಮಾಡೋದಿಲ್ಲ, ಹಿರಿಯರನ್ನು ಕೊಂದು ಸಿಗುವ ಸಾಮ್ರಾಜ್ಯ ಬೇಡ, ನಾನಾ ಥರ ಹೇಳಿದೆ. ನೀನು ಬೇಕಾದಷ್ಟು ಬೋಧನೆ ಮಾಡಿದ್ದೆ ನಾನು. ಅದು ಒಂದು ರೀತಿಯಲ್ಲಿ ಗೀತಾಮೃತ. ಮನುಷ್ಯನಿಗೆ ಜೀವನವನ್ನು ಹೇಗೆ ನಡೆಸಬೇಕು, ನಡೆಸುವ ಜೀವನದಲ್ಲಿ ಪಾಪ ಪುಣ್ಯ ಅಂದರೆ ಏನು, ಸುಖ ದುಃಖ ಅಂದರೆ ಏನು, ಎಲ್ಲವನ್ನು ವಿಮರ್ಶೆ ಮಾಡಿ ನಿನಗೆ ನಾನು ಅದನ್ನು ಹೇಳಿ
ಆ ಮೂಲಕವಾಗಿ ನಿನ್ನನ್ನು ಮತ್ತೆ ಪುನಃ ಯುದ್ಧಕ್ಕೆ ನಾನು ಕರೆತಂದದ್ದು. ಆಗ ಹೇಳಿದ್ದೀನಿ ನೀನೇ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದ ಮಯಾಚ್ಯುತ ಕರಿಷ್ಯೆ ವಚನಂ ತವ ಅಂತ ಹೇಳಿದವ. ಈಗ ಮತ್ತೆ ಪುನಃ ಅದೇ ಪ್ರಾರಂಭ ಆಯ್ತಲ್ಲ ಹೇಳು. ಈಗ ಮತ್ತೆ ಪುನಃ ಯುದ್ಧ ಮಾಡದ ಸ್ಥಿತಿಯಲ್ಲಿ ಇದೆಯಲ್ಲ ಹೇಳು. ಇದು ಆಗಾಗ ನಿನಗೆ ಮರುಕಳಿಸಿದರೆ ಯುದ್ಧ ಕ್ಷೇತ್ರದಲ್ಲಿ ನನಗೆ ಉಪದೇಶ ಮಾಡೋದೇ ಕೆಲಸ ಆಗಲಿಕ್ಕಿಲ್ವೋ? ಅದಲ್ಲವಾದರೆ ಏನು ಚಿಂತೆ? ಈಗ ಯಾಕೆ ಚಿಂತೆ ಬಂತು ನಿನಗೆ? ಈ ಚಿತೆ ಮತ್ತು ಚಿಂತೆ ಎರಡು ಬಹಳ ಹತ್ತಿರದ್ದು ನೋಡು. ಒಂದು ಅನುಸ್ವಾರ ಮಾತ್ರ ಕಡಿಮೆ. ಚಿತೆಯಲ್ಲಿ ಹಾಗೆ ಮನುಷ್ಯ ಉರಿತಾನೋ, ಚಿಂತೆಯಲ್ಲಿ ಸಜೀವವಾಗಿ ಉರಿತಾನೆ. ಅದು ಸತ್ತ ಮೇಲೆ ಅವನಿಗೆ ಗೊತ್ತಾಗುವುದಿಲ್ಲ. ಆದರೆ ಚಿಂತೆಯಲ್ಲಿ ಹಾಗಲ್ಲ, ಸಜೀವವಾಗಿರುವಾಗಲೇ ನೀನೇನೋ ಉರಿಯುತ್ತಾ ಇದೆಯಲ್ಲ ಮಾನಸಿಕವಾಗಿ. ನಿನಗಿಂತ ವೈರಾಗ್ಯ ಬರಲಿಕ್ಕೆ ಕಾರಣ ಏನು? ಒಂದು ಮಾತಿದೆ, ಹರಿಕಥೆಯ ಕೇಳಿದಾಗ ಮಸಣದಿಂ ಬಂದಾಗ ಮೈಥುನವು ಮುಗಿದಾಗ ಇರುವ ಬುದ್ಧಿ ಯಾವಾಗಲೂ ಇದ್ದರಿನ್ನೇನು ಸಂಸಾರ ಬಂಧದಿಂ ಎಲ್ಲರಿಗೂ ಮೋಕ್ಷ ಸಿದ್ಧಿ. ಹರಿಕಥೆ ಕೇಳಿದಾಗ ಕೆಲವರಿಗೆ ಕಾಣ್ತದಂತೆ, ಹೌದಲ್ಲ ಏನು ಅನ್ಯಾಯ ನಡೆಯುತ್ತದೆ, ಅನ್ಯಾಯಗಾರರೆಲ್ಲ ಸತ್ತೇ ಹೋದರು, ನಾವು ಅನ್ಯಾಯ ಮಾಡಬಾರದು ಅಂತ ಅಲ್ಲಿಂದ ಹೊರಟು ಬರುವಾಗ ಮನೆಗೆ ಮುಟ್ಟಾಗ ಮರ್ತೋಗ್ತದೆ. ಹಾಗೆ ಮಸಣದಿಂದ ಬರುವಾಗ, ಸತ್ತವನನ್ನು ಸುಟ್ಟು ಬರುವಾಗ ಒಂದು ದಿವಸ ನಾವು ಎಲ್ಲ ಹೀಗೆ ಬಿಡಿ ಸಾಯುವುದೇ ಅಲ್ವೋ ಅಂತ ಹೇಳಿಕೊಂಡು ಬಂದರೆ ಮರುದಿವಸ ತಮ್ಮನನ್ನು ಕೊಲ್ಲುವುದೇ, ಅಣ್ಣನನ್ನು ಕೊಲ್ಲುವುದೇ. ಇಂತಹ ಬುದ್ಧಿ ಮನುಷ್ಯನನ್ನು ಆಕ್ರಮಿಸುವುದು ಸ್ವಾಭಾವಿಕ. ಅಂದರೆ ಅದೆಲ್ಲ ತಾತ್ಕಾಲಿಕವಾದ ವೈರಾಗ್ಯಗಳು, ಪ್ರಸೂತಿ ವೈರಾಗ್ಯವೂ ಅಷ್ಟೇ. ಹಾಗೆ ನಿನಗೇನು ವೈರಾಗ್ಯ? ಈ ವೈರಾಗ್ಯ ಬರಲಿಕ್ಕೆ ಕಾರಣವಾದರೂ ಏನು? ಇದೇನು ತಾತ್ಕಾಲಿಕ ವೈರಾಗ್ಯವೋ ಶಾಶ್ವತ ವೈರಾಗ್ಯವೋ? ಹಾಗೆ ಆಗಬೇಕಾದ್ರೆ ನಿನಗಿಲ್ಲಿ ನೀನನ್ನು ಯಾರಾದರೂ ಮಾನಭಂಗ ಮಾಡಿದವರು ಬೇಕು. ನಿಜವಾಗಿ ಹೌದು, ಮಾನಭಂಗ ಆದಾಗ ಒಬ್ಬ ಅಭಿಮಾನಿಗೆ ಸ್ವಾಭಾವಿಕವಾಗಿಯೇ ಬೇಸರವಾಗ್ತದೆ. ಇನ್ನು ನಾನು ಬದುಕಿಯೇನು ಫಲ ಅಂತ ಅನ್ನಿಸ್ತದೆ. ಯಾರು ನಿನಗೆ ಮಾನಭಂಗ ಮಾಡಿದರು? ಯಾಕೆ ಮಾನಭಂಗ ನಿನಗೆ ಆಗುವ ಪ್ರಸಂಗ ಬಂದು ನೀನು ಹೀಗಿದ್ದರೆ ಸರಿ, ಹಾಗಲ್ಲ. ಮುಂದೆ ಅಬ್ಬರಿಸ್ತಾ ಇದ್ದಾನಲ್ಲ, ಮುಂದೆ ನಿಂದಿರ್ಪ ಕಾಣಿದ ಕೋಮೋ ನಿಂದಿಸ ಕಾಪಿದ ಒಂದು ಬೇಡ ಕುಂದಿಧನುವಾದಳು ಹೀ ಕುಳಿತು ಕೊಂಡಿಪುವುದು ನೀನೇಕೋ ಮುಂದೆ ಕಣ್ಣನೆಂಬ ಧೂರ್ತ ನಿಂದಿಸ ಕಾದಿದಕೋ ಕುಂದಿಧನುವಾದಳು ಹೀ ಕುಳಿತು ಕೊಂಡಿಪುವುದು ನೀನೇಕೋ ಏನು ಚಿಂತೆ ಬಂತು ಮಾಥ ಎನ್ನೊರಿಗ ಬೇರು ಯಾಕೋ ಯುದ್ಧರಂಗದಲ್ಲಿ ನಿನಗೆ ಒಮ್ಮಿಂದೊಮ್ಮೆಗೆ ಯಾಕಾಗ ಹತಾಶಾ ಭಾವನೆ ಬಂತೋ ನನಗೆ ಅರ್ಥವಾಗುವುದಿಲ್ಲ. ನೀನು ಯುದ್ಧವನ್ನು ಸ್ಥಗಿತಗೊಳಿಸಬೇಕಾಗಿದ್ದರೆ ಅಂತಹ ಒಂದು ಸನ್ನಿವೇಶ ಇಲ್ಲಿ ಬಂದದ್ದು ನನಗೆ ಅನ್ನಿಸುವುದಿಲ್ಲ, ಕಾಣುವುದಿಲ್ಲ. ಮುಂದೆ ಆ ಕರ್ಣ, ಆ ಧೂರ್ತ ನಿಮ್ಮೆಲ್ಲರನ್ನೂ ಕೂಡ ಮಾನಸಿಕವಾಗಿ ದೈಹಿಕವಾಗಿ ಹಿಂಸಿಸಿದವ, ನಿನ್ನ ತಮ್ಮಂದಿರನ್ನು ಹೋರಾಟದಲ್ಲಿ ಮರ್ದಿಸಿದವ, ನಿನ್ನ ಅಣ್ಣ ಭೀಮಸೇನನನ್ನು ಬಿಲ್ಲ ಕೊಪ್ಪಿನಲ್ಲಿ ಬಿಲ್ಲಿನಿಂದ ತಿವಿದು ಮೀಸೆ ಇಲ್ಲದವನೇ ನಿನ್ನಂಥವನಿಗೆ ಯುದ್ಧ ಯಾಕೆ ಅಂತ ಪದೇ ಪದೇ ಚುಚ್ಚಿ ಮಾತಾಡಿದವ. ಅಂತ ಕರ್ಣ ನಿಂದಿದ್ದಾನೆ ಹಾಗೆ. ಈಗಲೂ ಮತ್ತೆ ನಾನು ಯುದ್ಧಕ್ಕೆ ಸಿದ್ಧ ಅಂತ ಎದೆಯುಬ್ಬಿಸಿ ಸಿಂಗಿನಿಯನ್ನು ಆ ಕರ್ಣ ಅಂತ ಸೆಳೆದು ಹೋರಾಟಕ್ಕೆ ಅಣಿಯಾಗಿ ನಿಂತ ಟಿವಿಯನ್ನು ನೋಡಬಾರದ ಅಂಥವನ ಮುಂದೆ ನಿನ್ನಂಥವ ಈ ಥರ ಇದ್ದರೆ
ಅದು ಎಷ್ಟೊಂದು ಅಸಹ್ಯವಾಗಿ ಕಾಣಿಸ್ತದೆ ಗೊತ್ತಾ? ಹ? ಸಲಗ ಒಂದು ಯುದ್ಧಕ್ಕೆ ಸಿದ್ಧವಾದಾಗ ಮದ್ದಾನೆಯೊಂದು ಹಿಂಜರಿಯುತ್ತದೆ ಅಂತಂದರೆ ಆಗ ನೋಡೋರಿಗೆ ಬೇಸರ. ಸಮಬಲರಾದವರು ಹೋರಾಟಕ್ಕೆ ನಿಂತಾಗ ಇತ್ತಂಡದವರು ಹೋರಾಟದಲ್ಲಿ ಅಣಿಯಾಗಿ ಪುಂಖಾನುಪುಂಖವಾಗಿ ಎಸೆಯುವ ಬಾಣಗಳನ್ನು ನೋಡಲಿಕ್ಕೆ ಒಂದು ಚಂದ. ಅದನ್ನೆಲ್ಲ ಬಿಟ್ಟು ನೀನು ಈ ರೀತಿಯಾಗಿದ್ದರೆ ಆ ಮುಡಿದು ನಿಂತ ಕರ್ಣನಿಗೆ ನೀನೇನು ತಲೆಬಾಗುವುದು ಅಂತ ಅರ್ಥವ? ಕುಂದಬಾರದು, ಅದು ನಿನ್ನಂಥವ ಕುಂದಬಾರದು. ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ನಿವಾತ ಕವಚರಂಥವರನ್ನು ಕಾಲಕೇಯರನ್ನು ಧ್ವಂಸ ಮಾಡಿ ಆ ಹಿರಣ್ಯಪುರದಲ್ಲಿ ದಾನವರನ್ನೆಲ್ಲ ನಿರ್ನಾಮ ಮಾಡಿ ಅದಕ್ಕಿಂತಲೂ ಹೆಚ್ಚಾಗಿ ದೇವೇಂದ್ರನ ಅರ್ಧಾಸನವನ್ನು ಸ್ವೀಕರಿಸಿ ಅವನಿಂದ ಕಿರೀಟವನ್ನು ತೊಡಿಸಲ್ಪಟ್ಟವನಾಗಿ ಅಷ್ಟು ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಲ್ಲದೆ ದೇವೇಂದ್ರನಿಂದ 15 ಬಗೆಯ ವಿದ್ಯಾಭ್ಯಾಸದಲ್ಲಿ, ಅದು ಶಸ್ತ್ರ ವಿದ್ಯಾಭ್ಯಾಸದಲ್ಲಿ ಪರಿಣತಿಯನ್ನು ಪಡೆದು ಭೂಲೋಕಕ್ಕೆ ತಿರುಗಿನವನಿ. ಜೊತೆಗೆ ದೇವೇಂದ್ರನೇ ಯಾಕೆ ಆ ವಾಯುವಿನಿಂದ, ಕುಬೇರನಿಂದ, ಯಮನಿಂದ ಸಂಮೋಹನಾಸ್ತ್ರವೋ, ದಂಡವೋ, ವಾರುಣವೋ, ಇಂದ್ರಸಂಖ್ಯಕವೋ ಅದನ್ನೆಲ್ಲ ಪಡೆದವ ನೀನು. ಇಂಥ ನೀನು ಈ ಕಾಲಕ್ಕೆ ಯುದ್ಧವನ್ನು ಸ್ಥಗಿತಗೊಳಿಸಿದರೆ ಯಾರಾದರೂ ಮೆಚ್ಚಾರ ಹೇಳು? ನಮಗೆ ಸಿಟ್ಟು ಬರ್ತದೆ. ಇಲ್ಲ, ರೋಷವೂ ಇಲ್ಲ. ನನಗೆ ಸಿಟ್ಟು ಬರ್ತದೆ. ಕೋಪವೇರಿಬಹುದು. ಏನು ಇಂತೆ ಬಂತು ಮಾತ ಎಲ್ಲೋರಿಗ ಬೇರು. ಅರ್ಜುನ ಸ್ವಾಮಿ, ಯಾವ ಕಾಲಕ್ಕೂ ಯುದ್ಧ ಅಂತಂದಾಗ ಹೆದರುವಂಥ ಎದೆಗಾರಿಕೆಯವನೇ ನೀನಲ್ಲ. ಒಂದು ಕಾಲದಲ್ಲಿ ಒಂದು ವದಂತಿ ಇದೆ. ನೀನು ನಿನ್ನ ಆತ್ಮದಲ್ಲಿರುವ ಸತ್ಯವನ್ನು ಹೇಳುವುದಕ್ಕೆ ತೊಡಗಿದಾಗ ಪರಗೃಹದ ಭೋಜನಕ್ಕೆ ವಿಪ್ರರು ಪರಿಣಮಿಸುವವೋ, ಪಶುಗಳು ಇರದೆ ನವತೃಣದಿಂದ ತುಷ್ಟಿಯನೈದು ಒಂದದಲ್ಲಿ ಆಹವ ಬಂದಾಗ ನನಗೆ ಸಂತೋಷವಾಗ್ತದೆ ಅಂತ ನನ್ನಲ್ಲೇ ನೀನು ಹೇಳಿದ್ದುಂಟು. ಅಂದರೆ ಯುದ್ಧ ಅಂತಂದರೆ ಆಯಿತು, ನಿನಗೆ ಅತ್ಯಂತ ಸಂತೋಷ. ನಿನ್ನ ಬಾವುಗಳು ಸ್ಫುರಿಸುವುದಕ್ಕೆ ತೊಡಗ್ತವೆ, ನಿನ್ನ ಭುಜದಲ್ಲಿ ಕಂಡೂತಿ ತಾನಾಗಿ ಉದ್ಭವಿಸ್ತದೆ. ಅಂತಹ ಪರಾಕ್ರಮ ಸಂಪನ್ನ ನೀನು. ನಾನು ಹೇಳೋದು ಬಿಡು, ನಮ್ಮ ವಿರೋಧ ಪಕ್ಷದವರು ಆ ಶಕುನಿ ಅಂತವರೇ ಹೇಳಿದ್ದಾರೆ. ಮಿಕ್ಕವರಿಗೆಲ್ಲ ದೋಷ ಉಂಟು, ಆದರೆ ಅರ್ಜುನನಿಗಿಲ್ಲ. ರಾಮಚಂದ್ರನ ಚರಣಯುಗ, ನಿಸ್ಸೀಮ ಭೀಷ್ಮಾಚಾರ್ಯರ ಶಿರ, ಆ ಮಹಾರಥ ದ್ರೋಣನ ಎದೆ ನಡುಗುವುದು ಸಮರದಲ್ಲಿ. ಆದರೆ ಅರ್ಜುನ ಸೌಮನಸ್ಯನು, ನಿಷ್ಪ್ರಕಂಪನು, ಸನಾಮನ್ ಅರ್ಜುನ ದೇವನೋಡೈ, ಭೂಮಿಯೊಳು ಬಿಲ್ಲಾಳದಾವನು ನಿನ್ನಂಥವನು. ಆ ರಾಮಚಂದ್ರ ಕೋದಂಡ ದೀಕ್ಷಾ ಗುರು, ಅವನಿಗೆ ಕಾಲು ನಡುಗುತ್ತಾ ಇತ್ತಂತೆ ಯುದ್ಧಕ್ಕೆ ಹೋಗುವಾಗ. ಸ್ವಲ್ಪ ಸಂಶಯ. ದ್ರೋಣರು ಶಾಪಾದಪಿ ಶರಾದಪಿ ಕೊಲ್ಲುವುದಕ್ಕೆ ಶಕ್ತರಾದವರು, ಅವರಿಗೂ ಎದೆ ನಡುಗುತ್ತಾ ಇತ್ತಂತೆ. ಭೀಷ್ಮಾಚಾರ್ಯರಿಗೆ ತಲೆ ನಡಬಹುದು, ಆಗ್ತದೋ ಇಲ್ವೋ ಅಂತ. ಪಾಪ ಮುದುಕನಾದ್ರಿಂದಲೇ ಏನೋ, ಅದಕ್ಕೆ ಜನ ಅರ್ಥ ಹೀಗೆ ಕಟ್ಟಿದರು. ಅಂತೂ ಅವರಿಗೆಲ್ಲ ಒಂದೊಂದು ತೊಂದರೆಗಳಿತ್ತು. ಆದರೆ ನಿನಗೆ ಆಗಲ್ಲ. ಧರೆಯೊಳೊಬ್ಬರಿಗೊಂದು ಗುಣ, ಪಾರ್ಥಂಗೆ 3 ಗುಣ, ಗುಣದಲ್ಲಿಯೂ ನೀನು ಶ್ರೇಷ್ಠ. ಆ ರಾಧೆಯನಲ್ಲಿ ಮುಷ್ಟಿ ಅತ್ಯಂತ ಬಲಿಷ್ಠ. ಆ ದ್ರೋಣರಲ್ಲಿ ಶಸ್ತ್ರ ಗುರಿ ರಘುವರಗೆ, ಶತ್ರುವಿಗೆ ಪರಶುಧರ, ಶಸ್ತ್ರ ಖಂಡಿಸುವುದರಲ್ಲಿ ಗಂಗಾಪುತ್ರ. ವಿರೋಧಿಗಳ ಬಾಣವನ್ನು ಖಂಡಿಸೇ ಬಿಡ್ತಾರೆ ಅವರು. ಗುರಿ ಇಡುವುದಲ್ಲಿ ರಾಮನೇ ಶ್ರೇಷ್ಠ, ಶತ್ರು ನಿರ್ನಾಮದಲ್ಲಿ ಪರಶುರಾಮನೇ ಶ್ರೇಷ್ಠ. ನೀನು ಅದೆಲ್ಲವನ್ನು ಪಡೆದವನು ಅಂತ ನಿನ್ನನ್ನೆಲ್ಲರೂ ಹೊಗಳಿದರು. ಆದರೆ ಈಗೇನು ಪ್ರಯೋಜನ ಆಯಿತು?
ನನಗೆ ಸಿಟ್ಟು ಬರ್ತದೆ ಮಾರಾಯ ಅವನನ್ನು ನೋಡುವಾಗ. ಅಲ್ಲ, ಹೀಗೂ ಮಾಡ್ತಾ ನಿಂತಿದ್ದಾನಲ್ಲ, ಅದು ಕೆಟ್ಟವರ ಪಕ್ಷದಿಂದ ಬಂದಿದ್ದಾನೆ, ಕೆಟ್ಟವರ ಪಕ್ಷದಿಂದ ಬಂದು ವಿರಂಭಿಸ್ತಾ ಇದ್ದಾನೆ. ನೀನು ಸೆಣಸಲಿಕ್ಕೆ ನಿತ್ತವ, ನಿನ್ನಂಥವ್ರು ಹೀಗಿದ್ರೆ ಹೇಗಾಗ್ತದೆ? ಇದಕ್ಕೆ ಏನು ಅನ್ನಬೇಕು? ಅಯ್ಯೋ ದೇವರೇ, ನನ್ನ ಅತ್ತೆ ಮಗನೇ, ಪೃಥಾದೇವಿಯ ಮಗನಾಗಿ ಹುಟ್ಟಿ ಪಾರ್ಥ ಅಂತ ನಿನ್ನನ್ನೇ ನಾವು ಕರೆಯುವುದು, ವೀರಾದಿ ವೀರ ಅಂತ ನಿನ್ನನ್ನು ಒಪ್ಪಿಕೊಂಡದ್ದು, ನಿನ್ನ ರಥದಲ್ಲಿ ನಾನೇ ಸಾರಥಿಯಾಗಿ ಕೂತದ್ದು, ನೀನು ಗೆಲ್ಲುವ ಪಕ್ಷ ಅಂತ ನಿನ್ನ ಪಕ್ಷದಲ್ಲಿ ಸೇರಿಕೊಂಡಿದ್ದೇನೆ. ಆದರೆ ನೀನೇ ಹೀಗೆ ಮಾಡಿದರೆ ಮತ್ತೆ ಯಾರಿದ್ದಾರೆ ಹೇಳು? ಏನಯ್ಯ ಇದು? ಏನು ಚಿಂತೆ ಬಂತು ಅಂತ ಪ್ರಶ್ನೆ ಮಾಡಿದೆ. ಹೌದು, ಅದು ಬರುವುದು ಹೊರಗಿಂದಲ್ವ, ಇದಲ್ಲ, ಇದಿಲ್ಲೇ ಉಂಟದ್ದು. ಒಳಗಿಂದಲೇ ಪ್ರಾರಂಭ ನಡುಕದ ಜ್ವರ ಇದು. ಒಂದಂತೂ ಸ್ಪಷ್ಟ, ನಾವು ನಿನ್ನಿಂದ ಕಲಿಬೇಕಿನ್ನೇನಿತ್ತು. ಯಾವುದನ್ನು? ಎಷ್ಟು ಸುಲಭದಲ್ಲಿ ಹೇಳಿ, ಮುಂದೆ ಕರ್ಣನೆಂಬ ದೂರ್ತ ಅಲ್ವಾ? ಆವಾಗ ಸತ್ವಾತಿಶಯನಹೇ ಅಲ್ಲ, ಏ ದೇವ್ರೆ, ನೀನೇ ಅಲ್ವಾ? ಏ ದೇವ್ರೆ, ಅವನಲ್ಲಿ ಮಾತಾಡುವಾಗ ಸತ್ಯನಾರದ್ರು ಹೇಳಿದ್ದು. ಏನು? ಕಂಸನಲ್ಲಿ ಹೇಳಿದ್ರಂತೆ, 1ರಿಂದ 8ರವರೆಗೆ ಹೀಗೂ ಎಣಿಕೆ ಆದೀತು ಅವನ ಬಗ್ಗೆ, 8ರಿಂದ 1ರವರೆಗೂ ಬಂದೀತು ಅಂತ ಹೇಳಿದ್ದುಂಟಲ್ಲ. ಏನೋ ಮಾಡುವಿ ನೀನು ಅನ್ನೋದ್ರಲ್ಲಿ ಅನುಮಾನ ಏನಿಲ್ಲ. ಆದ್ರೆ ಒಂದು ಬೇಡಿಕೆ ಉಂಟು. ಈಗೇನಾಯ್ತು? ನೀನನ್ನು ಹೇಳ್ತಾರಲ್ಲ, ಕಮಲದಂತಹ ಮುಖ, ಚರಣಕಮಲ, ಕರಕಮಲ, ಹೃದಯ ಕಮಲ ಎಲ್ಲ ನಿನ್ನಲ್ಲಿ. ಅಂತಹ ಮುಖವುಳ್ಳ ದೇವನಾಗಿ ನೀನು ಕೇಳುತ್ತೀಯಂತಾದ್ರೆ ನನ್ನ ನಿವೇದನೆ ಉಂಟು. ದೇವ್ರೇ, ದೇವ ಲಾಲಿ ಪುರುದೀಗ ಬಿಡದೊಂದು ಯೋಜನ ನೀವು ನೋಡುವ ಹಾಗೆ, ನೀವೇ ನೋಡುವ ಚೂರಿ ಪೂವಿನ ನಾವನ ಬಿಡಿಸಿದೆನು. ನೀವೇ ನೋಡುವ ತೆರದಿಂದ ಚೂರಿ ಪೂವಿನ ನಾವನ ಬಿಡಿಸಿದೆನು. ದೇವನಾಲಿ ಪೂದೀಗ ಬಿಡದೊಂದು ಯೋಜನ ಅಂತಹ ದೇವನಾಗಿ ದೇವರು ನೋಡದೇ ಇದ್ದದ್ದು ಯಾವುದೂ ಇಲ್ಲ. ಕೇಳುತ್ತೀಯ ಅಂತ ಆದರೆ ನಿವೇದನೆ ಉಂಟು. ಕಾರಣವನ್ನು ಹೇಳಬಲ್ಲೆ. ಏನು? ಯಾಕೆ? ನೀನು ಧನ್ವಂತರಿ, ಎಲ್ಲ ರೋಗಗಳಿಗೂ ಪರಿಹಾರ ನಿನ್ನಲ್ಲುಂಟು. ನಮ್ಮ ದೇವರು ಬೇಡ್ಲಿಕ್ಕೆ ಹೋಗಿದ್ರು ಅಂತ ಕೇಳಿದ್ದೇನೆ ಬಲಿಯಲ್ಲಿ. ಹಾಗೆ ಬೇಡುವವರು ಉದಾಹರಣೆ ಕೊಡ್ಬೋದಲ್ಲ ದೇವರ ಮಟ್ಟಿಗೆ. ಮಗುವನ್ನು ಕಂಕುಳಲ್ಲಿ ಇಟ್ಟುಕೊಂಡು ಹೋಗುವಂತೆ ಬೇಡುವುದಕ್ಕೆ. ಮನೆ ಬಾಗಿಲಲ್ಲಿ ನಿಂತು ಮೆಲ್ಲ ಚಿಮುಟುದು ಮಗುವಿಗೆ. ಮಗು ಅಳುವುದಕ್ಕೆ ಆರಂಭ ಮಾಡ್ತದೆ. ಬರ್ತಾರೆ ಯಾರೊಳಗಿಂದ. ಆವಾಗ ಅಯ್ಯೋ ಮಗು ಏನಾಯ್ತು ಏನಾಯ್ತು ಅಂತ ಕೇಳುವುದು ಮಗುವಿನಲ್ಲಿ ತಾಯಿ, ಬೇಡುವ ತಾಯಿ. ನನ್ನನ್ನು ಅಳಿಸಿ ಕೈಯಿಂದ ಬಿಲ್ಲು ಕೆಳಗೆ ಜಾರಿ ಬೀಳುವ ಹಾಗೆ ಮಾಡಿ ಏನಾಯ್ತು ಅರ್ಜುನ? ಮರ್ಯಾದೆ ಹೋಯ್ತ ನಿನಗೆ? ಏ ದೇವರೇ, ಈಗ ಮಾತಾಡಿ ಮಾತಾಡಿ ಬಂದದ್ದು ನನ್ನ ತಲೆಗ. ಅದೇ ನಾನು ಹೇಳಿದ್ದು. ನಿನ್ನ ಮಾತುಗಳನ್ನು ಕೇಳುವಾಗ ನಾನಿನ್ನ ಆರಂಭ ಮೂಲ ಪಾಠ ಆಗಬೇಕು, ವ್ಯಾಕರಣದಿಂದ ಆರಂಭ ಮಾಡಬೇಕು. ನಾನು ಅರ್ಥ ಆಗ್ಲಿಕ್ಕಿಲ್ಲ ನಿನ್ನ. ಈಗ ನಾನೇ ನಿನ್ನ ಮೂಗು ಕೊಯ್ದು ಕನ್ನಡಿ ತೋರಿಸುವುದು ಅದು? ಅದಲ್ಲದೆ ಮತ್ತಿನ್ನೇನು ಸ್ವಾಮಿ? ಏನು ಏನು? ಕಮಲಾಯತಾಂಬಕನಾದಂತಹ ನೀನು ಇಡೀ ಕುರುಕ್ಷೇತ್ರವನ್ನು ಯಾರಿಗೂ ಕಾಣದೇ ಇದ್ದದ್ದೆಲ್ಲ ನಿನಗೆ ಕಾಣುತ್ತದೆ ಅಂತ ಪ್ರತೀತಿಯೂ ಹೌದು, ನಾವು ಒಪ್ಪಿಕೊಂಡವರು. ಯುದ್ಧ ಆರಂಭ ಆಯ್ತಾ ಇವತ್ತು? ನೋಡ್ತಾ ಇದ್ದಿರಲ್ಲ ನೀವು. ಹೌದು. ಸಾಮಾನ್ಯ ಒಂದು ಬಾಣ ತೆಗೆದದ್ದು. ಏನಾದ್ರು ದ್ವೈರಥದ ಬಗ್ಗೆ ಗೊತ್ತುಂಟು ಅವನಿಗೆ? ಸುದ್ದಿ ಇತ್ತು ಕೌರವ ಇದಕ್ಕೆ ಸಾಕಿದ್ದು ಅಂತ. ಅರ್ಜುನನ ಮುಂದೆ ಏನು ನೋಡಿ ಬಿಡುವಂತ ಒಂದು ಬಾಣ ಹೊಡೆದದ್ದು. ಅದು ಅಷ್ಟು ದೂರ ಹೋಗಿ ಮತ್ತೆ ಇಳಿಜಾರಿನಲ್ಲಿ ತಾನಾಗಿ ಜಾರಿ ಹೋದದ್ದಲ್ಲ, ಬಿಡದೆ ನನ್ನ ಬಾಣದ ಶಕ್ತಿಯಿಂದಲೇ ಹಾರಿತ್ತು. ಹೌದಪ್ಪ, ನಮ್ಮ ಕುರುಕ್ಷೇತ್ರದ ಆ ಭಾಗಕ್ಕೆ ಹೋದದ್ದೆಷ್ಟು ದೂರ? ಅದು ಒಂದು ಯೋಜನೆ. ಖಂಡಿತ ಅದೀತು, ಅನುಮಾನ ಏನಿಲ್ಲ.
ನಮ್ಮ ಮಾವ ಇದ್ರು ಹಾ. ತಕೊಂಡು ಬಂದ್ರು ರಥವನ್ನು, ಅದು ಬೇರೆ. ಅವನಿಗೇನು ಮಾಡುವುದಕ್ಕಾಗಲಿಲ್ಲ. ನೋಡಿದ್ದೀರಿ ನೀವು? ಹೌದು. ಈ ಒಂದು ಯೋಜನೆ ಹೋಗಿದೆ ಅಂತ ನಿಮಗೆ ಗೊತ್ತುಂಟು. ಹೌದು. ಏನು ಇವ್ರೆ? ಅಷ್ಟನ್ನು ನೋಡಿದ್ದೀರಿ, ನೀವು ನೋಡಿದ್ದೀರಿ ಅಂತ ನನಗೆ ಗೊತ್ತಾಗ್ಲಿಲ್ಲ. ನಾನು ಊಹಿಸಿದ್ದು ನೋಡಿದ್ದೀರಿ ಅಂತ. ಹಾ. ಈಗ ಕೆಲವೆಲ್ಲ ನೋಡಿದೊಂದು ಪ್ರತಿಕ್ರಿಯೆ ಬರುವುದು ಅಂತ ಉಂಟು. ಹೌದು. ಅದೇನು ಬಾರದೆ ಇದ್ದಕ್ಕೆ ನಾನು ನೋಡಿರಬಹುದು ಸ್ವಾಮಿ. ಕೆಲವರು ಗಮನಿಸುವುದಿಲ್ಲ ಅದನ್ನು ಸರಿಯಾಗಿ. ಗಮನಿಸುವುದಿಲ್ಲ, ನೋಡಿದ್ದು ಮಾತ್ರ. ಹೌದು. ಅವನೇನು ಮಾಡಿದ? ಹಾ. ಜೀವದ ಆಸೆಯನ್ನೇ ಬಿಟ್ಟವನು. ಹಾ. ಜೀವದ ಆಸೆಯನ್ನೇ ಬಿಟ್ಟು ಇನ್ನು ಬದುಕಿ ಉಳಿದ್ರೆ ಬರುವಾಗ ನೋಡ್ಬೇಕಿತ್ತ ಆ ಬೆವರು ಕ್ರಮ, ಕೈಕಾಲು ನಡ್ಕೋದು ಕರ್ಣನದ್ದು ಓ. ನಾನು ನೋಡ್ತಾ ಇದ್ದೇನೆ. ಹಾ. ಹಾಗೆ ಉಳಿದ್ರು ಸತ್ರು ಇದರಲ್ಲಿ ಒಂದರಲ್ಲಿ ಅಂತ ಒಂದು ಬಾಣ ಒಂದು ಬಿಟ್ಟ. ಹ್ಮ್. ಸ್ವಲ್ಪ ಏನು ಆದ ಹಾಗಾಯ್ತು. ಹಾ. ಈಗ ಗಣಿತ ಪಾಠ ನಿನ್ನಿಂದ ಆಗ್ಬೇಕು ನಮ್ಗೆ. ಒಂದು ಯೋಜನೆ ಅವನ ರಥವನ್ನು ನಾನು ಆರಿಸಿದ್ದೇನೆ. ಹಾ. ಅವನು ಏನೋ ಸ್ವಲ್ಪ ಹಿಂದಕ್ಕೆ ಚಲಿಸಿದಾಗ ಆಗಿದೆ ನಮ್ಮ ರಥ. ಹಾ. ಚಲಿಸಿದೆಯೋ ಇಲ್ವೋ ಗೊತ್ತಿಲ್ಲ. ಹ್ಮ್. ಅಲ್ಲ ಜಾರಿದ್ದೋ ಹಾ. ಈ ರಕ್ತ ಮಾಂಸಗಳಲ್ಲಿ ಅದು ಗೊತ್ತಿಲ್ಲ. ಅದಕ್ಕೆ ದಾಟನೆ ಕೆಳಗಿಳಿದಿದ್ದು. ಹಾ. ಭೀಷ್ಮರಲ್ಲಿ ನೀನು ಮಾತಾಡುವಾಗ ನಾನು ಆಕ್ಷೇಪ ಎತ್ತಲಿಲ್ಲ. ಹಾ. ಅವರು ಅಂತವರು ಹ್ಮ್. ಕರ್ಣನಲ್ಲಿ ಹೋಗಿ ಅವನ ಭುಜ ತಟ್ಟಿ ಅಯ್ಯೋ ನೀನು ಹಾಗೆ ಹೀಗೆ ದೇವೇಂದ್ರ ನೀನು ಎಲ್ಲವೂ ನೀನೆ ಅಂತ ಹೇಳುವ ರೀತಿಯಲ್ಲಿ ಮಾತಾಡಿ ಹಾ. ನನ್ನ ಹತ್ರ ಹೇಳ್ತೇವೆ ಧೂರ್ತ ಕರ್ಣ ಇದ್ದಾನೆ ಅಂತ. ಅದೇ ವ್ಯಾಕರಣ ನಿನ್ನಿಂದ ಕಲಿಬೇಕು ಅಂತ ಹೇಳುದು. ಆದೀತು, ನೀನೀಗ ಕರ್ಣ ಒಬ್ಬ ಶ್ರೇಷ್ಠ ಬಿಲ್ಗಾರ, ಹಾ. ಅವನನ್ನು ಎದುರಿಸುವ ಪ್ರಪಂಚದಲ್ಲಿ ವರ್ತಮಾನಕ್ಕೆ ಕಾಲಕ್ಕೆ ಯಾರೂ ಇಲ್ಲ ಅಂತ ಹೇಳಿದ್ರೆ ಖಂಡಿತ ನಿನ್ನ ಪಾದ ಮುಟ್ಟಿ ನಾನು ಒಪ್ಪಿಕೊಳ್ಳುವನೆ. ಹಾ. ಆದರೆ ಈ ನಡೆದಂತಹ ವ್ಯವಹಾರದಲ್ಲಿ ಹ್ಮ್. ಎನ್ನಯ ಭುಜಬಲದೊಳಗೆ ಏನು ಕುಂದನ್ನು ಕಂಡಿರಿ. ಹಾ. ಆ ಧೀವರಾತ್ಮನನ್ನು ಹೆಚ್ಚು ನಮ್ಮ ರಥವನ್ನು ಹಿಂದಕ್ಕೆ ಸರಿಸಿದ್ದು ಬಂತೋಷ ಭಾವದಿ. ಹೇಗೆ ಒಬ್ಬ ಭಾವನ ಇನ್ನೊಬ್ಬ ಭಾವ ಹೊಗಳುವುದಿಲ್ಲ. ಹೌದೌದು. ಆ ರೀತಿಯಲ್ಲಿ ಆ ಭಾವದಿಂದ ಕರ್ಣನನ್ನು ಹೊಗಳ್ತಿದ್ದೀನಿ. ನಿಮ್ಮ ಭಾವನ ಕರ್ಣ ಹ್ಮ್. ಹೊಗಳಿದ್ರಿ. ಹ್ಮ್. ಆಯ್ತು, ನೀವು ಹೇಳಿದ್ದಕ್ಕೆ ನಾನು ಒಪ್ಪಿಕೊಂಡಿದ್ದೇನೆ. ಈಗ ಕರ್ಣ ನನಗಿಂತ ದೊಡ್ಡ ಬಿಲ್ಗಾರ, ಶ್ರೇಷ್ಠ ಬಿಲ್ಗಾರ ಅಂತ ಒಪ್ಪಿಕೊಂಡಿದ್ದೇನೆ. ಹಾ. ಅವನು ನನಗಿಂತ ದೊಡ್ಡ ಪರಾಕ್ರಮಿ ಅಂತ ಒಪ್ಪಿಕೊಂಡ ಮೇಲೆ ಮತ್ತು ನಾನು ಯುದ್ಧ ಮಾಡಿದ್ರೆ ಆತ್ಮಹತ್ಯೆ ಮಾಡಿಕೊಂಡಾಗೆ ಅಲ್ವ. ಹಾಗೆ ಇದು ಒಟ್ಟು ಎಂತದ್ದು ಬೇಡ ಅಂತ ತಲೆ ಬಿಸಿಯಾಗಿ ಕೆಳಗೆ ಹಾಕಿದ್ದು ನಾನು ಧನುಸ್ಸನ್ನು. ಹಾ. ಯುದ್ಧ ಮಾಡೋದಿಲ್ಲ ಅಂತ. ಈ ಸ್ಥಿತಿಯಲ್ಲಿ ಹಾ. ನಾವಿಷ್ಟೂ ಹೋರಾಟವನ್ನು ಮಾಡಿದ್ದು ಎಲ್ಲ ಕೃಷ್ಣ ನೋಡಬೇಕು, ಕೃಷ್ಣ ಮೆಚ್ಚಬೇಕು. ನಮ್ಮ ಎಲ್ಲಾ ಜೀವನದ ಪ್ರತಿಯೊಂದು ವ್ಯವಹಾರವೂ ಕೂಡ ಶ್ರೀಕೃಷ್ಣನಿಗೆ ಅರ್ಪಣೆ ಎನ್ನುವ ಭಾವದಲ್ಲಿ ನಾವು ಮಾಡಿಕೊಂಡು ಬಂದದ್ದು. ಹಾ. ಇದೀಗ ನಿನಗೆ ಅದಾಗ್ಲಿಲ್ಲ, ನೀವು ಅಲ್ಲಿಗೆ ಹೋಗ್ತೀರಿ ಅಂತಂದ್ರೆ ಏನು ಬೇಸರ ಇಲ್ಲ. ನಿನ್ನ ನಡತೆಯ ಬಗ್ಗೆ ಕುಂದುಕೊರತೆ ಹೇಳುವುದಕ್ಕೆ ನಮಗೆ ಸಾಧ್ಯ ಇಲ್ಲ. ಹಾ. ನಮಗೆ ಇಷ್ಟೇ, ನಮ್ಮ ಹಣೆ ಬರ ಇಷ್ಟೇ. ಪ್ರಾರಬ್ಧ ಅಂದ್ರೆ ಪ್ರಾರಬ್ಧ ಏನು ಆಗುದಿಲ್ಲ. ನಮ್ಮ ಭುಜ ಎಲ್ಲ ಹೋಗಿ ನಿನ್ನ ಭುಜಬಲದ ಮೇಲೆ. ಹೌದು ಓ. ಹೋಯ್ತು. ನಗುತ ಕರುಣಾಕರ ಪೇಗನೆಲೆ ಮರುಳೆ ಅವನ ತನ್ನಲ್ಲಿರುವ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ, ಹ. ಶಸ್ತ್ರಾಸ್ತ್ರ ಪ್ರೌಢಿಮೆಯಲ್ಲಿ, ಅವನಲ್ಲಿರೋ ಧನುರ್ವೇದ ಪಾರಂಗತತ್ವದಲ್ಲಿ ಅವನೇನು ಕಡಿಮೆ ಅಲ್ಲ. ಭೀಷ್ಮ ಅಂತ ಒಪ್ಪಿದ್ದಾರೆ. ಹ. ವಿಶ್ವಸ್ತ್ರೇ, ಅಸ್ತ್ರಸಂಧಾನೆ, ಲಾಘವೇ, ಅಸ್ತ್ರಬಲೆ. ಆಹಾ, ಅದರಲ್ಲೆಲ್ಲ ಸದೃಶಃ ಫಲ್ಗುಣೇನಾಸಿ ಶ್ರೀಕೃಷ್ಣ ಮಹಾತ್ಮನಃ. ಅದರಲ್ಲಿ ನೀನು ಕೃಷ್ಣನಿಗೂ ಅರ್ಜುನನಿಗೂ ಸಮಾನ ಅಂತ ಅವನನ್ನು ಒಪ್ಪಿದವರಿದ್ದಾರೆ. ಅವನೇನು ಕಡಿಮೆ ಅಲ್ಲ. ಅಜ್ಜ ಹೇಳಿದ್ದಾರೆ. ಇದನ್ನು ಅಜ್ಜನು ಒಪ್ಪಿದ್ದಾರೆ. ಅಂದ್ರೆ ಇದರ ಅರ್ಥ ಏನು? ಕರ್ಣನಲ್ಲಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಪರಿಣತಿ ಉಂಟು. ನಿನ್ನಲ್ಲಿ ನಾನೇ ಹೇಳಿದ್ದೇನೆ, ದ್ರೋಣ ಪರ್ವದ ಕಾಲದಲ್ಲಿ ಬಹಳ ದೊಡ್ಡ ಯುದ್ಧ ಸಂಘಟಿಸಿತ್ತು. ಆ ಸೈಂಧವನನ್ನು ಕೊಲ್ಲುವುದಕ್ಕೆ ಮುನ್ನುಗ್ಗುವಾಗ ನಾನು ಕರ್ಣನ ಬಗ್ಗೆ ನಿನಗಾಡಿದ ಮಾತನ್ನು ನೆನಪು ಮಾಡಿಕೊ. ಬ್ರಹ್ಮಣ್ಯ ಸತ್ಯವಾದೀ ಚ ತಪಸ್ವಿ ನಿಯತವ್ರತಃ ರಿಪುಷ್ವಪಿ ದಯಾವಾಂಶ್ಚ ತಸ್ಮಾತ್ ಕರ್ಣೋ ವೃಷಸ್ಮೃತಃ. ಸಾಮಾನ್ಯನೇನು ಅಲ್ಲ ಅವ. ವೈರಿಗಳಿಗೂ ಕೂಡ ಅವನು ದಯೆಯನ್ನು ತೋರುವವ. ಅವನಲ್ಲಿ ಒಳ್ಳೆ ಗುಣಗಳುಂಟು. ಅಂಥ ಗುಣಗಳೆಲ್ಲ ಅವನಲ್ಲಿ ಇರುವುದರಿಂದ ತಸ್ಮಾತ್ ಕರ್ಣೋ ವೃಷಸ್ಮೃತಃ, ಅವನು ದೇವೇಂದ್ರನಿಗೆ ಸಮಾನ ಅಂತ ನಾನೇ ನಿನ್ನಲ್ಲಿ ಹೊಗಳಿದ್ದೇನೆ. ಇದನ್ನೆಲ್ಲ ಯೋಚಿಸು. ಕರ್ಣನನ್ನು ನಾವು ಪೂರ್ಣವಾಗಿ ಅಲ್ಲಗಳೆಯುವುದರಲ್ಲೇ ನಾವು ತಲ್ಲೀನರಾಗಬಾರದು. ಒಳ್ಳೆ ಕೆಲಸ ಮಾಡಿದರೆ ಹೊಗಳಬೇಕು. ಈಗ ನಾನು ಹೊಗಳಿದ್ದು ಒಳ್ಳೆ ಕೆಲಸ ಅಲ್ಲ ಅಂತ ನಿನಗೆ ಅನ್ನಿಸಿದ್ಯಾಕೆಂದ್ರೆ ನೀನು 1 ಯೋಜನದಷ್ಟು ಹಾರಿಸಿದಿ ರಥವನ್ನು. ಅವ ಕೇವಲ 10 ಬಿಲ್ಲಂತಾರ ಹಿಂದೆ ಜಾರಿಸಿದ. ಇದು ಯಾವ ಬಿಲ್ಲಿನಲ್ಲಿ ಲೆಕ್ಕ ಹಾಕಿದ್ರು? ಈಗ ಯುದ್ಧದಲ್ಲಿ ದೊಡ್ಡ ಬಿಲ್ಲು ನಿನ್ನದೇ. ನಿನಗಿಂತ ದೊಡ್ಡ ಬಿಲ್ಲು ಈ ಕ್ಷೇತ್ರದಲ್ಲಿ ಇದ್ದದ್ದು
ನಿಮ್ಮ ಮಗ ಆಗುವವನದ್ದು ಮಾತ್ರ ಘಟೋತ್ಕಜನದು, ಅವನದ್ದು ನಿಮಗಿಂತಲೂ ದೊಡ್ಡದು. ಮತ್ತೆ ನಿನ್ನಷ್ಟು ದೊಡ್ಡ ಬಿಲ್ ಇಲ್ಲಿ ಯಾರಲ್ಲಿಯೂ ಇಲ್ಲ. ಇದೆಲ್ಲೇ ಲೆಕ್ಕ ಹಾಕಿದ್ರು ಈ 10 ಬಿಲ್ಲು ಯೋಜನಕ್ಕಿಂತ ದೊಡ್ಡದಲ್ಲ. ಆದ್ದರಿಂದ ಸಾಮಾನ್ಯವಾದ ಒಂದು ತೌಲನಿಕ ಅಧ್ಯಯನ ಮಾಡಿದರೆ ನಿನ್ನದೇ ದೊಡ್ಡ ಪರಾಕ್ರಮ ಅಲ್ವೇ. ಆದ್ರೆ ಒಂದಲ್ವಾ, ಹಾರಿಸಿದ್ಯ ಯಾವುದನ್ನು ಅಂತ ಬೇಕೋ ಬೇಡುವ? ನನ್ನ ರಥವನ್ನು ಅವನ ರಥವನ್ನು ನಾನು. ನೋಡಿದೀಯ ಇದು ಬರೇ ಬಾಲಿಶವಾದ ಮರುಳ್ತನದ ಮಾತು ನಿನ್ನದು. ಅಲ್ಲವಾದರೆ ಅವನ ರಥ ನಿನ್ನ ರಥ ಸಮಾನವ? ಇವೆರಡನ್ನೂ ಕೂಡ ನಾವು ಒಂದೇ ತೂಕದಲ್ಲಿಟ್ಟು ಹೇಳಲಿಕ್ಕೆ ಆಗ್ತದ? ಹೇಗೆ? ಅವನ ರಥ ಏನು? ವರುಣ ಮತ್ತು ಸೋಮರು ಈ ರಥದಲ್ಲಿ ಕುಳಿತು ಸಹಸ್ರಾರು ವರ್ಷ ಹೋರಾಟ ಮಾಡಿದ್ದಾರೆ, ರಾಜಸೂಯಾಧ್ವರವನ್ನು ಮಾಡಿದ್ದಾರೆ. ಅದಕ್ಕೆ ಸೋಮನೇ ರಾಜನಾಗಿದ್ದು ವರುಣನೇ ಸಹಾಯಕನಾಗಿದ್ದು ಇದೇ ರಥದಲ್ಲಿ ಕೂತು ಹೋರಾಟ ಮಾಡಿದ್ದು. ಈ ರಥ ಇದು ಬೇರೆಯವರ ಹಾಗೆ ಎಲ್ಲಾದರೂ ರಥದ ಕೊಠಡಿಯಲ್ಲಿ ಇಡ್ಲಿಕ್ಕಿರುವುದಲ್ಲ, ಇದು ಬೇಕಾದಾಗ ಬರೋದು ನಿನಗೆ. ಇದು ನೀನು ಹೇಳಿದಾಗೆ ಕೇಳುವ ರಥ ಅಲ್ಲ, ಕೇಳ್ತದೆ ಎಷ್ಟು ಕಾಲ ನಿನಗೆ ಬೇಕಾದಾಗ ಸರಿಯಾದಾಗ. ಅಂದ್ರೆ ಅರ್ಥ ಇದು ಸುಮ್ಮನೆ ಅಲ್ಲಿ ಇಲ್ಲಿ ಕಟ್ಟಿ ಹಾಕ್ಲಿಕ್ಕಿದ್ದ ರಥ ಅಲ್ಲ, ಇದರ ಕುದುರೆಗಳು ಎಲ್ಲೆಲ್ಲೂ ಇರುವಂಥವುಗಳಲ್ಲ. ಈಗ ನಿಮ್ಮ ಪಾಂಡವರದೆಲ್ಲ ರಥಗಳೆಲ್ಲ ಎಲ್ಲಿ ಇತ್ತು ಮೊನ್ನೆ 13 ವರ್ಷ? ಎಲ್ಲರದು ಹೆಚ್ಚಿನದೆಲ್ಲ ಪಾಂಚಾಲ ರಾಜನಲ್ಲಿತ್ತು ನೀವಿಲ್ಲದಾಗ. ನಿನ್ನದೆಲ್ಲಿತ್ತು? ಅಲ್ಲಿತ್ತ? ಇರಲಿಲ್ಲ. ನಿನ್ನ ರಥವೇ ಬೇರೆ, ಇದರ ಸ್ಥಾನವೇ ಬೇರೆ, ಮಾನವೇ ಬೇರೆ. ಈ ರಥ ಈಗ 16 ದಿನ, ಇದು 17ನೇ ದಿನ ಹೋರಾಟ ಆಗುತ್ತಾ ಇದೆ. ಇದರ ಮೇಲೆ ಒಂದು ಕ್ಷತವಾದದ್ದಿರ್ಬೋದಾ ನೋಡ? ನಿನ್ನ ರಥದ ಮೇಲೆ ಒಂದೇ ಒಂದು ಬಾಣದ ಪೆಟ್ಟುಂಟ? ಒಮ್ಮೆ ತೋರಿಸು. ಇಲ್ಲ. ಆದರೆ ಬೇರೆಯವರ ರಥಗಳುಂಟ, ಬೇರೆಯವರ ರಥಗಳು ಉಳಿದಿದ್ದ, ಪ್ರತಿಯೊಬ್ಬರೂ ರಥವನ್ನು ಕಳ್ಕೊಂಡಿದ್ದಾರೆ. ಹಾಗಾದರೆ ನಿನ್ನ ರಥವನ್ನು ಅವರ ರಥವನ್ನು ನೀನು ಸಮಾನ ಅಂತ ಕಂಡ್ರೆ ಹೇಗಾಗ್ತದೆ? ನಿನ್ನ ರಥ ಯುದ್ಧ ಕ್ಷೇತ್ರಕ್ಕೆ ಬಂದರೆ ಸಾಕು, ಈ ರಥದ ಆ ಧ್ವನಿಗೆ ವಿರೋಧಿಗಳ ಎದೆ ಜಲ್ಲೆನ್ನುತ್ತದೆ. ಮಿಕ್ಕವರ ರಥ ಅಂತದ್ದೇನೂ ಅಲ್ಲ. ಆಯ್ತು, ಈ ರಥ ಅಷ್ಟು ದೊಡ್ಡದು, ಅಲೌಕಿಕ ಪವಾಡವುಳ್ಳದ್ದು. ನಿನ್ನ ರಥದಲ್ಲಿರುವ ನಾನು, ನೀನೇ ಹೇಳ್ತೀಯಲ್ಲ ದೇವ ಬೋವ ಕಾವ ಅಂತ, ಬ್ರಹ್ಮಾಂಡೋದರ ಬರಿತ ಅಂತ ನಿನ್ನ ನಾನು ಕೈ ಮುಗಿದು. ಆಯ್ತಲ್ಲ, ಮತ್ತೇನು ಅಂತಹ ಸಾರಥ್ಯಲ್ಲಿಲ್ಲ ಅಲ್ಲ. ಸಾರಥ್ಯದ ಕೈಚಳಕ ಇರಬಹುದು, ಆದರೆ ಆ ಸಾರಥಿಗಿರುವಂತಹ ವಿಶಿಷ್ಟವಾದ ಮಹಿಮೆ ಆ ಶಲ್ಯಭೂಪಾಲರಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ. ನಿನ್ನಲ್ಲಿರುವ ಧನುಸ್ಸು ಗಾಂಡೀವ, ಈ ಗಾಂಡೀವನಂತಹ ಧನುಸ್ಸು ಇನ್ನೊಂದಿದ್ದರೆ ಅದು ಪಿನಾಕವೇ ಆಗಬೇಕಷ್ಟೇ. ವರುಣನ ರಾಜಧಾನಿಯಲ್ಲಿ ಬೆಳೆದು ಬಂದಂತಹ ಧನುಸ್ಸಿದು. ಈ ಧನುಸ್ಸನ್ನು ಹಿಡಿದು ದೇವೇಂದ್ರನೇ ಬಹಳ ವರ್ಷ ಯುದ್ಧ ಮಾಡಿದ್ದಾನೆ. ಅಂತ ವಿಶಿಷ್ಟವಾದಂತಹ ಧನುಸ್ಸು ನಿನ್ನದು. ಮಿಕ್ಕವರಿಗೆ ಎತ್ತುವುದಕ್ಕೆ ಕಷ್ಟ. ಅಕ್ಷಯ ತೂಣೀರಗಳು ಮಾತ್ರವಲ್ಲ, ಗತೇತಿಹಾಸದಲ್ಲಿಯೇ ಅತ್ಯಂತ ಪ್ರವೀಣನಾದಂತಹ ಆಂಜನೇಯ ನಿನ್ನ ಧ್ವಜದ ಮೇಲೆ ರಾರಾಜಿಸ್ತಾ ಇದ್ದಾನೆ. ಅಂತಹ ಕಪಿಧ್ವಜ ನೀನು, ಸಾಕಾರ ಕಪಿಯಿಂದ ಕೂಡಿದವ. ಈ ರಥವ ತೂಕ ಕೆಲವರು ಹೇಳ್ತಾರೆ ಬ್ರಹ್ಮಾಂಡ ಅಂತ, ಅದಲ್ಲ, ಅದರ ಮಹತ್ವ ಅಷ್ಟು ದೊಡ್ಡದು. ಹಾಗಾದರೆ ಯೋಚಿಸಿ ನೋಡು. ಈ ರಥ ಇದಲ್ಲಿರುವಂತಹ ಪರಿಕರಗಳು ಇವುಗಳೆಲ್ಲ ಸಾಮಾನ್ಯವಾದವುಗಳಲ್ಲ. ಅಂತ ಅದ್ವಿತೀಯವಾದಂತಹ ಅದ್ಭುತ ಶಕ್ತಿ ಇರುವಂತಹ ರಥದ ಮುಂದೆ ಅವನ ರಥ ಸಾಮಾನ್ಯವಾದ್ದು ಅಲ್ಲ. ಅದು ಸ್ವಲ್ಪ ಮರ್ಯಾದೆ ಇರುವುದೇ. ಎಲ್ಲರೂ ಹೇಳಿದ ಹಾಗೆ ಬರೇ ಬಡಗಿ ಮಾಡಿದ ರಥ ಅಲ್ಲ. ಕೆಲವರು ಹಾಗೆ ಹೇಳೋರಿದ್ದಾರೆ, ಅದು ಬರೇ ಬಡಗಿ ಮಾಡಿದ, ಅಷ್ಟು ಸುಲಭ ಇಲ್ಲ. ಆದರೆ ನಿನ್ನ ರಥಕ್ಕೆ ಸಮ ಅಲ್ಲ. ಅಂತ ರಥವನ್ನು ನೀನು ಹಾರಿಸಿರಿ ಅಂತಂದ್ರೆ ಏನಾಯಿತು? ಒಂದು ಹತ್ತಿಯ ಮೂಟೆಯನ್ನು ಹಾರಿಸಿದ್ದೇನೆ, ಒಂದು ಕಬ್ಬಿಣದ ಮೂಟೆಯನ್ನು ಹಾರಿಸಿದ್ದೇನೆ. ಮೂಟೆ ಅಲ್ಲೋ ಅಂತಂದ್ರೆ ಅದು ಮೂಟೆಗಳೆರಡು ಒಂದೇ ತೂಕವ? ಅಲ್ವೇ ಅಲ್ಲ. ಆದ್ರಿಂದ ಅರ್ಜುನ, ಕರ್ಣನ ಬಗ್ಗೆ ನೀನು ಹಗುರವಾಗಿ ಚಿಂತಿಸಬೇಡ, ಚೆನ್ನಾಗಿ ಯೋಚಿಸಿ ನೋಡು. ಕರ್ಣ ಈಗ ಮಾಡಿದ ಕೆಲಸ ಉಂಟಲ್ಲ, ಇದು ನಿನ್ನನ್ನು ಎಚ್ಚರಿಸುವುದಕ್ಕೆ ಮಾಡಿದ ಕೆಲಸ. ನೀನು ಯುದ್ಧ ಮಾಡುವುದು ಸಾಕಾಗುತ್ತಾ ಇಲ್ಲ ಅಂತ ನಾನು ನಿನಗೆ ಬೇಕಾದಷ್ಟು ಬಾರಿ ಹೇಳಿದ್ದೇನೆ. ಸಾಕಾಗುವುದಿಲ್ಲ. ಹಾಗಲ್ಲ ನಾನು ಭೀಷ್ಮರ ಎದುರಿಗೆ ಚಕ್ರ ಹಿಡಿದು ಹೊರಟದ್ದು. ನಿನ್ನ ಯುದ್ಧ ಸಾಕಾಗದೆ. ಈಗ ಇವತ್ತು ನಾನು ಅದನ್ನೇ ಹೇಳೋದು ನಿನಗೆ ಪರೋಕ್ಷವಾಗಿ. ನಮಗೊಂದು ಅವಧಿ ಉಂಟಲ್ಲ, ಸಮಯದ ಅವಧಿ. ಈಗ ಕತ್ಲಾಗುವ ಮೊದಲು ಮುಗಿಬೇಕಲ್ಲ ಇದು ಹೇಳು. ಈ ಸಮಯದ ಅವಧಿ ಕೊಟ್ಟು ಒಂದೊಂದು ಕೆಲಸ ನಮಗೆ ಕೊಟ್ಟರೆ ಕೈಕಾಲು ಕಟ್ಟಿ ನೀರಿನಲ್ಲಿ ಹಾಕಿದಾಗ ಆಗುದು, ಬಿಡಿಸಿಕೊಳ್ಳಿಕ್ಕೆ ಕೂಡುವುದಿಲ್ಲ, ಪ್ರಾಣವೇ ಬಿಡಬೇಕಷ್ಟೇ. ಈಗ ಆಗಿದೆ ನಮಗೀಗ. ಈಗ ಕತ್ತಲಾಗುವ ಮೊದಲು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೀನಿ ನೀನು. ಈ ಪ್ರತಿಜ್ಞೆ ಆಗುವ ಮೊದಲು ನಾವು ಸಾಯ್ಬೇಕಾ ಬೇಡುವ? ಖಂಡಿತ ಸಾಯ್ಬೇಕಲ್ವಾ?
ಇನ್ನೇನು ಮಾಡ್ಬೇಕಾಗಿದೆ? ಆದ್ದರಿಂದ ಮನಸ್ಸಿನ ದುಮ್ಮಾನವನ್ನು ಬಿಡು. ಹಾ. ನಿನಗೆ ಕರ್ಣನ ಮರಣ ನಿನ್ನ ಗುರಿ. ಹ್ಮ್. ಕರ್ಣನಿಗೆ ಏನಿಲ್ಲ, ಅವನಿಗೇನು ಗೊತ್ತಾ, ಅವನಿಗೆ ಅರ್ಜುನನಿಗಾನು ಸರಿ ಅಂತ ಆದ್ರೆ ಆಯ್ತು. ಇವತ್ತು ಬೆಳಿಗ್ಗೆ ಹೊರಡುವಾಗ ಹೇಳಿದ್ದು ಅದನ್ನೇ ಅವ. ಪಾಕ ಶಾಸನನು ದೊರರ ಕೂತವನು ಬಗಿದು ಇದಕ್ಕೆ ಶಾಕಿನಿ ಡಾಕಿನಿ ಅವುಗಳಿಗೆ ಕೊಟ್ಟರಾಯ್ತು. ನಾನು ಹೋರಾಟಕ್ಕೆ ಸಮಾನನಾದರಾಯ್ತು. ಅವನ ಕೈಯಲ್ಲಿ ಅವನ ಜುಟ್ಟಿನಲ್ಲಿ ನನ್ನ ಕೈ, ನನ್ನ ಜುಟ್ಟಿನಲ್ಲಿ ಅವನ ಕೈ, ಅವನ ತೊಡೆಗೆ ನನ್ನ ತೊಡೆ, ಅವನ ಕೈಗೆ ನನ್ನ ಕೈ, ಹೀಗೆ ಹೋರಾಟ ಮಾಡಿದರೆ ಅವನಿಗೆ ಸಮಾನ ಅಂತ ಆದರೆ ಆಯಿತು. ಈಗ ನಾನು ಸ್ವಲ್ಪ ಅವನನ್ನು ಉಬ್ಬಿಸಿ ಬಿಟ್ಟಿದ್ದೇನೆ, ಗೊತ್ತಾಯ್ತಲ್ಲ. ಈಗ ಸಾಮಾನ್ಯವಾಗಿ ಅವನಿಗೆ ಈ ಕೆಲವರಿಗೆಲ್ಲ ಒಂದು ಸನ್ಮಾನ ಬಹಳ ಬೇಗ ಮಾಡಿಬಿಟ್ರೆ ಮತ್ತೆ ಅಲ್ಲಿಗೆ ಮುಗಿಯಿತು. ಈಗ ಅವನನ್ನು ನಾನೊಂದು ಸನ್ಮಾನ ಮಾಡಿದ್ದು ಅಂದ್ರೆ ಅವ ಇನ್ನು ನಿವೃತ್ತ ಅಲ್ಲ. ನಿವೃತ್ತರಾದವರಿಗೆ ಮಾಡಿದರೆ ತೊಂದರೆ ಆಗುವುದಿಲ್ಲ. ಇನ್ನು ಪ್ರವೃತ್ತನಾಗಿ ಗೆಲ್ಲಬೇಕು ಅಂತ ಇದ್ದಾನೆ. ಅವನ ಪ್ರವೃತ್ತಿಗೆ ಸ್ವಲ್ಪ ತಣ್ಣೀರ ರಚಿದ್ದು ನಾನು. ಈಗ ನಿನ್ನೇನು ಬೇಸರಿಸಬೇಡ ನೀನು. ಎತ್ತು ಬಿಲ್ಲನ್ನು ಎತ್ತು. ಮತ್ತೊಮ್ಮೆ ನಿಮ್ಮ ಪಾದ ಮುಟ್ಟಿ ಸಿದ್ಧರಾಗಿದ್ದೇನೆ. ಅಂಧನಾದಂತಹ ನೃಪತಿ ಧೃತರಾಷ್ಟ್ರನಲ್ಲಿ ಸಂಜಯ ಹೇಳುತ್ತಾ ಇರಬಹುದು ಕದನದ ವೃತ್ತಾಂತಗಳನ್ನು. ಏನು ಮಾಡಿದ ಕರ್ಣ? ಸಹಜವಾಗಿಯೇ ಪ್ರಶ್ನೆ ಉದ್ಭವವಾಗಿರಬಹುದು. ಈ ಮಜಲ್ನಲ್ಲಿ ನಾನು ಚಿಂತಿಸುವಾಗ ಏನಾದರೂ ಮಾಡಲೇಬೇಕಲ್ಲ. ಆದ ಕಾರಣ ಬತ್ತಳಿಕೆಗೆ ಕೈ ಹಾಕಿದ್ದೇನೆ. ಸಿಕ್ಕಿತಲ್ಲ ಒಂದು ಶರ. ಜಗಿಸುತ್ತ ಉಗುಳುವ ವಿಷದುರಿ ರಂಪನದೊಳಗಿಹ ಖಗ ಸಂತತಿಯಲಿಯೇ ಸರ್ಪಮುಖಿ ಬಾಣ ಗುರುಗಳು ಪ್ರೀತಿಯಿಂದ ನನಗೆ ಅನುಗ್ರಹಿಸಿದ್ದು. ದಿನನಿತ್ಯ ಇದರ ಪೂಜೆಯನ್ನು ನಾನು ಮಾಡುತ್ತಾ ಇದ್ದೆ. ಸಮಯಕ್ಕೆ ಸರಿಯಾಗಿಯೇ ನನ್ನ ಕೈಗೆ ದೊರಕಿತಲ್ಲ. ತೆಗೆದಿದ್ದೇ ತಡ. ಆಹಾ ಆಹಾ, ಹೇಗೆ ವಿಜೃಂಭಿಸುತ್ತಾ ಉಂಟು ಈ ಬಾಣ. ಯಾವ ರೀತಿ ಸೂರ್ಯನು ತನ್ನ ತೀಕ್ಷ್ಣವಾದ ಕಿರಣಗಳಿಂದ ಮೋಡಗಳನ್ನು ದೂರೀಕರಿಸಿ ಗಗನದಲ್ಲಿ ವಿಜೃಂಭಿಸುತ್ತಾನೋ ಹಾಗೆ ಈ ಬಾಣ ಜಗ ಜಗಿಸುತ್ತಾ ಹೊಳೆಯುತ್ತಾ ಉಂಟು. ಇದನ್ನು ತೆಗೆದದ್ದೇ ತಡ. ಹಾ 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 ಹಾ, ಗಗನ ಮಾರ್ಗದಲ್ಲಿ ಸಂಚರಿಸುವ ಖಗ ಸಂತತಿಗಳೆಲ್ಲ ಉರಿದು ಬೀಳ್ತಾ ಇವೆ. ಇದಿರು ಪಕ್ಷದವರನ್ನು ಈಕ್ಷಿಸಿದರೆ ಪ್ರತಿಯೊಬ್ಬರೂ ಉದ್ಗಾರವನ್ನು ಎತ್ತುತ್ತಾ ಇದ್ದಾರೆ. ಪಾಂಡು ತನಯಗೆ ಬಂದ ಹರಿಭವ ಏನೆಂಬೆ. ಹಾ 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 ಹಾ, ಅರ್ಜುನನನ್ನು ನಾನು ಈಕ್ಷಿಸಿದರೆ ಗೌರವರ್ಣದ ಅವನು ಕಪ್ಪಗಾಗಿದ್ದಾನೆ, ಕಪ್ಪಗಿರುವ ಕೃಷ್ಣ ಬೆಳ್ಳಗಾಗಿದ್ದಾನೆ. ಎದುರು ಸೇನೆ ಸಂಪೂರ್ಣ ನಿಸ್ತೇಜವಾದ ಈ ಹೊತ್ತಿನಲ್ಲಿ ಈ ಬಾಣದ ಬಗ್ಗೆ ಸಾಕಷ್ಟು ಭರವಸೆಯನ್ನು ನಾನು ಇರಿಸಿದ್ದೇನೆ. ಆದ ಕಾರಣ ಬಹಳ ಆಡಂಬರದೊಳಗ ಬಾಣದ ಗುರಿ ನೋಡಿ ನರನ ಗಳಕೆ, ನೋಡಿ ಗುರಿ ನೋಡಿ ನರನ ಗಳಕೆ, ನಾನು ಗುರಿ ನೋಡಿ ನೋಡಿ ನರನ ಗಳಕೆ, ಗುರಿ ನೋಡಿ ನರನ ಗಳಕೆ, ಕೂಡುದ ಶಲ್ಯನ ಕಂಡ ಗಜ, ಕೂಡುದ ಶಲ್ಯನ ಕಂಡ ಗಜ, ಮಾತಾಡಿದ ನಕ್ಕನಿಗೆ
ನನ್ನ ಬಗ್ಗೆ ನಾನೇ ಹೊಗಳಿಕೊಳ್ಳುವ ಸ್ವಭಾವದವನಲ್ಲ. ಈ ಬಾಣದ ಬಗ್ಗೆ ಸಾಕಷ್ಟು ಭರವಸೆಯನ್ನು ಇರಿಸಿಕೊಂಡಿದ್ದೇನೆ. ಕಾರಣ ಇಷ್ಟೇ, ಅದು ಸಕಾಲಕ್ಕೆ ನನಗೆ ದೊರಕಿದೆ. ಗುರುಗಳಿಂದ ಅನುಗ್ರಹೀತವಾದಂತಹ ಬಾಣ ಇದು ಖಂಡಿತವಾಗಿ ನನ್ನ ಮನದಲ್ಲಿ ಎಣಿಸಿದ ಕ್ರಿಯೆಯನ್ನು ಮಾಡುವಲ್ಲಿ ಪರ್ಯಾಪ್ತವಾಗಬಲ್ಲದು ಅಂತ ನನ್ನ ಮನಸ್ಸು ಹೇಳ್ತಾ ಉಂಟು. ನನಗೂ ಅರ್ಜುನಿಗಿರುವ ಪಂಥಾಹ್ವಾನ ಅದೇ, ಕೊರಳಿಗೆ ಕೊರಳು. ಅವನು ಹೇಳಿದ್ದ ಅದನ್ನೇ, ತಲೆಯನ್ನು ನೀಗಲಿಕ್ಕಹುದು. ಹಾಗಾಗಿ ಬೇರೆ ಅಂಗಗಳ ಬಗ್ಗೆ ನಮ್ಮ ಲಕ್ಷ್ಯವಿಲ್ಲ. ನರನನ್ನು ನೋಡಿ ಅಲ್ಲ, ನರನ ಗಳ ನೋಡಿ ಗುರಿ ಹಿಡಿದಿದ್ದೇನೆ. ಈ ಬಾಣದಲ್ಲೇ ಪ್ರಸಂಗ ಮುಗಿಯಬೇಕು, ಇನ್ನು ಹೆಚ್ಚು ಉದ್ದ ಹೋಗಬಾರದು. ಶ್ರೀಕೃಷ್ಣ ಆವಾಗಲೇ ಅರ್ಜುನಲ್ಲಿ ಹೇಳಿದ್ದಾನೆ, ಸಮಯ ನಿಗದಿತವಾದ ಕಾರ್ಯಕ್ರಮ ಇದು. ಹಾಗಾಗಿ ಬೇಗನೆ ಮುಗಿಸುವ ಯೋಜನೆಯಲ್ಲಿ ಬಾಣವನ್ನು ತೆಗೆದು ಬಿಲ್ಲಿನ ನಾರಿಗೆ ಜೋಡಿಸಿ ಕಿವಿಯ ಪರ್ಯಂತ ಕುಡಿದು ಒಬ್ಬ ಇದ್ದಾನೆ ಬಹಳ ಮುಖ್ಯವಾದವನು, ನಮ್ಮ ರಥದಲ್ಲಿಯೇ ಅಲ್ಲ, ನನ್ನ ಸಮೀಪವರ್ತಿಯಾಗಿ, ನನ್ನ ಸಾರಥಿಯಾಗಿ, ಮನೋರಥಿಯಾಗಿ ವ್ಯವಹಾರ ಮಾಡುವ. ಸ್ವಲ್ಪ ಸಿಟ್ಟಿನವರು ಹೌದು, ಅಲ್ಲ ಅಂತ ನಾನು ಹೇಳುವುದಿಲ್ಲ. ಅವರು ಹೇಳಿ ಅದು ನಾನು ಹೇಳಿ ಕೊಡು. ಯಾವ ಕ್ರಿಯೆಯೋ ಅಲ್ಲ ಅಂತ ನಾನು ಹೇಳಬಾರ್ದು. ಅವರು ಹೇಳಿದರೆ ಅದು ಸಮರ್ಥನೀಯ. ಇರಾವತಿ ಮತ್ತು ಚಂದ್ರಭಾಗಾ ನದಿಯ ನಡುವಣ ಪ್ರದೇಶದ ಮಾದ್ರಾ ದೇಶದ ಮೂರ್ಧಾಭಿಷೇಚನಗೊಂಡ ದೊರೆ ಸಾರಥ್ಯದಲ್ಲಿ ನಾನು ಆವಾಗ ಹೇಳಿದ ಹಾಗೆ ಉಪಕುಲಪತಿಯಾಗುವ ಯೋಗ್ಯತೆ ಉಳ್ಳವರು ಅನೇಕ ಶಿಷ್ಯರನ್ನು ತಯಾರು ಮಾಡಿದವು. ಸಾರಥ್ಯಕ್ಕೆ ಒಂದು ವಿಶ್ವವಿದ್ಯಾಲಯ ಇದ್ರೆ ಅದು ಮಾದ್ರಾ ದೇಶ. ಬಹಳ ಹಿಂದಿನ ಅನುಭವ, ಹಳೇ ಕಲಾವಿದ, ಹೊಸಬರಿ ಎಷ್ಟಾದರೂ ಅಷ್ಟೇ. ಮುದುಕ ಕೋಲೂರಿದ ಹಾಗೆ ಯುವಕನಿಗೆ ಕಾಲೂರ್ಲಿಕ್ಕಾಗುವುದಿಲ್ಲ ಎಂಬ ಗಾದೆ ಉಂಟು. ಶಲ್ಯರು ದೊರಕಿದ್ದು ನನ್ನ ಸೌಭಾಗ್ಯ. ಸುಯೋಧನಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ, ಶಲ್ಯ ಅತುಲ್ಯ ಸಂಪನ್ನಲ್ಲವೈ. ಗೊತ್ತುಂಟು ನನಗೆ, ಬರೇ ಸಾರಥ್ಯಕ್ಕೆ ಮಾತ್ರ ಅಲ್ಲ, ರಥಿಕನಾಗಿಯೂ ಹೌದು. ಅನುಭವ, ಆ ಸಂಪತ್ತು ಅವರಲ್ಲಿ ಉಂಟು. ನಾನು ಬಾಣವನ್ನು ಹೂಡುವುದಲ್ಲ, ಅವರಲ್ಲಿಯೂ ಅಭಿಪ್ರಾಯವನ್ನು ಮಂಡಿಸಬೇಕು. ಒಂದುಂಟು, ಒಬ್ಬನೇ ಆಗಿ ಕೈಗೊಳ್ಳುವ ತೀರ್ಮಾನ ಯಾವಾಗಲೂ ಸಮಂಜಸ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಇಬ್ಬರು ಸೇರಿದರೆ ಏನಾದರೂ ಆದೀತು, ಅದು ಆಗಲೇಬೇಕು. ಹಾಗಾಗಿ ವಿನೀತನಾಗಿ ಶಲ್ಯರಲ್ಲಿ ನನ್ನ ಬೇಡಿಕೆಯನ್ನು ಮುಂದಿರಿಸ್ತೇನೆ. ಶಲ್ಯ ಭೂಪಾಲರೇ, ಮಹಾರಥಿ ಏನು ಸಾರಥಿ ಏನು ಸಾರಥಿ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಈ ಸರಳು ಪಾಂಡವ ಸೇನೆಯನು ಗೆಲ್ಲಬಹುದೇ? ಅಥವಾ ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಸಾಧ್ಯವಾದೀತೆ? ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಆನಲಮ್ಮುವರುಂಟೆ? ಆನಲಂಬುವರುಂಟೆ? ಉಂಟೆ? ಆನಲಂಬರುಂಟೆ? ಈ ಬಾಣವನು ನಿನಗಿದು ಸಾನುರಾಗವೇ ಹೇಳನರು? ನಿನಗಿದು ಸಾನುರಾಗವೇ? ನಿನಗಿದು ಸಾನುರಾಗವೇ ಹೇಳನರು? ಬೇಡಬೇಕನಗೆ ರವಿ ಗುರುವಿನ ಮಗ ನೋಡಿ ಮಾತ್ರಾಧೀಶ ನಿಂತೆಂದ. ಮಾತ್ರಾಧೀಶ, ಕರ್ಣ, ಬಹುವಚನದಲ್ಲಿಯೇ ನಾನು ನಿಮ್ಮನ್ನು ಸಂಬೋಧಿಸಬೇಕು. ವಚನ ಬಹುವಾದಷ್ಟು ಏಕಸ್ವಾಮ್ಯಕ್ಕೆ ಪೆಟ್ಟು.
ಆದ ಕಾರಣದಿಂದಲೇ ಏಕವಚನವನ್ನು ಬಳಸುತ್ತಾ ಇದ್ದೆ. ಒಳ್ಳೆಯದಪ್ಪ. ಆತ್ಮೀಯತೆಯನ್ನು ಸೂಚಿಸುತ್ತದೆ ಎಂಬ ಕಾರಣಕ್ಕಾಗಿ ನಾನು ಮತ್ತು ನೀನು ಒಂದೇ ಉದ್ದೇಶದಿಂದ ಈ ರಣಾಂಗಣವನ್ನು ಪ್ರವೇಶಿಸಿದವರು. ಹೌದಲ್ಲ? ಪಾಂಡವ ಸೇನೆಯನ್ನು ಗೆಲ್ಲಬೇಕು, ಜಯಲಲನೆಯನ್ನು ನಮ್ಮ ಕೌರವನಿಗೆ ತಂದು ಕೊಡಬೇಕು ಹೌದು ಎಂಬ ವಾಂಛೆಯಿಂದ ಈ ಪ್ರದೇಶವನ್ನು ಪ್ರವೇಶಿಸಿದವು. ಸತ್ಯವೇ. ಮೊದಲಿಗೆ ನನಗೂ ನಿಮಗೂ ವೈಮನಸ್ಯ ಇದ್ರೂ ಅದು ಅಭಿಪ್ರಾಯ ವ್ಯತ್ಯಾಸವೇ ಹೊರತು ಬೇರೇನೂ ಅಲ್ಲ. ಅದು ಮೊದಲಿಗೆ ಅಲ್ವೋ? ಆಮೇಲೆ ನೀವು ನನ್ನನ್ನು ಪ್ರಶಂಸಿಸಿದ್ದು ಉಂಟು. ಹೌದು. ಏಸು ಬಲಾಢ್ಯ ತೋಳುಗಳು, ಇನ್ನೇಸು ವಿಕ್ರಮದ ಬಾಣಗಳು. ಹೌದು. ನಾನು ಹೊಗಳಿಕೆಗೆ ಕುಗ್ಗುವುದಿಲ್ಲ, ತೆಗಳುವಿಕೆಗೆ ಕುಗ್ಗುವುದಿಲ್ಲ. ನಿಮ್ಮಂಥವರು ನಮ್ಮ ರಥದಲ್ಲಿ ಇರುವಾಗ ಉಂಟಾದಂತಹ ಜಿಜ್ಞಾಸೆಯನ್ನು ತರ್ಕಿಸಿ ಸರಿಯಾದ ತೀರ್ಮಾನಕ್ಕೆ ಬರುವಲ್ಲಿ ಸಹಕಾರಿಯಾಗಬೇಕು ನಿಮ್ಮ ಅಭಿಮತ ಎಂಬ ಕಾರಣಕ್ಕಾಗಿ ನಿಮ್ಮಲ್ಲಿ ವಿನಂತಿಸುತ್ತಾ ಇದ್ದೇನೆ. ಆಲಿಸೋಣ ಅಂತೆ. ಸಾರಥಿ, ಏನು ಈ ಸರಳು? ಪ್ರಾಮಾಣಿಕವಾಗಿ ನಾನು ಕೇಳು. ಸರ್ಪಮುಖಿ ಬಾಣ ಇದು. ನನಗೆ ಅನುಗ್ರಹೀತವಾದಂದಿನಿಂದ ಈ ಬಾಣದ ಪರಿಚಯ ನನಗಿದೆ. ಆದರೆ ನನ್ನ ಊಹನೆಗೂ ಮೀರಿ ಏನೋ ಒಂದು ಶಕ್ತಿಯನ್ನು ಅಳವಡಿಸಿಕೊಂಡಂತೆ ಈ ಬಾಣ ಮಂತ್ರವನ್ನು ನಾನು ಅದರ ಮೇಲೆ ಆರೋಪಿಸುವ ಮೊದಲೇ ಕ್ರಿಯೆಯನ್ನು ತೋರಿಸುವುದಕ್ಕೆ ಪ್ರಾರಂಭ ಮಾಡಿ ಪರಿಣಾಮವನ್ನು ನಾನೂ ಕಂಡಿದ್ದೇನೆ. ಮುಂದಿರುವ ನೀವು ಧಾರಾಳವಾಗಿ ಅದನ್ನು ಕಂಡಿರುತ್ತೀರಿ ಎಂಬ ವಿಶ್ವಾಸದಿಂದಲೇ ನಾನು ಕೇಳುವುದು. ಬೆಕ್ಕಸಗೊಂಡಿದ್ದೇನೆ ಕೂಡ. ಇದು ಯಾವ ರೀತಿಯದ್ದೆಂಬುದೇ ನನಗೆ ಅರ್ಥವಾಗ್ತಾ ಇಲ್ಲ. ಆದರೆ ಒಂದುಂಟು ಶಲ್ಯ. ಏನು? ಇದು ಸಾಕಷ್ಟು ಶಕ್ತಿಯುತವಾದ ಬಾಣ ಎನ್ನುವುದು ನಿಸ್ಸಂದೇಹ. ಈ ನಿಟ್ಟಿನಲ್ಲಿ ಈ ಬಾಣ ಪಾಂಡವ ಸೇನೆಯನ್ನು ಗೆಲ್ಲುವಲ್ಲಿ ಖಂಡಿತ ಸಮರ್ಥವಾಗ್ತದೆ. ಮತ್ತೆ ಆಲಂಕಾರಿಕವಾಗಿ ಹೇಳೋದಿದ್ರೆ ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾವಿಧಿಯ ತರವಲ್ಲುದು. ಎರಡು ಒಂದೇ. ಈ ಕೆಲವೊಮ್ಮೆ ಮಾತು ಉದ್ದಾಗಬೇಕು ಅಂತ ವಾಕ್ಯವನ್ನು ತುಂಡು ತುಂಡು ಮಾಡಿ ನಾವು ಹೇಳಿದ ವಿಷಯ ಒಂದೇ. ಹಾಗಾಗಿ ಈ ಬಾಣ ಆದರೂ ವಾಂಗ್ಮಯದಲ್ಲೂ ಅದಕ್ಕೂ ಸ್ಥಾನ ಇದೆ. ಉಂಟಪ್ಪ. ಆದರೆ ಅದಕ್ಕೆ ಸ್ಥಳ ಉಂಟು. ಎಲ್ಲರಿಗೆ ಆಗುವುದಿಲ್ಲ, ಆದವರಿಗೆ ಎಲ್ಲವೂ ಸರಿ ಇರುವುದಿಲ್ಲ. ಹಾಗಾಗಿ ನಾವು ಈ ಬಾಣದ ಬಗ್ಗೆ ಚಿಂತಿಸಿ ಒಂದು ರೀತಿಯಲ್ಲಿ ನಾನು ಸೋತಿದ್ದೇನೆ, ಪ್ರಾಮಾಣಿಕವಾಗಿ ಹೇಳು. ಅಂದರೆ ಈ ಬಾಣ ಎಂಥದ್ದು ಅಂತ ಗೊತ್ತಾಗಲಿಲ್ಲ, ಇದರ ಒಳ ಗೊತ್ತಾಗಲಿಲ್ಲ. ಒಂದು ವಿಷಯ ಗೊತ್ತುಂಟು. ಯಾವುದು? ಈ ಬಾಣವನ್ನು ಆನಲಂವರುಂಟೆ. ಈ ಆನಿಸುವುದು ಅಂತಂದ್ರೆ ಗೋಡೆಗೆ ಏಣಿಯನ್ನು ಆನಿಸಿದ ಹಾಗೆ. ಅದು ಒಂದು ಕ್ರಮ. ಅಂದ್ರೆ ಇದನ್ನು ಎದುರಿಸುವವರಿದ್ದಾರೆ. ಇದು ನಿಮ್ಮಲ್ಲಿ ಕೇಳೋದು ಯಾಕೆ? ನಿಮಗೆ ಕೌರವನಲ್ಲಿ ಸಾನುರಾಗ ಉಂಟು, ಕೌರವನಲ್ಲಿ ನನಗೆ ಸಾನುರಾಗ ಉಂಟು. ಹಾಗಾಗಿ ನಮಗಿಬ್ಬರಿಗೆ ಸಾನುರಾಗ ಉಂಟು. ನೀವು ಒಂದು ವಿಶೇಷ ಗುಣವನ್ನು ಮೈಗೂಡಿಸಿಕೊಂಡವರು. ನೀನು ಗಮನಿಸಿದ್ದು ನನಗೆ ತಿಳಿಯದ್ದು ಯಾವುದೋ? ನೀವು ಮುಖ ನೋಡಿ ಮಾತಾಡು. ಅದು ನನಗೆ ಅಭ್ಯಾಸ. ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು. ಆದ ಕಾರಣವೇ ಖಂಡಿತವಾದಿ ಶಲ್ಯ. ಶಲ್ಯ ಎಂಬ ಶಬ್ದಕ್ಕೆ ಅರ್ಥವು ಹಾಗೆ ಅಂತ. ಮೊನಚಾದ ಬರ್ಚಿಯ ಹಾಗೆ ಅಂತ. ಹಾಗಾಗಿ ನೇರ ನುಡಿ, ದಿಟ್ಟ ನುಡಿ, ಇದು ಶಲ್ಯರ ಬಾಯಿಯಿಂದ ಬರುವುದು. ಇದನ್ನು ಮೆಚ್ಚಿದ ನಾನು ಈ ಬಾಣದ ಬಗ್ಗೆ, ಮತ್ತೆ ನಾನು ಗುರಿ ಹಿಡಿದಿದ್ದರ ಬಗ್ಗೆ ಹೇಳುವುದು. ಶಲ್ಯರೇ, ನನ್ನ ಅರ್ಜುನನ ಪ್ರತಿಜ್ಞೆ ಕುತ್ತಿಗೆ. ಹಾಗಾಗಿ ಅರ್ಜುನನ ಕುತ್ತಿಗೆಗೆ ಸರಿಯಾಗಿ ಈ ಬಾಣವನ್ನು ಹಿಡಿದಿದ್ದೇನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಸ್ಪಷ್ಟ ಮಾತುಗಳಲ್ಲಿ ಹೇಳಬೇಕು. ಮತ್ತೆ ಮುಖ ನೋಡಿ ಹೇಳಬೇಕು ಅಂತ ಹೇಳಲಿಕ್ಕಿಲ್ಲ, ಯಾಕಂದ್ರೆ ನಿಮ್ಮ ಸ್ವಭಾವ ಹಾಗೆಂದು ಮುಖಕ್ಕೆ ತಕ್ಕ ಹಾಗೆ ಹೇಳುವ ಸ್ವಭಾವ ಅಲ್ಲ. ಮುಖ ನೋಡಿ. ಈ ಕೆಲವರು ಮಾತಾಡುವಾಗ ತಲೆ ತಗ್ಗಿಸಿ ಮಾತಾಡುದು, ಅವರನ್ನು ನಂಬಬಾರದು. ನೀವು ಕುತ್ತಿಗೆ ಮೇಲಿನಿಂದ ಮಾತಾಡುವವರಲ್ಲ, ಎದೆ ಆಳದಿಂದ ಮಾತಾಡುವ. ನಿಮ್ಮ ಬಗ್ಗೆ ನಾನು ಸಂಶೋಧನೆ ಮಾಡಿ ತಿಳ್ಕೊಂಡ. ಅನುಭವಿಸಿ ಆಡುವುದು ಬೇರೆ, ಆಡಿದ್ದನ್ನು ಅನುಭವಿಸುವುದು ಬೇರೆ. ಒಂದು ಮಾತು ಕೊಟ್ರೆ ಅದಕ್ಕಾಗಿ ನಿಮ್ಮನ್ನು ನೀವೇ ಸಮರ್ಪಿಸಿಕೊಳ್ಳುವ. ತೆತ್ತುಕೊಂಡೇನು
ಬರೇ ಒಂದು ಊಟಕ್ಕೆ, ಇಲ್ಲದೆ ಬಾಯಾರಿಕೆ ಕೊಟ್ಟದ್ದಕ್ಕೆ ಪಕ್ಷಕ್ಕೆ ಬಂದವರು. 10 ವರ್ಷ ತಪಸ್ಸು ಮಾಡಲಿಲ್ಲ, ಪಂಚಾಗ್ನಿಯಲ್ಲಿ ನೆಲೆಸಲಿಲ್ಲ, ಮೈ ಮೇಲೆ ಹುತ್ತ ಬರಲಿಲ್ಲ, ಒಂದು ಊಟದ ಪ್ರಶ್ನೆ ಅಲ್ವೋ ಮಾತು. ಅದು ಕೃತಿ ಆಗಬೇಕು ಅಂತ ಪ್ರಪಂಚಕ್ಕೆ ತೋರಿಸಿಕೊಟ್ಟ. ಆದ್ರಿಂದಲೇ ಅಲ್ವ ಕೌರವೆಲ್ಲ ಒಡ್ಡೋಲಗ ಕೊಡುವಾಗ ಹೇಳುವುದು, ಕೇಳಿರೈ ಮಾದ್ರೇಶ ಮುಖ್ಯರಲ್ಲ. ಮತ್ತೆ ಇನ್ನು ಆತ್ಮೀಯತೆಯಲ್ಲಿ ಏನು ಹೇಳ್ತಾನೆ ಗೊತ್ತಿಲ್ಲ. ಆದರೆ ಒಂದುಂಟು, ಕಾರ್ಯಕ್ರಮ ಇಷ್ಟೇ ಹೊತ್ತಿಗೆ ಮುಗಿಬೇಕು ಅಂತ ನಿಗದಿತ ಕಾಲ ಆಗಿದೆ. ಆದರೆ ಆ ಕಾಲದ ನಡುವೆ ಇನ್ನೂ ಎಷ್ಟು ಪಾತ್ರಗಳು ಬರ್ಲಿಕ್ಕುಂಟು ಅಂತ ಲೆಕ್ಕಾಚಾರ ಬೇಡವೆ? ಬೇಕು. ಒಟ್ಟು ಕಾಟಾಚಾರಕ್ಕೆ ಮುಗಿಸಿದ್ರೆ ಸಾಕೆ? ಹಾಗಲ್ಲ, ಮುಗಿಸಬೇಕು ಅಂತ ಏನಾದ್ರೂ ಮಾಡ್ಲಿಕ್ಕೆ, ಏನಾದ್ರೂ ಮಾಡದಿದ್ರೆ ಇನ್ನೊಂದು ಪಾತ್ರ ಬರುವುದೇ ಇಲ್ಲ ಪುಣ್ಯಾತ್ಮ. ಹೌದು, ಹಾಗಾಗಿ ಅದಕ್ಕೆ ನಾನು ನೀನು ಕೂಡಿ ಸಮಾಲೋಚಿಸೋಣ. ಹಾಗಾಗಿ ಈ ಕೂಡುವಿಕೆಯಿಂದ ನಿಮ್ಮ ಅಭಿಮತ ಹೊರಗೆ ಬರಬೇಕು. ಕರ್ಣನ ಅತಿ ಪ್ರಿಯವಾದಂಥ ಆಚಾರ ವಿಚಾರಗಳನ್ನು ಸಮೂಲಾಗ್ರವಾಗಿ ಸಂಗ್ರಹಿಸಿದ ಆತ್ಮೇಷ್ಟರಲ್ಲಿ ಅಲ್ಲ, ಅಪರಿಚಿತನಾದರೂ ಹಲವರಲ್ಲಿ ನಾನು ಒಬ್ಬ. ಹೌದಲ್ಲ, ಅವನ ಅನೇಕ ಗುಣಗಳಲ್ಲಿ ನನಗೆ ಗಮನೀಯ ಅಂತ ಅನ್ನಿಸಿದ್ದು ಯಾವುದು? ಅವನು ಸೂರ್ಯದೇವನಿಗೆ ಅರ್ಘ್ಯ ಕೊಡುವ ಕ್ರಮ. ಯಾವ ಹೊತ್ತಿನಲ್ಲೂ ಕಾಲ ಮೀರದ ಹಾಗೆ ವ್ಯವಹರಿಸಬಲ್ಲಂಥ ಗುಣವುಳ್ಳಂಥ ಕರ್ಣ ಆ ವಿಚಾರದಲ್ಲಿ ಮಾತ್ರ ಸೂರ್ಯನಿಗೂ ಅವನಿಗೂ ಭಾವೈಕ್ಯವೋ, ಅನುಭವದ ವಿನಿಮಯವೋ, ಗೌರವದ ಸಂವಾದವೋ ಎನ್ನುವ ಹಾಗೆ ಬಹಳೇ ಹೊತ್ತನ್ನು ನದಿಯ ದಂಡೆಯ ಮೇಲೆ ಕಳೆಯುತ್ತಾನೆ ಎನ್ನುವುದನ್ನು ನಾನು ಬಲ್ಲೆ. ಬಹುಶಃ ಸೂರ್ಯನಿಗೆ ಅಷ್ಟೂ ಮನ ಕೊಟ್ಟುದುದರ ದ್ಯೋತಕವಾಗಿ ಈ ಹೊತ್ತು ಸೂರ್ಯನೇ ನಿನ್ನಲ್ಲಿ ಆವಾಹನೆಗೊಂಡನೋ ಅಂತ. ಕಾರಣ ನೀವು ಊಹಿಸಿದ್ದುಂಟಲ್ಲ, ನಾನು ನಿನ್ನನ್ನು ಬಹಳ ಸರಿಯಾದುದು. ನನ್ನ ಜಾತಕದಲ್ಲಿ ಇರುವುದು ಅದೇ, ಸೂರ್ಯನ ಬಲ. ಸೂರ್ಯ ಅಂತಂದ್ರೆ ಆತ್ಮಕಾರಕ ಅಂತ. ನಾನು ನಿನ್ನ ಜಾತಕ ಓದಿ ಹೇಳಿದ್ದಲ್ಲ. ಸರಿ, ಹಾಗಾದರೆ ಜಾತಕದಲ್ಲಿ ಇರುವುದನ್ನು ಕರಾರುವಾಕ್ಕಾಗಿ ಸರಿದೂಗುವ ಹಾಗೆ ಹೇಳಿಲ್ಲ. ಸಾಮರ್ಥ್ಯವು ನನ್ನಲ್ಲಿ ಉಂಟು ಅಂತ ಆಯ್ತಲ್ಲ. ಹೌದು, ಸೂರ್ಯನ ಮಗನೇ ಹೌದು ನೀನು. ಹೌದಾ? ಜಾತಕ ಹೂಡಿದೆ ನಳಿನಾಕ್ಷನಾಥನದ ಥದೊಳಗಿರಲಿಲ್ಲ, ನಳಿನಾಕ್ಷನಾಥನದ ಥದೊಳಗಿರಲಿಲ್ಲ, ಗೆಲುವರ ಬಿಡುವರೆ ಗೆಲುವಾನು ಜಾತ ಕೆಳಸ್ತ್ರದ ನೆಲೆಯನ್ನು ತಿಳಿಯದೆ ಹೂಡಿದೆ. ಕರ್ಣ, ಶಲ್ಯರೇ, ನಮಗೂ ಪಾಂಡವರಿಗೂ ಪ್ರಾರಂಭವಾಗಿರುವಂಥ ಹೋರಾಟ ದಿನೇ ದಿನೇ ಉತ್ಕರ್ಷಾವಸ್ಥೆಯನ್ನು ತಲುಪುತ್ತಾ ಘೋರವಾದಂಥ ರೂಪಕ್ಕೆ ಹೊರಳಿಕೊಂಡು ಇಂದಿಗಾಗುವಾಗ 17ನೆಯ ದಿವಸಕ್ಕೆ ಬಂದು ಮುಟ್ಟಿದೆ. ಈಗ ನಿನ್ನನ್ನು ಕಾಣುತ್ತಿರುವಾಗ ಕೈಯಲ್ಲಿ ವಿಶಿಷ್ಟವಾದಂಥ ಅಸ್ತ್ರವನ್ನು ಹಿಡಿದು ನಿನ್ನ ಕಾಲಪೃಷ್ಠ ನಾಮಕವಾದಂಥ ಧನುಸ್ಸಿಗೆ ಕೋದಿರುವ ಹೊತ್ತಿನಲ್ಲಿ ಸೂರ್ಯ ಯಮನನ್ನೇ ಕರ್ಣನ ರೂಪದಲ್ಲಿ ಪಾಂಡವರ ಮೇಲೆ ಬಿಟ್ಟನು ಎನ್ನುವ ಹಾಗೆ ನನಗೆ ಕಾಣಿಸುತ್ತದೆ. ಒಳ್ಳೆಯದು. ಇನ್ನು ನನಗೆ ಉಳಿಗಾಲ ಇಲ್ಲ. ನನ್ನ ಅಪ್ಪಯ್ಯನೇ ಪಕ್ಷಪಾತಿಯಾಗಿದ್ದಾನೆ, ಕರ್ಣನ ಕಡೆಗೆ ಚಲಿಸಿ ಹೋಗಿದ್ದಾನೆ ಎನ್ನುವುದರ ದ್ಯೋತಕವೋ ಎನ್ನುವ ಹಾಗೆ ಧರ್ಮಜನು ತಲೆಗುತ್ತಿದ್ದಾನೆ. ಅವನ ವಿರುದ್ಧವಾಗಿ ಅಟ್ಟಹಾಸದಿಂದ ಕೌರವ ಆತ್ಮವಿಶ್ವಾಸ ಪೂರ್ವಕವಾಗಿ ತಲೆ ಎತ್ತಿದ್ದಾನೆ. ಸರಿ, ಅಸ್ತ್ರದ ನೆಲೆಯ ಕೇಳ್ ನನ್ನಲ್ಲಿ ಅಂತಲ್ಲ,
ರಥಕಲ್ಪ ಅಶ್ವಹೃದಯವನ್ನು ಕರತಲಾಮಲಕಗೊಳಿಸಿಕೊಂಡಿರುವ ನಾನು ಆಯುಧ ಪ್ರಹಾರ ಪ್ರಯೋಗ ಎಂಬಿತ್ಯಾದಿ ವಿಚಾರಗಳಲ್ಲೂ ಸಾಕಷ್ಟು ನಿಷ್ಣಾತ ಮಾತ್ರವಲ್ಲ, ಪಾಂಡುವಿನ ದಿಗ್ವಿಜಯದ ಕಾಲದಲ್ಲಿ ಯುದ್ಧದ ವೈಖರಿಯನ್ನು ಅತ್ಯಂತ ಹತ್ತಿರದಿಂದ ದರ್ಶಿಸಿದ ಭಾಗ್ಯಶಾಲಿ. ಆದ್ದರಿಂದ ಆ ವಿಭಾಗದಲ್ಲೂ ಪರಿಶ್ರಮ ಇದೆಯಾದರೂ ಮೊದಲು ಹೇಳಿದ ಅಶ್ವಹೃದಯ ಇತ್ಯಾದಿಗೆ ಸಂಬಂಧಪಟ್ಟು ನನ್ನ ಅನುಭವ ಹೆಚ್ಚಿನದ್ದು ಎನ್ನುವುದನ್ನು ಉಳಿದವರು ಹೇಳಿದಾಗ ಅಹಂಕಾರವಿಲ್ಲದೆ ಒಪ್ಪಿಕೊಳ್ಳುತ್ತೇನೆ. ಆದ್ದರಿಂದ ಅಸ್ತ್ರದ ನೆಲೆಯ ನೀನು ನನ್ನಲ್ಲಿ ಕೇಳುವ ವೇಳೆಯಲ್ಲಿ ನಾನು ನಿನಗೆ ಸ್ಪಷ್ಟವಾಗಿ ಹೇಳಬೇಕಾಗುತ್ತದೆ. ಏನನ್ನು? ಅದರ ನೆಲೆ ತಿಳಿಯಾಗಿದೆ, ಅದರಲ್ಲಿ ಬಗ್ಗಡವಿಲ್ಲ, ಕಶ್ಮಲವಿಲ್ಲ. ಅಸ್ತ್ರದ ನೆಲೆ ತಿಳಿ. ಆ ತಿಳಿ ಎನ್ನುವುದು ಸ್ಫುಟವಾಗುತ್ತಿರುವುದು ಹೇಗೆ? ನನ್ನಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ನನ್ನ ಪ್ರಯೋಗ ಎನ್ನುವುದರಲ್ಲಿ ಹರಿತವಾದ ಭಾವ ಉಂಟು ಎನ್ನುವುದರ ದ್ಯೋತಕವಾಗಿ ಖಗ ಸಂತತಿಯನ್ನೇ ರೆಕ್ಕೆ ಸುಡಿಸಿ ನೆಲಕ್ಕೆ ಬೀಳಿಸಿದೆ ಆ ಬಾಣದ ಪ್ರಭಾವ. ಹೌದು. ಆದ್ದರಿಂದ ತಿಳಿಯಾಗಿದೆ, ಮುಚ್ಚುಮರೆ ಇಲ್ಲ. ಆದ್ದರಿಂದ ನಿನಗೆ ನಾನು ಕೊಡುವ ಸಲಹೆ ತಿಳಿಯಾಗಿರಬೇಕೇ ಹೊರತು ಮರೆಯಾಗಿರಕೂಡದು. ಆದರೆ ಒಂದುಂಟು. ಏನು? ಅರ್ಜುನನ ವಿರುದ್ಧವಾಗಿ ದ್ವೈರಥ ಯುದ್ಧವನ್ನೇ ಘೋಷಿಸಿ ಸಾಧಿಸಿ ಪೋಷಿಸಿ ಬಂದಿರುವ ನೀನು ನಿಂತು ಕಾದಿದ ಪರಿ ನನಗಿಷ್ಟ ಆಗಿದೆ. ಕಾದು ದಣಿವಾಗಿ ನಿಲ್ಲುವುದು ಬೇರೆ, ನಿಂತು ದಿಟವಾಗಿ ಸ್ಥೈರ್ಯವಾಗಿ ಹೋರಾಡುವುದು ಬೇರೆ. ನೀವು ನಿಂತು ಕಾದಿದ್ದೀರಿ ಅಮಮ ಅಂತ ನಾನು ಬಾಯಿಗೆ ಬೆರಳಿಡುವ ಹಾಗೆ. ಆದರೆ ನಳಿನಾಕ್ಷ ಅಂತ ಕರೆಯಲ್ಪಡುವ ಕೃಷ್ಣ ಕುಟಿಲಾಕ್ಷನು ಸಾಂದರ್ಭಿಕವಾಗಿ ಆಗಬಲ್ಲ ಎನ್ನುವುದು ನಮಗೆ ಅನುಭವವಾಗಿರುವುದರಿಂದ ಈಗಲೂ ಹಾಗೆ ತನ್ನ ಪರಮ ಶಿಷ್ಯ, ತನ್ನ ಆಪ್ತ ಭಾವ, ತನ್ನ ಧ್ಯೇಯ ಧೋರಣೆಯ ಆಯುಧವಾಗಿರುವ ಅರ್ಜುನನ ಸಂರಕ್ಷಣೆಗೆ ಕಂಕಣಬದ್ಧನಾಗುತ್ತಾನೆ. ನಳಿನಾಕ್ಷ ನಾಥ. ಸ್ವಲ್ಪ ಮಹಾಪ್ರಾಣ ಮಾಡಿದರೆ ನಾಥ ಹೋಗಿ ನಾಥ ಆಗುತ್ತದೆ. ನಳಿನಾಕ್ಷ ಯಾಕೆ ಅರ್ಜುನನಿಗೆ ನಾಥ? ನಾನು ಪ್ರತ್ಯೇಕವಾಗಿ ನಿನಗೆ ಹೇಳಬೇಕಾದದ್ದಿಲ್ಲ. ಹಾಗಾದರೆ ನಳಿನಾಕ್ಷ ನಾಥನಾಗಿ ಅರ್ಜುನನ ರಥದ ಮುಂಭಾಗದಲ್ಲಿ ಇರುವವರೆಗೆ ನಮ್ಮನ್ನು ಅಸ್ತ್ರದ ತಿಳಿನೆಲೆಯಿಂದ ಗೆಲ್ಲುವುದಕ್ಕೆ ಬಿಡಲಿಕ್ಕಿಲ್ಲ. ಏನು ಮಾಡಿ? ಹಾಗಾದರೆ ತಿಳಿ ಬಿಟ್ಟು ಬೇರೊಂದು ಸನ್ನಿವೇಶದಲ್ಲಿ ಬೇರೊಂದು ಆಲೋಚನಾ ಕ್ರಮದಿಂದ ನಾವು ಈ ಅಸ್ತ್ರವನ್ನು ಪ್ರಯೋಗ ಮಾಡಬೇಕಾಗುತ್ತದೆ. ಹೇಗೆ? ಈಗ ನೀನು ಗುರಿ ಹಿಡಿದದ್ದು ಎಲ್ಲಿಗೆ? ಕುತ್ತಿಗೆ. ಸಾಧುವಲ್ಲ ಅದು. ಶಿರವ ಕತ್ತರಿಸುವ ದಿನು ಸಿದ್ಧ ಮರಳಿ ನೀನು ಎಂದನು. ರಥಕಲ್ಪವನ್ನು ಸಾಂಗವಾಗಿ ಅಧ್ಯಯನ ಮಾಡಿರುವಂಥ ಒಬ್ಬಾತ ಸಾರಥಿ, ಇದಿರಾಳಿಯಾದಂಥ ರಥಿಕನು ಪ್ರಯೋಗ ಮಾಡುವಂಥ ಬಾಣಗಳ ಗುರಿಯನ್ನು ನೆಲೆಗಳನ್ನು ಅರ್ಥ ಮಾಡಿಕೊಂಡು ತನ್ನ ಕೈಚಳಕದಿಂದ ಕುಶಾಗ್ರಮತಿತ್ವದಿಂದ ತನ್ನ ರಥಿಕನನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡುವುದು ಸಾಧು, ಸಹಜ, ನಿರೀಕ್ಷಿತ. ಆದ್ದರಿಂದಲೇ ಅಲ್ಲವೇ ನೀನು ಕೇಳಿದ್ದು, ನಾಳೆ ರಣದೊಳವು ಎನಗೆ ಅನುಪಮದ ಸಾರಥಿ ಒಲಿದನಾದಡೆ ಹೆಣದೌತಣ ಉಣಬಡಿಸುವೆ ಕಾಕಜಂಬುಕ ಸಂತತಿಗೆ. ಸಾಮಾನ್ಯ ಸಾರಥಿ ಸಾಕಾಗುವುದಿಲ್ಲ, ಅನುಪಮ ಕೌಶಲಗಳ ಹೆಗ್ಗುರುತಾಗಿರುವಂತಹ ಸಾರಥಿ ಬೇಕು. ಈ ಹೊತ್ತು ಭುವನದ ಭಾಗ್ಯವೋ ಎನ್ನುವ ಹಾಗೆ ಪಾರ್ಥನಿಗೆ ಅಂತಹ ಸಾರಥಿ ಸಿಕ್ಕಿದ್ದಾನೆ. ನನಗೂ ಸಿಕ್ಕಿದ್ದಾನೆ. ನಿನಗೆ ಸಿಕ್ಕಿದ್ದರಿಂದಲೇ ಈಗ ದಕ್ಕಬೇಕಾದುದನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ದಕ್ಕಿಸಿಕೊಳ್ಳುವುದಕ್ಕಾಗಿ ನಿನಗೆ ಸಾಮಯಿಕ ಸಲಹೆ ಕೊಡ್ತೇನೆ. ಅದನ್ನೇ ನಾನು ನಿರೀಕ್ಷಿಸಿ ಕೊರಳಿಗೆ ಹಿಡಿದಿದ್ದಿ ನೀನು. ಹೌದು. ಮಕುಟಕ್ಕೆ ತಾಗುವುದು ಅಂತ ನನ್ನ ನಿರ್ಣಯ. ಹೇಗೆ? ಈಗ ನನ್ನ ನಿರ್ಣಯ ಭವಿಷ್ಯವನ್ನು ಅಧ್ಯಯನ ಮಾಡುವಂತ ಬುದ್ಧಿವಂತಿಕೆಯಿಂದಲ್ಲ, ಕೇವಲ ನಿಶ್ಚಿತವಾದ ತರ್ಕ, ಸಿದ್ಧಾಂತ, ವ್ಯವಧಾನ ಸಿದ್ಧಾಂತ. ಈಗ ಒಬ್ಬ ನಿಷ್ಣಾತನಾದಂಥ ಸಾರಥಿ ಎದುರುಗಡೆಯಿಂದ ಕೊರಳಿಗೆ ಗುರಿಯಾಗಿ ತನ್ನ ರಥಿಕನನ್ನು ಕೊಲ್ಲುವುದಕ್ಕಾಗಿ ಬರುವಂಥ ಬಾಣವನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡಬಲ್ಲ. ಹೇಗೆ ಮಾಡಬಲ್ಲ? ರಥವನ್ನು ಕೆಳಕ್ಕೆ ಒತ್ತಿದರಾಯಿತು.
ಎಷ್ಟು ಅಂತ ಲೆಕ್ಕಾಚಾರ ಸಿಂಧು ಏನೂ ಅಲ್ಲ. ಅದು ಬೇಡ. 5 ಅಂಗುಲ ಇಳಿಸಬಹುದು ಗರಿಷ್ಠ. ಹಾಗೆಂದು ಅದು 3 ಆಗಬಹುದು. ಬಾಯಿ ಹತ್ರ ಕಿಟ್ರೆ 3 ಸಾಕಾಗುತ್ತದೆ, ಕೊರಳಿಗಿಟ್ರೆ 5 ಪೂರ್ತಿ ಬೇಕಾಗುತ್ತದೆ, ನೆತ್ತಿಗಿಟ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ 1-1.5 ಸಾಕಾಗುತ್ತದೆ. ಆದರೆ ಗರಿಷ್ಠ 5, ಕನಿಷ್ಠ 1ರಿಂದ ಪ್ರಾರಂಭ ಆಗಿ. ಆದ್ದರಿಂದ ಕೃಷ್ಣ ಖಂಡಿತವಾಗಿಯೂ ನೀನು ಕೊರಳಿನ ಸಮನಾಗಿ ಹೂಡುವ ಪ್ರಯೋಗಿಸುವ ಈ ಬಾಣ ಪಾರ್ಥನ ಕುತ್ತಿಗೆಗೆ ಸಮೀಪವಾಗುವ ಹೊತ್ತಿನಲ್ಲಿ ರಥವನ್ನು ಕೆಳಕ್ಕೆ ತಗ್ಗಿಸಬಲ್ಲ. ಆಗ ಸಹಜವಾಗಿ ನಿರೀಕ್ಷಿತವಾಗಿ ಅವನ ಕೊರಳನ್ನು ಅರಿಯುವುದಕ್ಕೆ ಪರ್ಯಾಯವಾಗಿ ನಿನ್ನ ಈ ಅದ್ಭುತವಾದಂಥ ಅಸ್ತ್ರ ಪಾರ್ಥನ ಮುಕುಟವನ್ನು ಮಾತ್ರ ಹಾರಿಸಿತು. ಆದ್ದರಿಂದ ತಡ ಮಾಡದೆ ಅತ್ಯಂತ ಕ್ಷಿಪ್ರಗತಿಯಲ್ಲಿ ಕೊರಳಿಗೆ ಹಿಡಿದಿರುವಂತಹ ಗುರಿಯನ್ನು ಪಲ್ಲಟಿಸಿ ಉರಕ್ಕಾಗಿ ಬೆಸೆ ಪ್ರಯೋಗ ಮಾಡು. ತಗ್ಗಿಸಿದರೆ ಕುತ್ತಿಗೆ ಹೋಗುತ್ತದೆ, ಎತ್ತಲಿಕ್ಕೆ ಆಗುವುದಿಲ್ಲ. ಅದೆಲ್ಲ ವಿನೋದದ ಮಾತು. ನಾನಲ್ವ ಕಲ್ತವ, ತಗ್ಗಿಸ್ಲಿಕ್ಕೆ ಮಾತ್ರ ಆಗುವುದು. ಮತ್ತೆ ಹೊಟ್ಟೆ ಬಗೆಯುವುದು ಅಂತ ಹಳೆಯ ಶೈಲಿ ಇಲ್ಲಲ್ಲ, ನಮ್ಮದಿಲ್ಲ. ಅದು ನಾನು ಕೇಳಲಿಕ್ಕೂ ಇಲ್ಲ. ನೀನು ಕೇಳಿದ್ರೆ ನಾನು ಹಾಗೆ ಹೇಳಲಿಕ್ಕೂ ಇಲ್ಲ. ನಾನು ಸುಮ್ಮನೆ ಗಹಗಹಿಸಿ ನಗೆ ಆಡುವುದಕ್ಕಾಗಿ ಏನೇನು ಹೇಳುವವನಲ್ಲ. ಆದ್ದರಿಂದ ಇಳಿಸುವುದಕ್ಕೆ ಮಾತ್ರ ಸಾರಥಿಯಿಂದ ಸಾಧ್ಯವಾಗುವುದು. ಅವ ಇಳಿಸಿದ್ರು ಹೊಟ್ಟೆಗೆ ಹಿಡಿದ್ರು, ಉರಕ್ಕೆ ಹಿಡಿದ್ರೆ ಕೊರಳು ಕತ್ತರಿಸಲ್ಪಡ್ತದೆ. ಪ್ರಯೋಗ ಮಾಡು. ಕೇವಲ ಗುರಿ ಬದಲಾಯಿಸಬೇಕಾದ್ದಲ್ಲ, ಬಾಣವನ್ನು ತೆಗೆದು ಮರಳಿ ನಾನು ತೊಡಬೇಕು. ಅದು ನಿನ್ನ ಸಂಯೋಜನೆಯ ಅವಧಾನಕ್ಕೆ ಬಿಟ್ಟದ್ದು. ಶಲ್ಯರೇ, ಏನಪ್ಪ? ಒಂದು ಶರಸಂಧಾನ, ಒಂದು ಶರಸಂಧಾನ, ನಾಲಗೆ ಒಂದು ನಮ್ಮಲ್ಲಿ ಕುಟಿಲ ವಿದ್ಯೆಯ ಎಂದು ಕಂಡೈ ಶಲ್ಯ ನಾ ಅಡಿ ಇಡುವ ಧರ್ಮದಲ್ಲಿ ಇರುವುದು ಅಂದವೇ ನೀನು ಹೂವದಂದವೇ ನೀನರಿಯೇ ಹೊರಸಾನೆಂದು ಖಾತಿಯ ನಂಬರಸನು ಕಣ್ಣ ನಾಕ್ಷರದಿ ನಾನು ತಪ್ಪಿದ್ದಲ್ಲ, ಕೃಷ್ಣ ತಪ್ಪಿಸಿಯ. ನಳಿನಾಕ್ಷನ ರಥದೊಳಗಿರೆ ನಿನ್ನ ಗೆಲ್ಲುವರೆ ಬಿಡುವರೆ. ನಿಮ್ಮ ಸಿದ್ಧಾಂತದ ಮೂಲಭೂತವಾದ ಅಡಿಪಾಯ ಅದು. ಕೃಷ್ಣ ಅಲ್ಲಿದ್ದಾನೆ. ಕೃಷ್ಣ ಏನೂ ಮಾಡಿಯ, ದೇವರಾಗಿ ಏನು ಮಾಡಿಯ, ಏನಕ್ಕೇನು ಮಾಡಿಯ, ಧಾರಾಳ ಅಘಟಿತ ಘಟನಾಪಟ್. ಇದು ನಮಗೆ ತಿಳಿದಂತಹ ವಿಷಯ. ಗೆಲುವನ್ನು ಹೇಗೂ ಹೊಂದಿಸಬಲ್ಲ, ಪಡೆಯಬಲ್ಲನು ಅಂತಲ್ಲ. ಅವನು ಸಂಧಾನ ಕಾಲಕ್ಕೆ ಹೇಳಿದ್ದು ಅದನ್ನು. ಹಾಗಾಗಿ ಕೃಷ್ಣ ಮಾಡುತ್ತಾನೆ ಎಂಬ ಕಾರಣದಿಂದ ನಾನು ಮರಳಿ ತೊಟ್ರೆ ಶಲ್ಯರೇ, ಒಂದು ಶರಸಂಧಾನ ಎನ್ನುವುದು ಒಂದು ಮಾತಿನ ಹಾಗೆ. ಮೊದಲಿಗೆ ಬೇಡ, ನಾ ಸೇನಾಧ್ಯಕ್ಷ ಪದವಿಯನ್ನು ಅಲಂಕರಿಸಿದ ಮೇಲೆ ಒಂದು ಸಿದ್ಧಾಂತಕ್ಕೆ ಕಟ್ಟು ಬಿದ್ದು ಕೆಲವೊಂದು ನಿಷ್ಠೆಗಳನ್ನು ಅನುಸರಿಸಿಕೊಂಡು ಬರ್ತಾ ಇದ್ದೆ. ಈ ಕಾಲಕ್ಕೆ ಅತ್ಯಂತ ಕಿಲವಾದ ಶಬ್ದ ಧರ್ಮ ಎನ್ನುವುದು. ಅದಕ್ಕೆ ಏನು ವ್ಯಾಖ್ಯಾನ ಅಂತ ಕೇಳಿದರೆ ಅನೇಕರು ಜಾರಿಕೊಳ್ಳುವ ತೂರಿಕೊಳ್ಳುವ ಉತ್ತರವನ್ನು. ಒಂದು ಸಮಾಧಾನ ಉಂಟು, ಈಗ ಅದನ್ನು ಹೇಳಬಲ್ಲ ಯಾರೂ ಇಲ್ಲ. ಆದ್ದರಿಂದ ಧರ್ಮ ಮತ್ತೆ ವಾಂಗ್ಮಯಕ್ಕೆ ಕೂಡ ಮಾಡಲ್ಪಟ್ಟ. ಹಾಗಾಗಿ ಧರ್ಮಕ್ಕೆ ಹಲವು ಮುಖಗಳುಂಟು. ಹೌದಪ್ಪ. ವ್ಯಾವಹಾರಿಕ ಧರ್ಮ ಬೇರೆ, ಧರ್ಮ ಬೇರೆ, ಧರ್ಮ ಬೇರೆ, ವೃತ್ತಿ ಧರ್ಮ ಬೇರೆ. ಹಾಗಾಗಿ ನಾವು ವ್ಯವಹಾರದ ಬಿಲ್ವಿದ್ಯೆಗೆ ಸಂಬಂಧಿಸಿ ಮೊದಲಿಗಲ್ಲ, ನಾ ಸಾರಥಿಯಾದ ಮೇಲೆ ಯಾವ ಕುಟಿಲತ್ವವನ್ನು ತೋರಿಸಿದ್ದಿಲ್ಲ. ಪ್ರಚ್ಛನ್ನವಾದ ಈ ಬೆಳಕಿನ ನೀವೇ ಅಂದಂತೆ ಸೂರ್ಯನನ್ನೇ ಸಾಕ್ಷಿಯನ್ನಾಗಿರಿಸಿ ನಾನು ಮೆಚ್ಚಿದ ಮಹಾನ್ ಚೈತನ್ಯಗಳಲ್ಲಿ ಸೂರ್ಯನು ಒಬ್ಬ. ಅನೇಕ ಬಾರಿ ನನಗೆ ಉತ್ತರ ದೊರಕದೇ ಇರುವಾಗ ನಾನು ಮೇಲೆ ನೋಡಿ, ನನ್ನ ಗುರುಗಳು ನಿನ್ನ ತಂದೆ ಯಾರು ಅಂತ ಕೇಳುವಾಗ ನಾನು ಸುಡ್ತಿರೋ ಸೂರ್ಯನನ್ನು ನೋಡಿ, ಹಾಗೆ ಸೂರ್ಯ ಸಾಕ್ಷಿಯಾಗಿ ನಾನು ಈಗ ಮರಳಿ ತೊಟ್ಟರೆ ಉಂಟಲ್ಲ, ಅರ್ಜುನ ಹೇಳಿದ್ದಕ್ಕೆ ಪುಷ್ಟಿಯನ್ನು ಕೊಟ್ಟಾಗ ಆಗ್ತದೆ. ಸಾಯಕ ತೊಡುವ ವಿಚಾರ ರಾಧೆಗೆ ಸಲ್ಲುವುದೇ, ಆವಾಗ ನಾನೊಂದು ರೀತಿಯ ವಂಚನೆ ಮಾಡಿದಾಗ ಆಗ್ತದೆ. ಮತ್ತೆ ಕೃಷ್ಣ ನನ್ನನ್ನು ಹೊಗಳಿದ್ದಾನೆ. ನೀವು ಕೇಳಿರಬಹುದು, ಜಗವಿಖ್ಯಾತ ಸತ್ವಾತಿಶಯನ ಮಜವಿಲ್ಲಾಳು ನೀನು ಹೊಗಳಿದ್ದಾನೆ. ಅದಲ್ಲ ಅಂತಾಗುದೆ. ಹಾಗಾಗಿ ಕರ್ಣನಿಗೆ ಬಂದ ಒಳ್ಳೆಯ ಮಾತುಗಳಿಗೆಲ್ಲ ಮಸಿ ಬಳಿಯುವ ಹಾಗೆ ನೀವು ಹೇಳ್ತಾ ಇದ್ದೀರಿ. ನಿಮ್ಮಲ್ಲಿ ನಾನು ದರ್ಪದಿಂದ ಆಡುವುದಲ್ಲ, ಕಥೆಯಿಂದ ಆಡಿಕೊಳ್ತೇನೆ ಅಂತ ತಪ್ಪಾಗಿ ಭಾವಿಸಿಕೊಳ್ಳಬೇಕು. ನನ್ನ ಸ್ವರವೇ ಹಾಗೆ. ಏರು
ಹಾಗಾಗಿ ಶಲ್ಯರೇ, ಈ ವಿಚಾರದಲ್ಲಿ ನೀವು ಹೊರಗಿರಿ. ನಾನು ಬಾಣವನ್ನು ನನ್ನ ಪ್ರಯೋಗ ಮಾಡೋಣ. ಶಿರವದು ತಪ್ಪಲು ಕಂಡು ನಿರರ್ಥಕವಾಯ್ತೆನು ದಾಶರವು. ಸ್ವಾರ್ಥದಿ ಹೋಗಿಯೇ ಕಣ್ಣನೊಳೆಂದುದು ವ್ಯರ್ಥ ವಿಚಾರದ ಮನದರಿವು. ತಲೆಯು ದೊರಕದೇ ಇದ್ದರೆ ಏನಂತೆ, ಕಿರೀಟವಾದರೂ ದೊರಕಿತಲ್ಲ, ಅದು ನನಗೆ ಸಂತೋಷ. ಆದರೆ ಮತ್ತೊಮ್ಮೆ ಪ್ರಯತ್ನ ಪಡುತ್ತೇನೆ, ಮರಳಿ ಯತ್ನವ ಮಾಡು ಎಂಬುದಾಗಿ ಹೇಳಿದ್ದಾರೆ. ಆ ಯತ್ನಕ್ಕಾಗಿ ಈ ಕಿರೀಟವನ್ನೇ ಹಿಡಿದುಕೊಂಡು ಕರ್ಣನ ಬಳಿಗೆ ಸಾಗುತ್ತೇನೆ. ಕರ್ಣ ಭೂಸ್, ಕರ್ಣ ಭೂಸ್. ಆಯ ಕೆಟ್ಟಿತು, ಕೆಟ್ಟಿತು ಲಾಲಿತು ಕೌಂತೆಯ ತಪ್ಪಿದ ಮೋಸವಾಯಿತೆಂಬೆ. ಪ್ರಿಯದೊಳುಂಬೆ ವಜ್ರಾಯುಧ ಸುತನಲ್ಲಿ ನೀಯನ್ನ ಕಳುಹಲು ನೋಯಿಸಿ ಬಿಡುವೆನು. ಆಯ ಕೆಟ್ಟಿತು ರಾಧೆಯ. ಕರ್ಣ ಭೂಸ್, ಕರ್ಣ ಆಯ ಕೆಟ್ಟಿತು, ಆಯ ಕೆಟ್ಟಿತಪ್ಪ, ತಪ್ಪಿ ಹೋಯಿತು. ಆ ಕೌಂತೆಯ ತಪ್ಪಿ ಹೋದ. ಏನು ಮಾಡೋಣ, ಕೆಲವು ಕಾರ್ಯಗಳನ್ನು ಮಾಡುವಾಗ ಮೋಸವು ನಡೆಯುತ್ತದೆ. ಆ ರೀತಿಯಾಗಿ ಮೋಸವಾಗಿ ಹೋಯಿತು. ಆದರೆ ಅಷ್ಟಕ್ಕೆ ನಿರಾಸೆ ಪಡುವುದಲ್ಲ, ನಿರಾಸೆ ಪಟ್ಟರೆ ವ್ಯರ್ಥವಾಗುತ್ತದೆ. ವ್ಯರ್ಥವೆಂಬುದಾಗಿ ನಾವು ಸುಮ್ಮನೆ ಕುಳಿತುಕೊಂಡರೆ ನಮ್ಮ ಕಾರ್ಯ ಆಗುವುದಿಲ್ಲ. ಹಾಗಾಗಿ ಆ ವಜ್ರಾಯುಧ ಸುತನಲ್ಲಿಗೆ ಇನ್ನೊಮ್ಮೆ ನನ್ನನ್ನು ಕಳುಹಿಸಿಕೊಡು. ನಿನ್ನ ಬಿಲ್ಲಿನ ಮುಖೇನವಾಗಿ ನನ್ನನ್ನು ಪ್ರಯೋಗಿಸಿದರೆ ಮತ್ತೊಮ್ಮೆ ಆ ಅರ್ಜುನನ ಶಿರವನ್ನು ತಂದು ನಿನಗೊಪ್ಪಿಸುತ್ತೇನಯ್ಯ, ತಂದೊಪ್ಪಿಸುತ್ತೇನೆ. ಆಶ್ಚರ್ಯ. ಯಾರು ಶುದ್ಧ ಸಂಸ್ಕೃತದಲ್ಲಿ ಮಾತನಾಡುವ ಮಹಾನ್ ಚೈತನ್ಯವೇ ಇರಬೇಕು. ಎಷ್ಟು ಸ್ಫುಟವಾಗಿದೆ ಭಾಷೆ, ದೇವ ಭಾಷೆ, ದೇವನಾಗರಿ ಲಿಪಿಯುಳ್ಳ ಭಾಷೆ. ಇದರಲ್ಲಿ ಮಾತನಾಡ ಶಲ್ಯನ ಶಿಷ್ಯರಾಗಿರಬಹುದು ಅಂತ ನಾನು ಆಲೋಚನೆ ಮಾಡಿದ್ದು ಮೊದಲಿಗೆ. ಆಯ ಕೆಟ್ಟಿತು, ಶಲ್ಯರು ಹೇಳಿದ್ದದನ್ನು. ಆಮೇಲಿನ ವಾಕ್ಯಗಳು ಮೋಸವಾಯಿತು, ಮೋಸ ಮಾಡಿದ ಶ್ರೀಕೃಷ್ಣ ಎಂಬ ಧ್ವನಿ ಅದರಲ್ಲುಂಟು. ಧಾರಿಣಿ ಪಥದೊಳೌಕಿ ಸಾಯೋ ಭಜಕ ನರನ ಕಾಯ್ದ ಎಂಬ ಹೆಸರು ಶ್ರೀಕೃಷ್ಣನಿಗೆ ಬಂದದ್ದು ಹಾಗೆ. ಕಿರೀಟ ದೊರಕಿತ್ತು ಅಂತೆ. ಯಾರು ಹೋ 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 ಹೋ, ಅವನೋ ಅದೋ ಅವಳೋ ಗೊತ್ತಾಗೋದಿಲ್ಲ. ಅರ್ಧ ಇರ್ಲಿ, ತಲೆ ಇದ್ದುದರಿಂದ
ಆ ಸಂಭಾಷಣಾ ಚಾತುರ್ಯವನ್ನು ನಾನು ಗುರುತಿಸಿದ್ದೇನೆ. ಶ್ರೇಷ್ಠನು ನೀನು ಎಂಬುದನ್ನು ಅರಿವು ಮಾಡಿಕೊಂಡಿದ್ದೇನೆ. ಆದ ಕಾರಣ ವಿನಯದಿಂದ ನಿನ್ನಲ್ಲಿ ಕೇಳು, ಯಾರು ನೀನು? ನಿನ್ನ ಹಿನ್ನೆಲೆ ಏನು? ಕರ್ಣ, ಓ ಅನಿಮಿಷರ ಗೊತ್ತುಂಟು ನಿನಗೆ? ಓಹೋ, ಅನಿಮಿಷರ ಉದ್ಯಾನವನ ಸೇರಿಕೊಂಡಿರ್ತ ಕನದ ಶ್ವಾಸೇನ ಸತ್ತನು ತಾನಂದಿನಗಿ ಪುರುಹೂತ ಸುತನದ ನುರಿಸುವ ಸಮಯದಿ ಅರೆಗಡಿದನು ತನ್ನ ಸುರ ಭಾವದಿಂದ ಅರಿಯದೆ ಬಳಿ ಕಾನು ಧುರದೋಳಾತನ ಕೊಲ್ಲನು ಪರಾಕ್ರಮಿ ನಿನ್ನೋಳಿರು ತೀರ್ಥನಿಂದ ಆಯ ಕೆಟ್ಟಿತು ರಾಧೆಯ ಕರ್ಣ, ಯಾರಯ್ಯ ನೀನು? ಸುರಲೋಕದಲ್ಲಿರುವಂತಹ ಸುರರಿಗೆ ಅನಿಮಿಷರು ಎಂಬುದಾಗಿ ಹೇಳುತ್ತಾರೆ. ಹೌದು, ರೆಪ್ಪೆ ಮುಚ್ಚದ ಕಾರಣದಿಂದ. ಹೌದು. ಈ ಭೂಲೋಕದಲ್ಲಿ ಅವರಿಗಾದಂತಹ ಒಂದು ವನ ಉಂಟು. ಯಾವುದು? ಕಾಂಡವ ವನ. ಕೇಳಿದ್ದೇನೆ. ಅದನ್ನೇ ಅನಿಮಿಷರ ಉದ್ಯಾನವನ ಅಂತ ಹೇಳ್ತಾರೆ. ಹ. ಆ ವನದಲ್ಲಿಯೇ ವಾಸ ಮಾಡಿಕೊಂಡಿರುವಂತ ನಾನು ಅಶ್ವಸೇನ ಎಂಬುದಾಗಿ ನನ್ನ ಹೆಸರು. ಅದರ ಮುಂದೇನಾದ್ರೂ ಉಂಟು? ಅಯ್ಯ, ಅಂದ್ರೆ ಆ, ನಿನ್ನ ಹಾಗಿದ್ದವರಿಗೆ ಭಾರವಾದದ್ದೇನಾದ್ರೂ ಬೇಕು. ಆ, ಘನ ಅಶ್ವಸೇನ, ಆ, ಆ, ಅದು ಒಳ್ಳೇದಾಗ್ತದೆ ಕೇಳಲಿಕ್ಕೆ. ಆ. ಆ ವನದಲ್ಲೇ ವಾಸ ಮಾಡಿಕೊಂಡಿರುವಂತಹ ಸಮಯದಲ್ಲಿ ಹ. ಆ ವನವನ್ನೊಮ್ಮೆ ದಹನ ಮಾಡುವಂತ ಒಂದು ಉದ್ಯೋಗ ಅಥವಾ ಯೋಗ ಅಗ್ನಿಗೆ ಉಂಟಾಯಿತು. ಯಾಕೆ ಅಂತ ನಾನು ಪ್ರಶ್ನೆ ಮಾಡುವುದಿಲ್ಲ, ನೀನು ಹೇಳ್ತಾ ಹೋಗು. ಅವನಿಗೆ ಉದರ ವೇದನೆ ಉಂಟಾಯ್ತಂತೆ. ಹಾಗೆ ಆಗುವುದಕ್ಕೆ ಸಾಧ್ಯ ಉಂಟ? ಅಲ್ಲ, ನೀನು ಹೇಳಿದ್ರೆ ನನ್ನದು ವಾದ ಇಲ್ಲ. ಆ, ಸಾಧ್ಯ ಉಂಟೋ ಇಲ್ಲವೋ ಅಂತ. ಎಲ್ಲವನ್ನೂ ಸ್ವೀಕರಿಸುವವನು ಆ, ಸ್ವಾಹ, ಹ್ಮ್ ಅಗ್ನಿ. ಹ್ಮ್ ಪಂಚಭೂತಗಳಲ್ಲಿ ಶ್ರೇಷ್ಠನಾದವನು ಅಗ್ನಿ. ಯಾಕೆ? ಹ್ಮ್ ವಾಯು ಮಾಲಿನ್ಯ ಕೇಳ್ತೇವೆ, ಹ್ಮ್ ಜಲ ಮಾಲಿನ್ಯ ಕೇಳ್ತೇವೆ, ಹ್ಮ್ ಮಣ್ಣಿನಲ್ಲೂ ಮಾಲಿನ್ಯ ಆಗ್ತದೆ, ಹ್ಮ್. ಕೆಲವು ರೋಗಗಳೆಲ್ಲ ಉದ್ಭವ ಆಗ್ತದೆ. ಹ್ಮ್. ಈ ಪಂಚಭೂತಗಳಲ್ಲಿ ಹ್ಮ್ ಕಲುಷಿತವಾಗದೇ ಇರುವುದು ಅಗ್ನಿ ಮಾತ್ರ. ಹ್ಮ್ ಯಾವುದನ್ನು ಅಗ್ನಿಗೆ ಹಾಕಿದ್ರು ಅದು ಅಗ್ನಿಯೇ ಆಗುದು. ಆ, ಅಂತ ಅಗ್ನಿಗೆ ರೋಗ ಬಂತು ಅಂತ ಆದ್ರೆ ಆ. ಶ್ವೇತಕಿ ಎಂಬ ರಾಜನು ಬಿಡದೆ 12 ವರ್ಷ ಯಾಗವನ್ನು ಮಾಡುತ್ತಿರುವಾಗ ಆ ಯಾಗದ ಹವಿಸ್ಸನ್ನು ಸ್ವೀಕರಿಸಿದಂತ ಅಗ್ನಿ ಉದರ ವೇದನೆಯಿಂದ ನರಳುತ್ತಿದ್ದು. ನಿನಗೆ ವಿಷಯ ಸಂಪೂರ್ಣ ಗೊತ್ತು ಎಂಬ ಕಾರಣಕ್ಕಾಗಿಯೇ ನಾನು ಪ್ರಶ್ನೆ ಮಾಡಿದ್ದೆ. ಆಹಾ. ಆಗ ಆ ಉದರ ವೇದನೆಯನ್ನು ನಿವಾರಿಸಬೇಕಿದ್ರೆ ಬ್ರಹ್ಮನೇ ಒಂದು ಮಾರ್ಗವನ್ನು ಸೂಚಿಸಿದ್ರಂತೆ. ಅಜೀರ್ಣಕ್ಕೆ ಮದ್ದು. ಹೌದು. ಹ. ಕಾಂಡವವನವನ್ನು ನೀನು ಭಕ್ಷಿಸಿದರೆ ನಿನ್ನ ರೋಗ ನಿವಾರಣೆ ಆಗ್ತದೆ. ಅದರಲ್ಲಿರುವಂತಹ ಯಾವುದೇ ಒಂದು ವಸ್ತು ಆಗಲಿ ಜೀವಿಗಳಾಗಲಿ ಹೊರ ಹೋಗುವುದಕ್ಕೆ ಬಿಡಬಾರದು. ಎಲ್ಲವನ್ನು ಔಷಧೇಯ ಗುಣಗಳುಳ್ಳ ಸಸ್ಯಗಳು ಮಾತ್ರ ಅಲ್ಲ, ಕೆಲವು ರೋಗಕ್ಕೆ ಮಾಂಸಾಹಾರವೂ ಆಗಬೇಕು. ಹಾಗೆ ಈ ಕೆಲವರಿಗೆ ಶ್ವಾಸ ಸಂಬಂಧಿಯಾದ ರೋಗಕ್ಕೆ ಮೀನನ್ನು ಮದ್ದಾಗಿ ಕೊಡುವವರಿದ್ದ. ಹಾಗೆ ಎಲ್ಲ ಔಷಧಗಳು ಅದರಲ್ಲಿ ಇರುವುದರಿಂದ ಅದರಲ್ಲಿರುವಂತಹ ಜೀವಿಗಳು ಹೊರ ಹೋಗದೆ ತಾನು ಭಕ್ಷಿಸಬೇಕಿದ್ರೆ ಇನ್ನೊಬ್ಬರ ಸಹಾಯ ಬೇಕೆಂಬುದಾಗಿ ಕೃಷ್ಣಾರ್ಜುನರ ಸಹಾಯವನ್ನು ಪಡೆದು ಅದನ್ನು ಅವನು ಭಕ್ಷಿಸಿದ. ಆ ಕಾಲದಲ್ಲಿ ನಮ್ಮ ತಾಯಿ, ನನ್ನ ತಾಯಿ ಹಾಗೂ ನಾವು ಆ ವನದಲ್ಲಿದ್ದಾಗ ಯಾವ ತಾಯಿಯಾಗಲಿ ಮಕ್ಕಳನ್ನು ಬದುಕಿಸಬೇಕೆಂಬಂತಹ ಇಚ್ಛೆ ಇಲ್ವಿ? ಖಂಡಿತ ಉಂಟು. ಹೌದು. ನನ್ನನ್ನು ತಾಯಿ ಮಕ್ಕಳನ್ನು ರಕ್ಷಿಸಬೇಕು ಅಂತ ನದಿಗೆ ಬಿಸಾಡುವುದು. ಹೌದು. ನಾನು ಸತ್ತರೂ ಚಿಂತೆ ಇಲ್ಲ, ನನ್ನ ಈ ಮಗು ಉಳಿಯಬೇಕೆಂಬುದಾಗಿ ನನ್ನನ್ನು ಅರ್ಧ ನುಂಗಿಕೊಂಡು ಆಕಾಶ ಮಾರ್ಗದಲ್ಲಿ ಹಾರುತ್ತಾ ಇರುವಾಗ ಆ ಅರ್ಜುನ ನೋಡಿ ಬಾಣ ಬಿಟ್ಟ. ನನ್ನ ತಾಯಿಯ ಕುತ್ತಿಗೆ ತುಂಡಾಯಿತು. ತಾಯಿ ದೊಪ್ಪನೆ ಅಗ್ನಿಗೆ ಬಿದ್ದು ಸತ್ತೋದು. ಆದರೆ ನಾನು ಜೀವದಾಸೆಯಿಂದ ಆರಿ ಹೋಗಿ ವಿಚಾರವನ್ನು ನನ್ನ ಅಪ್ಪನಲ್ಲಿ ಹೇಳಿದಾಗ ಅಪ್ಪ ನನಗೊಂದು ಮಾರ್ಗವನ್ನು ತೋರಿಸಿದ್ದಾನೆ. ತಕ್ಷಕನ ಮಗ ನೀನು. ಹೌದೌದು. ಈ ಕುರುಕ್ಷೇತ್ರದಲ್ಲಿ ನೀನಿದ್ದಕ್ಕೋ ಮುಂದೊಂದು ದಿನ ಕರ್ಣನ ಸಹಾಯದಿಂದ ನಿನ್ನ ಸೇಡನ್ನು ತೀರಿಸಬಹುದು ಎಂಬುದಾಗಿ. ಹಾಗಾಗಿ ಸಮಯವನ್ನು ನಿರೀಕ್ಷಿಸುತ್ತಾ ಇದ್ದೆ. ಇದು ಈ ಸಂದರ್ಭದಲ್ಲಿ ನಿನ್ನ ಕೈಗೆ ಬಂದು ಸೇರಿದವ ನಾನು. ನನ್ನ ಕೈಗೆ ಸೇರಿದವ? ಹೌದೌದು. ನೀನು ಮೊದಲು ಪ್ರಯೋಗ ಮಾಡಿದೆಯಲ್ಲ, ಆ ಅಸ್ತ್ರವೇ ನಾನಾಗಿದ್ದೇನೆ. ಅಯ್ಯ, ಇನ್ನೊಂದು ವಿಚಾರ ಉಂಟು. ನನ್ನನ್ನು ಸರಿಯಾಗಿ ನೋಡು. ನಾನು ಅಂಗಹೀನನಾಗಿದ್ದೇನೆ.
ಅಂಗಹೀನನಾದವ ತನ್ನ ಕಾರ್ಯವನ್ನು ಮಾಡುವುದಿದ್ರೆ ಆ ಶಬ್ದವನ್ನು ಪ್ರಯೋಗ ಮಾಡಬಾರದು. ಯಾಕೆ ಮಾಡಬಾರದು? ಈಗ ವಿಕಲಚೇತನರು ಅಂತೇಳು. ಆಹಾ, ನಾನು ಸರಿಯಾಗಿ ಎದ್ದು ನಿಲ್ಲುವುದಕ್ಕಾಗುವುದಿಲ್ಲ. ಅಂದರೆ ನನ್ನ ಬಾಲದ ಆಧಾರ ಇಲ್ಲ. ಹಾಗಾಗಿ ನನ್ನ ಯಾವುದೇ ಕಾರ್ಯ ಮಾಡಬೇಕಿದ್ರೆ ಇನ್ನೊಬ್ಬನನ್ನು ಆಶ್ರಯಿಸಬೇಕಾಗುತ್ತದೆ. ಹಾಗಾಗಿ ನಿನ್ನನ್ನು ಆಶ್ರಯಿಸುವುದಕ್ಕಾಗಿ ಬಂದಿದ್ದೇನೆ. ಇನ್ನೊಮ್ಮೆ ನನ್ನನ್ನು ಪ್ರಯೋಗಿಸಿದರೆ ಆ ಪಾರ್ಥನ ಶಿರವನ್ನು ತಂದು ನಿನಗೊಪ್ಪಿಸುತ್ತೇನಯ್ಯ. ಪ್ರಯೋಗಿಸುವೆಯಾ? ಎಷ್ಟು ಚಂದ ಮಾತುಗಳನ್ನು ಆಡುತ್ತೀನಿ. ನಾನು ಬಾಣ ತೆಗೆಯುವಾಗಲೇ ನೀನು ಹೀಗೆ ಪ್ರಾರಂಭಿಸಿದರೆ ಖಂಡಿತ ನಾನು ನಿನ್ನನ್ನು ಪ್ರಯೋಗ ಮಾಡುವುದಿಲ್ಲವಾಗಿ. ನಿನ್ನಯ ಬಲುಹಿನಿಂದಲೇ ಕಾಳಗದೊಳರಿ ವಧೆಯ ನೆಸಗುವನಲ್ಲ ಹೋಗೆಂದ ವಂಚಕ ನೀನು ಸತ್ಯವನ್ನು ಹೇಳುತ್ತಿದ್ರೆ ಆವಾಗಲೇ ಬಿಸಾಡ್ತಿದ್ದೆ ನಿನ್ನನ್ನು. ಏನು ಶಲ್ಯರೇ, ನಾನು ಹೇಳಿದ್ದೆ ಸರಿಯಲ್ವ? ಅವಸರ ಮಾಡಬೇಡ. ನುಡಿಗೊಲಿದು ಶಲ್ಯನು ಕೀಳು ಮಾಡದಿರ ಕಟ ಮಾನವ ಈ ಬಾಣವ ಕೀಳು ಮಾಡದಿರ ಕಟ ಮಾನವ ಮೇಳವಿಸಿ ನೀ ತೊಡುವುದೇ ರವಿಜ ಮೇಳವಿಸಿ ನೀ ತೊಡುವ ಜನರ ರವಿಜ ನಿಂತಂದ ಮೊನ್ನೆ ಆ ರಾಷ್ಟ್ರದ ಕವಿಗಳು ನಮ್ಮ ರಾಷ್ಟ್ರಕ್ಕೂ ಬಂದಿದ್ರು. ಯಾರು? ಒಳ್ಳೆಯ ಹಾಡು ಹೇಳಿದ್ರು ಆ ರಾಷ್ಟ್ರ ಕವಿ. ಎನಿತು ಜನುಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ ತಿಳಿದು ನೋಡಲು ಬಾಳು ಎಂಬುದಿದು ಋಣದ ರತ್ನಗಣಿಯೋ. ಎಷ್ಟು ಒಳ್ಳೆಯ ಮಾತದು. ಅದನ್ನು ಯಾಕೆ ಇಲ್ಲಿ ಉಲ್ಲೇಖಿಸಿದ್ದು? ಬಹಳ ಪ್ರಸ್ತುತ. ನಾನು ಅಧಿಕ ಪ್ರಸಂಗ ಅಪ್ರಾಸಂಗಿಕ ಸಂಗತಿ ಹೇಳುವವನೇ ಅಲ್ಲ. ಅಲ್ಲ, ಅದು ನನಗೆ ಗೊತ್ತು. ಆದರೆ ಇದನ್ನು ಯಾಕೆ ಹೇಳಿದಿರಿ? ಗೊತ್ತಿದ್ರೆ ನೀನು ಹಾಗೆ ಕೇಳಕೂಡದು. ಎಂತೆಂತಹ ಜೀವರುಗಳ ಜೊತೆಗೆ ಯಾವ್ಯಾವುದೋ ಸಂದರ್ಭಗಳಲ್ಲಿ ಅನುಸಂಧಾನ ಮಾಡಿ ಅವರ ಋಣದ ಭಾರವನ್ನು ಮೈಮೇಲೆ ಹೇರಿಕೊಂಡು ನನ್ನದೇ ಸಾಧನೆ ಅಂತ ಮೀಸೆಯ ಮೇಲೆ ಕೈ ಹಾಕಿ ತುಪ್ಪ ಹಚ್ಚಿ ನಾಲಗೆಗಾಕಿ ಇಡುತ್ತೇವೆ. ಆದರೆ ನಮ್ಮದ್ದು ಏಕೈಕ ಅಂತ ಹೇಳುವ ಪರಿಕಲ್ಪನೆಯೇ ಸರ್ವಾಂಗ ಭ್ರಷ್ಟ ಮತ್ತು ಸುಳ್ಳು ಕರ್ಣ. ಹಲವು ಜನ್ಮದಲ್ಲಿ ಹಲವು ಜೀವರ ಋಣ ನಮ್ಮ ಮೇಲೆ ಇದ್ದ ಹಾಗೆ ಈ ಜೀವನದಲ್ಲಿ ಇದರ ಋಣ ಉಂಟು ಅಂತ ಭಾವಿಸು. ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯವೇ ಹೇಳಿದ್ದು. ಬೇರೆಯವರದ್ದು ಎರವಲು ತಕೊಂಡು ಹೇಳುವ ಸಂಕಟ ನನಗ್ಯಾಕೆ ಬರಬೇಕು? ಅದು ನನ್ನದು ಸ್ವಂತವೇ. ಆದ್ದರಿಂದ ಈಗ ಕೀಳು ಮಾಡದಿರು, ಮೇಲು ಕೀಳು ಇದೆಲ್ಲ ನಮ್ಮ ಕಲ್ಪನೆಯಲ್ಲಿರುವುದು. ಒಂದು ಕಾಲಕ್ಕೆ ನೀನೇ ರಾಧೇಯ ಅಂತ ಕರೆಯಲ್ಪಟ್ಟಾಗ ನಿನ್ನ ಜಾತಿವಾಚಕವಾದ ಸೊಲ್ಲಿನಿಂದ ಮೂಗು ಮುರಿಯುವ ಸ್ಥಿತಿ ಬಂದಾಗ ಎಷ್ಟೊಂದು ನೋವಿನಿಂದ ವಿಹ್ವಲ ಚಿತ್ತನಾಗಲಿಲ್ಲ. ಅದೇ ರೀತಿ ಕೀಳು ಮಾಡುವುದರಿಂದ ಒಂದರ ವ್ಯಕ್ತಿಗತವಾದ ಮೂಲ ಮೌಲ್ಯ ಕಡಿಮೆ ಆಗುವುದಿಲ್ಲ. ಹಾಗೆಂದು ನಾವು ಬೀಗುವುದು ಸಲ್ಲ. ಈಗ ಮರಳಿ ಮೇಳವಿಸಿ ತೊಡು. ಮೇಳದಲ್ಲಿ ಒಂದೇ ಸಾಕಾಗುವುದಿಲ್ಲ, ಎರಡೇ ಸಾಕಾಗುವುದಿಲ್ಲ, ಮೂರು ಸೇರಿದರೆ ಮುಮ್ಮೇಳ ಸರಿಯಾಯಿತು. ಈಗ ಮೇಳವಿಸಿ ತೊಡು, ಮತ್ತೆ ಪಾರ್ಥನನ್ನು ಕೊಲ್ಲು. ಕರ್ಣ ಅಲ್ಲ ಶಲ್ಯ. ಏನು? ಬಿಡು ಬಿಡು ಮಾತಾಪತಿ. ನುಡಿಯುವುದನುಚಿತವು. ತಾಂಬೂಲವನ್ನು ಮೆಲ್ಲುವುದುಂಟು. ಅದನ್ನು ಚೆನ್ನಾಗಿ ಜಗಿದು ಉಗಿದ ಮೇಲೆ ಮತ್ತೆ ಅದಕ್ಕೆ ಬಾಯಿ ಹಾಕುವ ಕ್ರಮ ಇಲ್ಲ. ಹಾಕಬಾರದು. ಎಲೆಲೆ ನಿವಾಳಿ ನಿನ್ನಯ ಬಲುಹಿನಿಂದ ಹೊಸ ವೀಳೆಯದ ಸಂಗ್ರಹ ಇದ್ದವ ಅದನ್ನು ಅರಿವದೆಯನ್ನು ಎಸಗುವನಲ್ಲ ಅಂತ ನಾನು ಘೋಷಿಸಿ ಆಗಿದ್ದು. ನಿವಾಳಿ ಎಂಬ ಶಬ್ದಕ್ಕೆ ಅರ್ಥ ಅದೇ. ತಲೆಗೆ 3 ಸುತ್ತು ತಿರುಗಿಸಿ ಬಿಸಾಡಿದ ವಸ್ತು. ಹಾಗಾಗಿ ಶಲ್ಯರೇ, ನಮ್ಮದು ನಿಮ್ಮದೊಂದು ಒಡಂಬಡಿಕೆಯ ನಿಯಮಕ್ಕೆ ಅಧೀನವಾದುದು. ನೀವು ಸಾರಥ್ಯವನ್ನು ವಹಿಸಿದ್ದು ಕೆಲವು ನಿಬಂಧನೆಗಳ ಆಧಾರದ ಮೇಲೆ.
ನಾನು ಒಪ್ಪಿದ್ದು ಅವುಗಳ ಆಧಾರದ ಮೇಲೆ. ಹಾಗಾಗಿ ನೀವು ಹೇಳಿದ್ದನ್ನು ಎರಡನ್ನು ನಾನು ಅನುಸರಿಸಿದ್ದೇನೆ. ಮೊದಲು ನೆನಪಿಸಿಕೊಳ್ಳಿ, ಭೀಮನನ್ನು ಬಿಲ್ಲಿನ ಕೊಪ್ಪಿಗೆ ಸಿಕ್ಕಿಸಿ ಕೊಲ್ಲುವಾಗ ಅವ ನಿನಗೆ ಸಮಾನನಲ್ಲ. ಹೌದು ಹೇಳಿದ. ಯಮಳರಲ್ಲಿ ನಾನು ಹೋರಾಟ ಮಾಡಿದವಾಗ ನೀವು ಹೇಳಿದ್ರಿ ಅವರು ಸಣ್ಣವರು, ಹೋರಾಟ ಮಾಡೋದು ಸರಿಯಲ್ಲ ಅಂತ. ಅದರ ಹಿಂದೆ ಇದ್ದಂತಹ ಚೇತೋವಿಕಾರವನ್ನು ನಾನು ಅರ್ಥೈಸಿಕೊಂಡಿದ್ದೇನೆ. ಧರ್ಮಜ ನಿನಗೆ ಪಾಡೆ ಅಂತ ಕೇಳಿದ್ದೇನೆ, ಯಮಳರು ನಿನಗೆ ಈಡೆ ನಿಮ್ಮ ಅಳಿಯಂದಿರೆಂಬ ಕಾರಣವೂ ಇರಬಹುದು. ಆದರೆ ಹಾಗಾಗಿ ಒಡಂಬಡಿಕೆಯ ನಿಯಮವನ್ನು ಅನುಸರಿಸಿ ನೀವು ಹೇಳಿದ ಎರಡನ್ನು ನಾನು ಅನುಸರಿಸಿದ್ದೆ. ಒಡಂಬಡಿಕೆಯ ನಿಯಮ ಅಂತ ಹೇಳಿದ್ರೆ ನನಗೂ ನಿನಗೂ ವ್ಯಕ್ತವಾಗಿ ಕೌರವನ ಸಮ್ಮುಖದಲ್ಲಿ ಒಡಂಬಡಿಕೆ ಆದದ್ದಿಲ್ಲ. ಸಮ್ಮುಖದಲ್ಲಿ ಆಗಬೇಕು ಅಂತ ಇಲ್ಲ. ಹಾಗೆಂದು ಈಗ ನೀವು ಹೇಳಿದ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ಹೇಳುವುದು ನೀವು ಹಾಗೆಂದು ನನ್ನ ಒಡಂಬಡಿಕೆಯಲ್ಲಿ ಧರ್ಮರಾಜ ಸಿಕ್ಕಿದ್ರೆ ಬಿಡಬೇಕು, ಭೀಮ ಸಿಕ್ಕಿದ್ರೆ ಕ್ಷಮಿಸಬೇಕು ಅಂತಿಲ್ಲ. ಹೇಳಿ ನಾನು ಬಿಟ್ಟಿದ್ದೇನೆ ಅಂತ ನಾನು ಹೇಳಿ ಇಲ್ಲಿ ಅದು ಒಡಂಬಡಿಕೆ ಹೇಳಿ ನಾನು ಬಿಟ್ಟಿದ್ದೇನೆ. ಅದು ಸರಿ. ನೀವು ಒಡಂಬಡಿಕೆಯಿಂದ ಬಂದವರು ಅಂತ ನನ್ನ ಮಾತನ್ನು ಅರ್ಥೈಸಿಕೊಳ್ಳಿ. ನೀವು ಹೇಳಿ ನಾನು ಬಿಟ್ಟಿದ್ದೇನೆ. ಈಗ ಮೂರನೆಯದಕ್ಕೆ ನೀವು ಹಠ ಮಾಡುವುದು. ಕೀಳು ಮಾಡದಿರ ಕಟ ಬಾಣವನ್ನು. ಇದು ಬರೇ ಬಾಣ ಅಲ್ಲ, ಏನೋ ಒಂದು ಸೇರಿಕೊಂಡದ್ದೆಂಬುದು ನಮಗೆ ಈಗ ಸ್ಫಟಿಕ ಒಂದು ರಹಸ್ಯ ಇದೆ. ಇವನ ವಂಚನೆಯನ್ನು ನೀವು ತಿಳ್ಕೊಳ್ಬೇಕು. ಮಾತನಾಡುವ ಶಕ್ತಿ ಇರುವ ಇವನು ನಾ ಬಾಣ ತೆಗೆದವಾಗ ಸಂಭಾಷಿಸಿದ್ರೆ ನಿಮ್ಮಲ್ಲಿ ನಾನು ಅಭಿಮತವನ್ನು ಕೇಳಲಿಕ್ಕಿಲ್ಲ, ಅವಾಗಲೇ ಬಿಸಾಡ್ತೀನಿ. ಹೌದಲ್ಲ, ಪ್ರಸಂಗ ಎಷ್ಟು ಉದ್ದ ಬೆಳಿಲಿಕ್ಕೆ ಇಲ್ಲ. ಹಾಗಾಗಿ ನಾವಿಬ್ಬರು ಅಲ್ಲ, ಅವನ ಅಧಿಕ ಪ್ರಸಂಗ. ಏನು ಆ ಶಬ್ದ ಎಲ್ಲ ನನಗೆ ಮುಮ್ಮೇಳದಲ್ಲಿ ಈ ಶ್ರುತಿ ಸರಿ ಇಲ್ಲದವನನ್ನು ಸೇರಿಸಬಾರದು. ಅವ ಅಪಶ್ರುತಿ. ಹಾಗೆಂದು ಕೆಲವರ ಹಾಗಾಗಿ ಪರುಪತ್ತಿಗೆ ನೋಡಿದರೆ ಶ್ರುತಿ ಸರಿ ಇಲ್ಲದವರೇ ವಿಜೃಂಭಿಸಿದ್ದು. ಹಾಗೆಲ್ಲ ಆಗುವುದಿಲ್ಲ. ಈ ನಿಯಮಗಳಿಗೆಲ್ಲ ಅಪವಾದಗಳುಂಟು, ಅಪವಾದಗಳ ನಿಯಮಗಳಾಗೋದಿಲ್ಲ. ಅದೇ ಆದದ್ದು ಅಂತ ನಾನು ಹೇಳುವುದು, ಅಪವಾದಗಳೇ ನಿಯಮ ಆದದ್ದು. ಈ ಸಂಸ್ಕೃತವನ್ನು ಬಳಸುವವರು ಕೆಲವರು ಇದ್ದಾರೆ, ಅದು ಅವರೇ ಬಳಸಬೇಕಲ್ಲದೆ ಯಾರ್ಯಾರು ಹೇಳಬಾರ್ದು. ಬಳಸಬಹುದು, ಅಲ್ಲ ಬಳಸಬಹುದು, ಆದ್ರೆ ಅದು ಕೇಳಿ ಆದರೆ ಅದು ಅಂತ ಹೇಳು ಸುಖ ಬಳಸಬಹುದು, ಆದರೆ ಅದು ಸುಖ ಆಗುದು, ಆದರೆ ಅದು ಎಷ್ಟು ಎಲ್ಲದಕ್ಕೂ ವಿಸರ್ಗ ಎಲ್ಲ ಗೊತ್ತಿರುವುದು. ನಾನು ಹೇಳುವುದಾಗೆ ಸಂಸ್ಕೃತ ತಿಳಿದವನು ಕೂಡ ಬಳಸುವುದು ಬೇಡ ಅಂತ. ಆದರೆ ಬೇರೆ ಉಚ್ಚಾರ ಶುದ್ಧಿ ಬೇಕು. ಇರ್ಲಪ್ಪ, ದೊಡ್ಡದಲ್ಲ, ಮಂತ್ರಕ್ಕೆ ಅದು ಬಹಳ ಮಾತಿಗೆ ಹೇಳಿದ. ಹಾಗಾಗಿ ಹೇಳಿದ್ದ ಇವನು ನಮ್ಮ ಮೇಳಕ್ಕೆ ಆಗ್ಲಿಕ್ಕಿಲ್ಲ. ನಮ್ಮ ಅಂತ ಸೇರಿಸಿ ಬೇಡ, ನನ್ನ ಮೇಳಕ್ಕೆ ಆಗ್ಲಿಕ್ಕೆ ನನಗೆ ಬೇಕಾದ ನನ್ನ ಮೇಳಕ್ಕೆ ಅವ ಬೇಕು. ಅಲ್ಲ, ಅವ ಹಗಲಿಗೂ ನಿಮಗೆ ಹಠ, ಮಳೆಗಾಲಕ್ಕೋ ಬೇಸಿಗೆ ಪ್ರತ್ಯೇಕ ಅಲ್ಲ, ಹಠ ಅಲ್ಲಪ್ಪ, ಕೋರಿಕೆ ಸಕಾರಣ. ನಾನು ರಸಿಕನಾಗಿ ಸರಿ, ಸೇನಾಧ್ಯಕ್ಷನಾಗಿ ಸರಿಯಪ್ಪ, ನಮ್ಮ ಮೇಳಕ್ಕೆ ಇವ ಆಗ್ಲಿಕ್ಕಿಲ್ಲ. ಯಾಕೆ ಆಗ್ಲಿಕ್ಕಿಲ್ಲ? ವಂಚಕ, ಇದ್ದದ್ದನ್ನು ಹೇಳುವುದಿಲ್ಲ. ಹಾಗಾಗಿ ನಾವು ಊಹಿಸಿದ್ದು, ನಾನು ಆಡಿದಂತಹ ನುಡಿಗೆ ಪೇಳಲ ನುಡಿಗೊಲಿದು ಶಲ್ಯನು ಅಂತ ನಾನು ಮಾಡಿದ್ದನ್ನು ನೀವು ಮೆಚ್ಚಿಕೊಳ್ತೀರಿ. ನೀವು ಮೆಚ್ಚಿಕೊಳ್ಳಿಲ್ಲ, ಇವನನ್ನು ಹೂಡು ಅಂತ ಹೇಳ್ತಾ ಇದ್ದೀರಿ. ಆ ವಿಚಾರವನ್ನು ಬಿಡಬೇಕು, ಮತ್ತೆ ಅವನನ್ನು ಬಳಸುವ ವಿಚಾರ, ಮತ್ತೆ ನನ್ನನ್ನು ಒತ್ತಾಯ ಮಾಡುವುದನ್ನು ಬಿಡಬೇಕು. ಹಾಗಾಗಿ ಬಿಡು ಬಿಡು ಮಾದ್ರಾಧಿಪತಿ ನೀ ಎನ್ನೊಳು ನುಡಿಯುವುದು ಅನುಚಿತವು. ಯಾಕೆ ಅನುಚಿತವು? ಈವರೆಗೆ ನಾನು ಬಿಟ್ಟ ಬಾಣ ಹಿಂದೆ ಬಂದದ್ದಿಲ್ಲ, ಮುನ್ನಿನ ಆರಭ್ಯ. ಅದು ಮೊದಲೊಂದು ಕಾಲಕ್ಕೆ ಬರ್ತಿತ್ತಂತೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನಿಗೆ, ಅದಕ್ಕೆ ಕಾರಣವೂ ಉಂಟು. ನಾನು ಅವನಾಗುವುದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಶಾಸನದ ಭಾಷೆಯಲ್ಲಿ ನಿಮ್ಮಲ್ಲಿ ಹೇಳು, ಅಂಬರ ಕುಸಿದೊಡು ತೊಟ್ಟ ಶರವ, ಅಂಬರ ಕುಸಿದೊಡು ತೊಟ್ಟ ಶರವ. ಅಂಬರ ಕುಸಿದರು. ಹಾಗೆ ಆಗ್ತದೆ ಅಂತಲ್ಲ, ಇದು ಕೌರವನ ಶೈಲಿಯ ಮಾತಿಗೆ ಹೇಳುವುದು. ತೊಟ್ಟ ಶಾಪ. ಈಗ ಒಬ್ಬ ಊಟಕ್ಕೆ ಕುಳಿತುಕೊಂಡಿದ್ದಾನೆ, ಎಲ್ಲಾ ವಸ್ತುಗಳು ಬಂದು ಕೊನೆಗೆ ಅವನಿಗೆ ಒಂದು ತಕೊಳ್ಳಿಕ್ಕೆ ಬಿಟ್ಟೋಯ್ತು ಅಂತ ಪುನಃ ಬಂದವ ಎಂಜಲೆಲೆ ಮುಂದೆ ಕೂತ್ಕೊಳ್ಳಿಕ್ಕಿಲ್ಲ. ಹಾಗಾಗಿ ತಿರಸ್ಕೃತವಾದದ್ದು ತಿರಸ್ಕೃತವಾದದ್ದು. ನೀವು ಪುರಸ್ಕೃತರಾಗಬೇಕಾದವು. ನಾನು ನಿಮ್ಮನ್ನು ನಂಬಿದ್ದು ಇದನ್ನಲ್ಲ. ಹಾಗಾಗಿ ನಿಮ್ಮಲ್ಲಿ ವಿನಮ್ರ ವಿನಂತಿ, ಯುದ್ಧ ಮುಗಿಯುವಲ್ಲಿಯವರೆಗೆ ನೀವು ಈ ಸಾರಥಿಯ ಸ್ಥಾನದಲ್ಲಿ ಇರಬೇಕು. ವಿಚಾರದ ವಿಮರ್ಶೆ, ಚರ್ಚೆ
ತರ್ಕ ಹ್ಮ್. ಎಲ್ಲ ನಾವು ಹ್ಮ್. ನಮ್ಮ ಬಿಡದಿಗೆ ಹೋಗಿ ಮಾಡು. ಈಗ ಇದರ ಕುರಿತಾಗಿ ತೀರ್ಮಾನ, ಇವನು ಹಾ. ಹೊರಗೆ ಹೋಗಬೇಕಾದವನು. ಹಾಗಾಗಿ ಹಾ. ಈ ಕೆಲವರನ್ನೆಲ್ಲ ನೂಕಿದರೆ ಕಾರ್ಯಕ್ರಮ ಒಳ್ಳೇದಾಗುತ್ತೆ. ಹಾ. ನೂಕಿ ಕಳಿಬೇಕು. ಹಾಗಾಗಿ ಅವನ ದಾರಿ ಅವನಿಗೆ. ಮತ್ತೊಂದು ಉಂಟು, ಎಲ್ಲಿಯಾದ್ರೂ ನಾನು ಅರ್ಜುನನ್ನು ಕೊಂದ್ರೆ ಉಂಟಲ್ಲ, ನಾಳೆ ಯುವ ಪ್ರಚಾರ ಮಾಡ್ಲಿಕ್ಕೆ ಉಂಟು. ಕರ್ಣ ಕೊಂದದ್ದಲ್ಲ, ನಾನು ಸೇರಿದ್ದೆ ಅದರಲ್ಲಿ. ಹಾಗಾಗಿ ಇಂಥವರಿಂದಲ್ಲ, ನಿಮ್ಮ ಹೆಸರನ್ನು ಸೇರಿಸಿಕೊಳ್ಳಿ. ಶಲ್ಯ ಸಾರಥ್ಯದಲ್ಲಿ ಕರ್ಣ ವಿಜೃಂಭಿಸಿದ, ನಿಮ್ಮ ಜೊತೆಯಲ್ಲಿ ನನಗೆ ಹೆಸರು ಬರ್ತದೆ, ಇವನ ಜೊತೆಯಲ್ಲಿ ಬೇಡ. ಇಂಥ ಕ್ಷುದ್ರರಿಂದ ನಾವು ಗೆಲ್ಲೋದು ಬೇಡ. ಅವನಿಗೆ ಕೊಡಬೇಕಾದ ಗೌರವ ನಾನು ಕೊಟ್ಟಿದ್ದೇನೆ, ಅವ ತಿಳಿಯದೆ ಯಾರು. ಅವನ ಪರಿಚಯ ಹೇಳುವಾಗೆಲ್ಲ ನನಗೆ ಅವನ ಬಗ್ಗೆ ಗರಿಮೆಯಾದ ಅಭಿಪ್ರಾಯ ಇತ್ತು. ಆದ್ರೆ ಕೊನೆಗೆ ಅವ ಹೇಳಿದ್ದು ನನಗೆ ಮೆಚ್ಚುಗೆ ಆಗ. ಮುಖ ನೋಡಿ ಮಾತಾಡುವ ನಿಮ್ಮಲ್ಲಿ ನಾನು ಹೇಳುದು, ಅವ ಆಗಲಿಕ್ಕಿಲ್ಲ ಶಲ್ಯರು. ಅವನ ವಿಚಾರ ಬಿಡಿ, ಬಾಕುಳಿದ ವಿಷಯಗಳನ್ನು ನಾವು ಮತ್ತೆ ಚರ್ಚೆ ಮಾಡಿ. ಕೆಲವರನ್ನು ನೂಕಿದ್ರೆ ಪ್ರಸಂಗ ಒಳ್ಳೆಯದಾಗ್ತದೆ, ಕೆಲವರನ್ನು ಎಳ್ಕೊಂಡು ಬಂದ್ರೆ ಪ್ರಸಂಗ ಸರಿಯಾಗುವುದು. ಹಲವು ಯಾಕೋ ಹಲವಿದೆ ನದಿ, ಹಲವಿದೆ ನದಿ, ನದಿ ಸುತ ಹುಲುಷಿ ಖಂಡಿಯ ನೆವದೊಳೊರಗಿದ ಭವದನುವ ನೀಡಿದ ಸುತ ನಿಮಿತ್ತದಳು ಅಲಗು ಮರಳಿದೆ ಹೂಡೆನೆಂಬ. ಇದು ನನ್ನ ಪ್ರಾರಬ್ಧ. ಅಲಗು ಮರಳಿದೆ ಹೂಡೆನೆಂಬ ಛಲಕಣ ನಿನಗಿಂತೂ ಯಾರಲ್ಲಿ ಹೇಳಲಿ. ಛಲಕಣ ನಿನಗಿಂತೂ ಹೇಳದ ನಿರ್ವಾಹ ಉಂಟಾ. ಕೌರವ ತಿಲಕ ಮೂವನ ನಂಬಿ ಕೆಟ್ಟ, ಕೌರವ ತಿಲಕ ಮೂವನ ನಂಬಿ ಕೆಟ್ಟ ಎನ್ನುತ್ತ ಕತಿ ತಳೆದ, ಎನ್ನುತ್ತ ಕತಿ ತಳೆದ. ಅನಿವಾರ್ಯವಾಗಿ ಈ ಮಾತುಗಳನ್ನು ಬಳಸುತ್ತಿರುವುದಕ್ಕೆ ಕ್ಷಮಿಸು ಕರ್ಣ. ಹೂ ಅಂತ ಹೇಳದೆ ಹೋದ್ರೆ ನನ್ನದು ಹೂ ಏನು ನಡೆಯುವುದಿಲ್ಲ. ಸಾಮಾನ್ಯ ಕೆಲಸಗಾರ, ಅಸಾಮಾನ್ಯ ಕೆಲಸಗಾರ ಅಂತ ನಾವು ವಿಂಗಡಿಸುತ್ತೇವೆ. ಇದನ್ನು ಗುರುತಿಸುವುದಕ್ಕೆ, ಪರಿಚಯಿಸುವುದಕ್ಕೆ ಏನು ಆಧಾರ ಅಂತ ನೀನು ಕೇಳಬಹುದು. ಒಂದು ಕೆಲಸ ಅಂತ ಇಟ್ಟುಕೊಳ್ಳೋಣ. ಒಬ್ಬ ಯಜಮಾನ ತನ್ನ ಊಳಿಗದವನೊಂದಿಗೆ ಇಂತಹ ಕೆಲಸವನ್ನು ನೀನು ಮಾಡತಕ್ಕದ್ದು ಅಂತ ನಿಯೋಜಿಸುತ್ತಾನೆ. ಆಗ ಆ ಕೆಲಸವನ್ನು ಮಾಡುವಾಗ ಅವನದ್ದು ಸಾಮಾನ್ಯ ಬುದ್ಧಿಮಟ್ಟವೋ ಅಸಾಮಾನ್ಯ ಬುದ್ಧಿಮಟ್ಟವೋ ಇದನ್ನು ನಮಗೆ ತರ್ಕಿಸುವುದಕ್ಕೆ ಬರುತ್ತದೆ ಅವನ ವ್ಯವಹಾರದಿಂದ. ಅಸಾಮಾನ್ಯ ಕೆಲಸಗಾರ ತನಗೆ ಯಜಮಾನ ವಹಿಸಿಕೊಟ್ಟ ಕೆಲಸವನ್ನು ಮಾಡುವುದಕ್ಕೆ ದಾರಿಗಳು ಯಾವುದು ಅಂತ ಯೋಚನೆ ಮಾಡ್ತಾನೆ. ಯಾರು? ಅಸಾಮಾನ್ಯ ಕೆಲಸಗಾರ. ಅದೇ ಹೊತ್ತಿಗೆ ಸಾಮಾನ್ಯ ಕೆಲಸಗಾರ ಯಜಮಾನ ಕೊಟ್ಟ ಕೆಲಸವನ್ನು ಮಾಡದೇ ಇರುವುದಕ್ಕೆ ದಾರಿ ಯಾವುದು ಅಂತ ಹುಡುಕುತ್ತಾನೆ. ಅರ್ಥ ಆಗಿರಬೇಕು ನಿನಗೆ ಇದರಿಂದಲೇ. ಎರಡನೆಯದ್ದಾಗಿ, ಯಜಮಾನನು ಕೆಲಸವನ್ನು ಕೊಟ್ಟಾಗ ಈ ಕೆಲಸ ತನ್ನದೇ ಅಂತ ಹೇಳ್ತಾನೆ ಅಸಾಮಾನ್ಯ. ಸಾಮಾನ್ಯ ಈ ಕೆಲಸ ಮಾತ್ರ ಅವರದ್ದು ಅಂತ ಜಾರಿಕೊಳ್ತಾನೆ. ಮೂರನೆಯದ್ದಾಗಿ, ಅಸಾಮಾನ್ಯ ಕೆಲಸಗಾರ ಅತ್ಯಂತ ಆತ್ಮವಿಶ್ವಾಸವನ್ನು ಹೊಂದಿರುತ್ತಾನೆ ಕೆಲಸದ ಕುರಿತಾಗಿ. ಅದೇ ವೇಳೆಯಲ್ಲಿ ಸಾಮಾನ್ಯ ಅಂಜುಬುರುಕ, ಕೆಲಸದ ಸ್ಥಳದಿಂದ ಪಲಾಯನವಾದಿ, ತೀರಾ ವ್ಯತಿರಿಕ್ತವಾದ ವರ್ತನೆ. ಮತ್ತೊಂದು ಮುಖ್ಯವಾದಂಥ ಅಂಶ, ಈ ಕೆಲಸವನ್ನು ಮಾಡುವುದಕ್ಕಾಗಿ ಮುನ್ನುಗ್ಗಿದ ಸಂದರ್ಭದಲ್ಲಿ ಸಮಸ್ಯೆಗಳು ಏನಾದರೂ ಬಂದರೆ ಆ ಸಮಸ್ಯೆಗಳ ನಡುವೆಯೂ ಅವಕಾಶಗಳಿದ್ದಾವೆ ಅಂತ ಅಸಾಮಾನ್ಯ ಯೋಚನೆ ಮಾಡ್ತಾನೆ. ಆದರೆ ಸಾಮಾನ್ಯ ಬಂದಿರುವಂಥ ಅವಕಾಶಗಳಲ್ಲೇ ಸಮಸ್ಯೆ ಎಲ್ಲುಂಟು ಅಂತ ಹುಡುಕಾಟ ಮಾಡ್ತಾನೆ. ಕೊನೆಯದಾಗಿ ಈ ಕೆಲಸವನ್ನು ಮಾಡಿದ ಮೇಲೆ
ನನ್ನ ಯಜಮಾನನಿಗೆ ಎಷ್ಟು ಲಾಭ ಸಿಕ್ಕೀತು, ಅದರಿಂದ ತನಗೆಷ್ಟು ಧನ್ಯತೆ ಬಂದೀತು ಅಂತ ಅಸಾಮಾನ್ಯ ಯೋಚನೆ ಮಾಡ್ತಾನೆ. ಆದರೆ ಸಾಮಾನ್ಯ ಈ ಕೆಲಸದಿಂದ ಅವ ಹಾಳಾಗಿ ಹೋದರೆ ಹೋಗಲಿ, ನಾಳೆ ಸತ್ತ ಮೇಲೆ ನನಗೆಷ್ಟು ಕೀರ್ತಿ ಬರ್ತದೆ ಅಂತ ಯೋಚನೆ ಮಾಡ್ತಾನೆ. ಇಷ್ಟರಿಂದಲೇ, ಈ ವ್ಯಾಖ್ಯಾನದಿಂದಲೇ ನೀನು ಸಾಮಾನ್ಯ ಸ್ತರದಲ್ಲಿ ಇಲ್ಲಿಯವರೆಗೆ ಯೋಚಿಸಿದ್ದಿ ಅಂತ ಪ್ರತ್ಯೇಕ ಹೇಳಬೇಕಾದದ್ದಿಲ್ಲ. ಕಾರಣ ಭೀಷ್ಮರಿಗೆ ಹುಲು ಶಿಖಂಡಿಯ ನೆವನ ಶರತಲ್ಪಕ್ಕಾಗಿ ಕೋಲಗುರುಗಳಾದಂಥ ಉಭಯ ಕುಲವಿಲ್ಲೋಜರಾದಂಥ ಕುಂಭಸಂಭವರಿಗೆ ಸುತ ಅಳಿದ ಎನ್ನುವುದೊಂದು ನಿಮಿತ್ತವಾಗಿ ನೆವನವಾಗಿ ಯುದ್ಧ ವ್ಯಾಜದಿಂದ ಬಿಡುಗಡೆ. ಈಗ ಅವರೀರ್ವರೂ ಮಹಾನ್ ಸೇನಾಧಿಪತಿಗಳು, ನೀನು ಅವನ ಅತ್ಯಂತ ವಿಶ್ವಾಸಿಕನಾದಂಥ ಸೇನಾಧಿಪತಿ ಸುಯೋಧನನದ್ದು. ಈಗ ನೀನು ಅದನ್ನು ಮಾಡುತ್ತಿದ್ದಿ. ಹಲವು ಇದು ಏತಕ್ಕೆ? ಕೆಲವೇ ಸಾಕು. ಆದ್ದರಿಂದ ಇನ್ನೂ ಹೆಚ್ಚು ಹೊತ್ತು ನಾನು ನಿನ್ನ ಜೊತೆಗೆ ಸೈದ್ಧಾಂತಿಕ ಭಿನ್ನತೆಯೊಂದಿಗೆ ಬಾಳಲಾರೆ. ಯಾಕೆಂದರೆ ನಿನ್ನೆಯ ದಿವಸ ರಾತ್ರಿ ನೀನು ಸುಯೋಧನನನ್ನು ಮಾತನಾಡಿಸಿ ಶಲ್ಯರ ಸಾರಥಿತನ ದೊರೆಯುವ ಹಾಗೆ ಮಾಡುವಂತ ಕೋರಿಕೊಳ್ಳುವಾಗ ನಿನ್ನ ಬಾಯಿದರೆಯಿಂದ ಬಂದ ಮಾತುಗಳನ್ನು ಕೌರವ ನನಗೆ ಮನಮುಟ್ಟುವ ಹಾಗೆ ಹೇಳಿದ್ದಾನೆ. ತೋಳಿನ ತೋರದಲ್ಲಿ ಫಲವೇನು, ಭಾರಿ ಧನುವಿದ್ದು ಫಲವೇನು, ಕೈದುಗಳು ಆರನು ಅಂಜಿಸಲಾಪವು ಹವ ಮಧ್ಯದಲ್ಲಿ, ಸಾರಥಿಯ ಬಲುಹು ಇಲ್ಲದಿರ್ದಡೆ ಭೂರಿ ಸಾಧನವದು ನಿರರ್ಥಕ ಅಂತ ನೀನು ಹೇಳಿದ್ಯಂತೆ. ಈಗ ನಿನಗೆ ಸಾರಥಿಯ ಬಲುಮೆಯೂ ಬೇಡ, ಸಾರಥಿಯ ಸಮಯೋಚಿತವಾದ ಸಲಹೆಯೂ ಬೇಡ. ಆದ್ದರಿಂದ ನಿನ್ನ ಜೊತೆಗೆ ಜಗಳವೋ, ನಿನಗೂ ನನಗೂ ವಿಚಾರದಲ್ಲಿರಬಹುದಾದ ಭಿನ್ನತೆಗೆ ತೀಕ್ಷ್ಣವಾದಂಥ ಪ್ರತಿಕ್ರಿಯೆಯೋ ಇಲ್ಲ. ಎಲ್ಲಿ ನನ್ನ ಸಹಮತಕ್ಕೆ ಪೂರಕವಾದ ಸಹಮತವೇ ಕಾಣಿಸುತ್ತದೆ ಅಲ್ಲಿ ನನ್ನ ಮತ ಪ್ರಧಾನ. ಎಲ್ಲಿ ನನ್ನ ಸಹಮತಕ್ಕೆ ಭಿನ್ನ ಮತ ಕಾಣಿಸ್ತದೆ ಅಲ್ಲಿ ನನ್ನ ಮತ ಭಿನ್ನವೇ. ಆದ್ದರಿಂದ ಇನ್ನು ಮುಂದಿನ ಯುದ್ಧದಲ್ಲಿ ನನ್ನ ಸಹಭಾಗಿತ್ವವನ್ನು ನಿರೀಕ್ಷೆ ಮಾಡಬೇಡ. ಕೌರವ ಹಾಳಾಗುವುದಿದ್ರೆ ತಡೆಯುವ ಪ್ರಯತ್ನ ನನ್ನಿಂದ ಇದ್ದದ್ದೇ. ಊಟಕ್ಕೆ ಕೊಟ್ಟ ಮಾತು ಊಟಕ್ಕೆ ಬಿದ್ದು ಹೋಗುವ ಮಾತಲ್ಲ, ಚಟ್ಟಕ್ಕೆ ಹತ್ತಿದ್ರೂ ಬಿಟ್ಟು ಕೊಡೆ. ಸತ್ತೇನು ಸೋತೆ ಅಂತ ಮಮ್ಮಲ ಮರುಗುವ ಜಾಯಮಾನ ಅಲ್ಲ. ಚಮ್ಮಟಿಕೆಯನ್ನು ಗೌರವಪೂರ್ವಕವಾಗಿ ನಿನ್ನ ರಥದ ಹಿಂಬದಿಯಲ್ಲಿಟ್ಟು ಉತ್ತರಿಯ ಕಂಟಿದ ಅಥವಾ ಕವಚದ ಮೂಲದಲ್ಲಿರುವ ಮಣ್ಣನ್ನು ಸವರಿ ಈರಿನ ಮುಗಿಯಿತು ಅಂತ ಜಾರಿ ಹೋಗುತ್ತೇನೆ. ಇದೆಲ್ಲ ನಾವು ನಿರೀಕ್ಷಿಸಿದ್ದೆ. ಇನ್ನು ನನ್ನ ಜೊತೆಗಲ್ಲ ನಿನ್ನ ಮಾತು. ಇದು ಸಮಯಕ್ಕೆ ಕೈ ಕೊಡುವ ಜನ ಅಂತ ನಮಗೆ ಗೊತ್ತುಂಟು. ಕೃಷ್ಣನಲ್ಲಿ ಇವ ಹೇಳಿದ್ದಂತೆ, ನಾನು ಕರ್ಣನ ಸಾರಥಿಯಾಗಿ ಎಲ್ಲಿಯಾದರೂ ಬಂದರೆ ತೇಜೋವಧೆ ಮಾಡ್ತೇನೆ. ನಾನು ಬಯಸಿದ್ದೆವು ಕೌರವನ ಬಗ್ಗೆ ಏನಾದರೂ ಒಳ್ಳೆ ಅಭಿಪ್ರಾಯ ಇದ್ದರೆ ಸಾರಥ್ಯವನ್ನು ಮುಂದುವರಿಸಬಹುದಾಗಿತ್ತು. ಇದು ಊಟದ ಒತ್ತಾಯಕ್ಕೆ ಬಂದದ್ದಲ್ಲ. ಹಸ್ತಿನಾವತಿಯಲ್ಲಿ ಸಾಲ ಹೆಚ್ಚಾಗಿದೆ. ಅದನ್ನು ಯಾರು ಸಾಲವನ್ನು ನೀವು ಹಿಂದೆ ಕಟ್ಟುವುದು ಬೇಡ ಅಂತ ಹೇಳಲಿಲ್ಲ. ಹಾಗಾಗಿ ಬಂದದ್ದು ಸಾರಥ್ಯವನ್ನು ವಹಿಸಿಕೊಂಡಷ್ಟೇ. ಇವನ ಮಗನಾದ ಹಿರಣ್ಯಕನು ನಮ್ಮ ಪಕ್ಷದಲ್ಲಿ ಇರುವುದು. ಇದೆಲ್ಲ ತೋರಿಕೆಯ ಮಾತುಗಳಷ್ಟೇ. ನಮಗೆ ಇಂಥವರನ್ನು ಕಟ್ಟಿಕೊಂಡ್ರೆ ಉಂಟಲ್ಲ, ನೀರಿನಲ್ಲಿ ಮುಳುಗುವವನಿಗೆ ಬಂಡೆಕಲ್ಲನ್ನು ಕುತ್ತಿಗೆ ಕಟ್ಟಿದಾಗಿ. ಹೋದಲ್ಲ ನನಗೆ ನಿರ್ವಾಹ ಇಲ್ಲ, ನಾನು ಮುಂದುವರಿಸಬೇಕು. ಹಾಗಾಗಿ ನಾನೇ ಸಾರಥಿಯು ರಥಿಕನೂ ಆಗಿ ಸಮರವನ್ನು ಮುಂದೊಯ್ಯುತ್ತೇನೆ.